ಅದಕ್ಕೆಲ್ಲ ಕಾರಣ ನೀವುಗಳು. ನಿಮ್ಮ ಪ್ರೀತಿ, ಹಾರೈಕೆ, ಭರವಸೆ ಇಂದು ಕಟ್ಟೆ ನಾಡಿನಾದ್ಯಂತ ಸಾಹಿತ್ಯಾಸಕ್ತರ ನೆಚ್ಚಿನ ವೇದಿಕೆಯಾಗಲಿ ಕಾರಣವಾಗಿದೆ. ಪುರುಷ ಕಟ್ಟೆ ಕನ್ನಡ ಮಾಸಪತ್ರಿಕೆ ನಮ್ಮ ಕಟ್ಟೆಯ ಮತ್ತೊಂದು ಮಹತ್ವದ ಕಾರ್ಯವಾಗಿದೆ. ಇಂದು ಪುಸ್ತಕ ಪರಿಚಯ ಮತ್ತು ಸಂವಾದ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಶ್ರೀ BR ವಡಪ್ಪಿ ಅವರ ಲಲಿತ ಪ್ರಬಂಧಗಳು ಮತ್ತು ಒಂದು ಅವಲೋಕನ ಕುರಿತು ಮಾತನಾಡಲು ನಮ್ಮೊಟ್ಟಿಗೆ ಇರುವ ವಿಕಾಸ್ ಹೊಸಮನಿ, ಲೇಖಕರು, ಹಾವೇರಿ, ಇವರಿಗೆ ಧಾರವಾಡ ಕಟ್ಟೆ ಮತ್ತು ಎಲ್ಲ ಸಾಹಿತ್ಯಾಸಕ್ತರ ವತಿಯಿಂದ ಗೌರವಪೂರ್ವಕವಾದಂತಹ ಸ್ವಾಗತವನ್ನ ಕೋರುತ್ತೇನೆ. ಸ್ವಾಗತ ಸರ್. ವಿಕಾಸ್ ಹೊಸಮನಿ ಸರ್, ತಮಗೆ ತುಂಬ ಹೃದಯದ ಸ್ವಾಗತ. ಇದೇ ರೀತಿ ಶ್ರೀ BR ವಡಪ್ಪಿ ಅವರ ಪುತ್ರ ಶ್ರೀ ಶ್ರೀನಿವಾಸ್ ವಡಪ್ಪಿ ಅವರು ಕೂಡ ಇಂದು ನಮ್ಮೊಂದಿಗೆ ಇದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಬಯಸುತ್ತೇನೆ ಸರ್. ನಮಸ್ಕಾರ. ಮತ್ತು ನಮ್ಮ ಅಣ್ಣ ರಘುನಾಥ್ ವಡಪ್ಪಿನೂ ನನ್ನ ಜೊತೆಗಿದ್ದಾರೆ. ಎಸ್ ಸರ್, ನಮಸ್ತೆ. ಇದೇ ರೀತಿ ರಘುನಾಥ್ ವಡಪ್ಪಿ ಅವರು ಕೂಡ ಇಂದು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಧಾರವಾಡ ಕಟ್ಟೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಬಯಸುತ್ತೇನೆ ಸರ್. ಇದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಪ್ರೊಫೆಸರ್ ಬಸವರಾಜ್ ಡೋನೂರ್ ಸರ್ ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನ ಬಯಸುತ್ತೇನೆ. ಸ್ವಾಗತ ಸರ್. ಮತ್ತೆ ಇನ್ನೊಂದಂದ್ರೆ ಇವತ್ತ ತಲ್ಲೂರ್ ಅವರು DC ತಲ್ಲೂರ್ ಅಂತ ಹೇಳಿ ನಮ್ಮ PWD ಸೆಕ್ರೆಟರಿ ಇದು ಬಹಳ ಸಾಹಿತ್ಯಾಸಕ್ತರು. ಅವರು ನಮ್ಮ ತಂದೆಯವ್ರ ಬಗ್ಗೆ ಬಹಳ ಅಭಿಮಾನ ಇಟ್ಕೊಂಡವರು. ಅವರು ಕೂಡ ಜಾಯ್ನ್ ಆಗಿದ್ದಾರೆ ಸರ್. ಅವರಿಗೂ ತಲ್ಲೂರ್ ಅವರಿಗಲ್ಲ ಸರ್, ತಲ್ಲೂರ್ ಸರ್ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಧಾರವಾಡ ಕಟ್ಟೆ ಹೇಳ್ತಾ ಇದ್ದೇನೆ. ತುಂಬ ಹೃದಯದ ಸ್ವಾಗತ ಸರ್. ಇದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಎಲ್ಲ ಹಿರಿಯರಿಗೆ, ಆಸಕ್ತರಿಗೆ ಮತ್ತೊಮ್ಮೆ ಸ್ವಾಗತವನ್ನ ಬಯಸುತ್ತೇನೆ. ಇವತ್ತಿನ ಉಪನ್ಯಾಸಕರಾದ ಶ್ರೀ ವಿಕಾಸ್ ಹೊಸಮನಿ, ಲೇಖಕರು, ಹಾವೇರಿ. ಇವರು ಒಬ್ಬ ಯುವ ಲೇಖಕರು, ತುಂಬಾ ಒಳ್ಳೆ ಸಾಹಿತ್ಯದಲ್ಲಿ ತುಂಬಾ ಒಳ್ಳೆ ಆಸಕ್ತಿಯನ್ನ ಹೊಂದಿರತಕ್ಕಂಥವರು. ಹಲವಾರು ಪುಸ್ತಕಗಳನ್ನ, ಹಲವಾರು ಲೇಖನಗಳನ್ನ ಪ್ರಕಟಿಸಿ ತಮ್ಮದೇ ಆದಂತಹ ಸಾಹಿತ್ಯದಲ್ಲಿ ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿರ್ತಕ್ಕಂತಹ ಇವರು ಇವತ್ತಿನ BR ವಡಪ್ಪಿ ಅವರ ಲಲಿತ ಪ್ರಬಂಧಗಳು ಒಂದು ಅವಲೋಕನ ಕೃತಿಯ ಕುರಿತು ಮಾತನಾಡಲಿದ್ದಾರೆ. ಸರ್, ಮೊದಲು 45 ನಿಮಿಷಗಳ ಕಾಲ ನಿಮ್ಮ ಉಪನ್ಯಾಸ, ನಂತರ ಶ್ರೀ BR ವಡಪ್ಪಿ ಅವರ ಪುತ್ರ ಶ್ರೀ ಶ್ರೀನಿವಾಸ್ ವಡಪ್ಪಿ ಅವರ 15 ನಿಮಿಷಗಳ ಪೂರಕ ಮಾತುಗಳು, ನಂತರ ಅಧ್ಯಕ್ಷರ ಪೂರ್ವ ಮಾತುಗಳು, ಕೊನೆಯಲ್ಲಿ ಕೆಲವು ನಿಮಿಷದ ಚರ್ಚೆ ಇರಲಿದೆ. ಸಮಯದ ಮಿತಿಯೊಳಗೆ ತಮ್ಮ ಉಪನ್ಯಾಸವನ್ನು ಮಂಡಿಸಬೇಕೆಂದು ವಿನಯವಾಗಿ ವಿನಂತಿಸಿಕೊಳ್ಳುತ್ತಾ ಸರ್, ಮತ್ತೊಮ್ಮೆ ತಮಗೆ ಸ್ವಾಗತಿಸಿ ಈ ವೇದಿಕೆಯನ್ನ ನಿಮ್ಮ ಮಾತಿಗೆ ಬಿಟ್ಟುಕೊಡುತ್ತಿದ್ದೇನೆ. ಸರ್, ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. BR ವಡಪ್ಪಿ ಅವರು ನವೋದಯ ಕಾಲದಲ್ಲಿ ಲಲಿತ ಪ್ರಬಂಧ ಸಾಹಿತ್ಯ ಪ್ರಕಾರವನ್ನ ಬೆಳೆಸಿದಂತಹ ಆದ್ಯ ಲೇಖಕರಲ್ಲಿ ಒಬ್ರು. ಅವರು 1914 ಜನಿಸಿ 2006 ತೀರ್ಕೊಂಡ್ರು. ಅಂದ್ರೆ ಹತ್ತಿರ 100 ವರ್ಷಗಳ ಸಮೀಪ ಪಡೆದಂತವರು, 92 ವರ್ಷಗಳ ತುಂಬ ಜೀವನ. ಅವರು ಲಲಿತ ಪ್ರಬಂಧಗಳ ಜೊತೆಗೆ 2 ಕವನ ಸಂಕಲನಗಳು, 2 ಕಥಾ ಸಂಕಲನಗಳನ್ನು ಸಹ ಬರೆದಿದ್ದಾರೆ. ಇವತ್ತು ಮುಖ್ಯವಾಗಿ ನನ್ನ ಒಂದು ಉಪನ್ಯಾಸದ ವಿಷಯ BR ವಡಪ್ಪಿ ಅವರ ಲಲಿತ ಪ್ರಬಂಧಗಳ ಅವಲೋಕನ ಅಂತ ಇರೋದ್ರಿಂದ ನಾನು ಲಲಿತ ಪ್ರಬಂಧಗಳಿಗೆ ಮಾತ್ರ ನನ್ನ ಚರ್ಚೆಯನ್ನ ಸೀಮಿತಗೊಳಿಸ್ತೇನೆ. ನಮ್ಮ ವಡಪ್ಪಿ ಅವರು ಒಟ್ಟಾರೆಯಾಗಿ 4 ಲಲಿತ ಪ್ರಬಂಧಗಳನ್ನ ಪ್ರಕಟಿಸಿದ್ರು. ಗಾಳಿಗುದಿರಿ 1951ರಲ್ಲಿ, ತಾರಕಂಬಗಳು 1957ರಲ್ಲಿ, ಸೋಳಿಗಾಳಿ ಅಂತಕ್ಕಂಥದ್ದು 1963ರಲ್ಲಿ ಮತ್ತು ಗುಬ್ಬಿಗೂಡು ಅಂತಕ್ಕಂಥದ್ದು 1980ರಲ್ಲಿ. ಈ BR ವಡಪ್ಪಿ ಸರ್ ಅವರ ಪ್ರಬಂಧಗಳ ಲೋಕದ ಬಗ್ಗೆ ಚರ್ಚಿಸುವುದಕ್ಕಿಂತ ಮುಂಚೆ ಪೀಠಿಕೆ ಅಥವಾ ಭೂಮಿಕೆ ಅಂತ ಆಗಿ ನಾವು ಕನ್ನಡ ಲಲಿತ ಪ್ರಬಂಧ ಸಾಹಿತ್ಯ ಪ್ರಕಾರದ ಬಗ್ಗೆ ಸ್ವಲ್ಪ ಆಸಕ್ತಿದಾಯಕ ಅಂಶಗಳಿವೆ, ಅವುಗಳತ್ತ ನಾವು ಗಮನಿಸಬಹುದು. ಈಗಾಗಲೇ ನಮ್ಮ BR ವಡಪ್ಪಿ ಲಲಿತ ಪ್ರಬಂಧಗಳ ಸಂಗ್ರಹ ಅಂತಕ್ಕಂಥ ಈ ಪುಸ್ತಕಕ್ಕೆ ನಮ್ಮ S ದಿವಾಕರ್ ಒಂದು ದೀರ್ಘವಾದಂತ ಮುನ್ನುಡಿಯನ್ನ ಬರೆದಿದ್ದಾರೆ. ಸಾಮಾನ್ಯವಾಗಿ S ದಿವಾಕರ್ ಅವರು ಬಹಳ ದೊಡ್ಡ ವಿದ್ವಾಂಸರು, ಅನುವಾದಕರು, ಪಾಶ್ಚಾತ್ಯ ಸಾಹಿತಿ ಮತ್ತು ಸಾಹಿತ್ಯದ ಬಗ್ಗೆ ಹೆಚ್ಚು ಒಲವಿರತಕ್ಕಂಥವ್ರು. ಅಂತವರು ಸಹ ನಮ್ಮ ವಡಪ್ಪಿ ಸರ್ ಅವರ ಪ್ರಬಂಧಗಳನ್ನು ಮುಚ್ಚಿದ್ರೆ ಒಂದು ವಿಶೇಷ ಸರಿ ನಮ್ಮ ಸದ್ಯ ಕನ್ನಡ ಸಾಹಿತ್ಯದ ಸಂದರ್ಭದಲ್ಲಿ. ಈಗ ಏನಪ್ಪಾ ಅಂತಂದ್ರೆ, ಈ ಲಲಿತ ಪ್ರಬಂಧ ಸಾಹಿತ್ಯ ಪ್ರಕಾರ ಇಂಗ್ಲಿಷ್ನಿಂದ ಬಂತು, ಕನ್ನಡದಲ್ಲಿ ಅದ ನಂತರ ಯಾವ ರೀತಿ ಬಂತು ಅನ್ನೋದ್ರ ಬಗ್ಗೆ ಸಾಕಷ್ಟು ಎಲ್ಲರೂ ಚರ್ಚೆ ಮಾಡಿದ್ದಾರೆ. ಈ ಕನ್ನಡ ಲಲಿತ ಸಾಹಿತ್ಯ ಪ್ರಬಂಧ ಪ್ರಕಾರದ ಬೆಳವಣಿಗೆಯಲ್ಲಿ ಪಾತ್ರವಹಿಸಿದಂತಹ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಅಂಶಗಳ ಬಗ್ಗೆ ನಾನು ಹೆಚ್ಚು ಗಮನ ಹರಿಸಲಿಕ್ಕೆ ಇಷ್ಟಪಡ್ತೇನೆ.
ಒಟ್ಟಾರೆಯಾಗಿ ನಾವೀಗ ಕನ್ನಡದಲ್ಲಿ ಒಂದು ಪ್ರಾದೇಶಿಕತೆಯನ್ನು ನೋಡ್ತೇವೆ ನಾವೀಗ ಒಂದು ವಾಯುವ್ಯ ಕರ್ನಾಟಕ, ಈಶಾನ್ಯ ಕರ್ನಾಟಕ, ಹಳೆ ಮೈಸೂರು ಭಾಗ ಮತ್ತು ಕರಾವಳಿ ಅಂತ. ಇವತ್ತಿನ ದಿನ ನೀವು ಕನ್ನಡ ಲಲಿತ ಸಾಹಿತ್ಯ ಪ್ರಬಂಧ ಚರಿತ್ರೆ ಬರೆದ್ರೆ ಅದರ ಬಹಳ ದೊಡ್ಡ ಕೊಡುಗೆ ಅಂತ ಇರತಕ್ಕಂಥದ್ದು ವಾಯುವ್ಯ ಕರ್ನಾಟಕ ಭಾಗ ಮತ್ತು ಹಳೆ ಮೈಸೂರು ಭಾಗ. ಇವತ್ತು ನೀವು ಕಲ್ಯಾಣ ಕರ್ನಾಟಕ ಭಾಗ ಅಥವಾ ಏನ್ ನಾವು ಈಶಾನ್ಯ ಕರ್ನಾಟಕ ಕರಿತೀವಿ ಅದಕ್ಕಿಂತ ಹೆಚ್ಚು ಪ್ರಬಂಧಕಾರರು ಬರಲಿಲ್ಲ. ಯಾಕಂದ್ರೆ ಅದಕ್ಕೊಂದು ಸಾಂಸ್ಕೃತಿಕ ಪರಿಸರನು ಬಹಳ ಒಂದು ಅನುಕೂಲ ಮಾಡ್ಕೊಡ್ಬೇಕಾಗ್ತದೆ ಲೇಖಕರಿಗೆ, ಬರವಣಿಗೆಗೆ. ಅದೇ ರೀತಿಯಾಗಿ ಈ ಕರಾವಳಿಯಲ್ಲಿ ನೋಡ್ರಿ ನೀವು ಅವ್ರದ್ದು ಒಂದು ಪಂಡಿತ ಪರಂಪರೆ, ನಮ್ಮ ಗೋವಿಂದ ಪೈಗಳಿರ್ಬೋದು, ಸೇರಿಯಪ್ಪ ಕೃಷ್ಣ ಭಟ್ರು ಇರ್ಬೋದು, ಯಜ್ಞನಾರಾಯಣ ಉಳುಪರಂತವ್ರು ಇರ್ಬೋದು, ಅಲ್ಲಿ ಲಲಿತ ಪ್ರಬಂಧ ಸಾಹಿತ್ಯ ಪ್ರಕಾರ ಹೆಚ್ಚು ಬೆಳೆದಿಲ್ಲ. ಶಿವರಾಮ್ ಕಾರಂತರು ಕೆಲವು ಲಲಿತ ಪ್ರಬಂಧಗಳನ್ನ ಬರೆದು, ಹಳ್ಳಿ 10 ಸಮಸ್ತರು, ಮೈಲಿಕಲ್ಲಿನ ಮಾತುಕತೆ, ಮೈಗಳನ್ನ ದಿನಚರಿಯಿಂದ ಅಲ್ಲಿ ಶಿವರಾಮ್ ಕಾರಂತರ ವಿಶೇಷತೆ ಏನಂದ್ರೆ ವೈಚಾರಿಕತೆಗೆ ಒಲಿದಂತ ಶಿವರಾಮ್ ಕಾರಂತರ ಕಥನ ಮತ್ತು ಪ್ರಬಂಧದಲ್ಲೂ ಸಹ ನಾವು ವೈಚಾರಿಕತೆಯನ್ನು ಹೆಚ್ಚು ಕಾಣಬಹುದು. ಅಲ್ಲಿ ಏನಪ್ಪಾ ಅಂತಂದ್ರೆ ಈ ಲಾಲಿತ್ಯಕ್ಕಿಂತ ಚಿಂತನೆ ಹೆಚ್ಚಿರೋದ್ರಿಂದ ನಾವು ಅವನ್ನ ಚಿಂತನಾತ್ಮಕ ಪ್ರಬಂಧಗಳು ಅಂತ ಕರಿಬಹುದು. ಇನ್ನು ಕರಾವಳಿ ಭಾಗದಾಗ ಬಹಳ ದೊಡ್ಡ ಪ್ರಬಂಧಕಾರ ಅಂತ ಗುರುತಿಸಬಹುದಾದದ್ದು ಪಡುಕೋಣೆ ರಾಮಾನಂದರಾಯರು. ಹುಚ್ಚು ಮನಸ್ಸಿನ ಹೂಮಾಣಗಳು ಅಂತಕ್ಕಂಥದ್ದನ್ನ ಬಹುತೇಕ ಜನರು ಓದೇ ಇರ್ತಾರೆ. ಆಮೇಲೆ ಅವ್ರದ್ದು ಹರಿಕಮತ ಅಂತ ಪಾತ್ರ ಬರ್ತದೆ. ಹರಿಕಮತನ ಹಿಂದಿ, ಹರಿಕಮತನ ಮದುವೆ, ಈ ತರ ಎಲ್ಲ ಕೆಲವೊಂದು ಹರಿಕಮತ ಅಂತಕ್ಕಂಥ ಪಾತ್ರ ಹೆಂಗ ನಮ್ಮ ಬೀಚಿಯವರದ್ದು ಒಂದು ತಿಮ್ಮ ಅಂತ ಇರ್ತಾನೆ, ಆ ತರ ಒಂದು ಹರಿಕಮತನ ಒಂದು ಪಾತ್ರ ಅಲ್ಲಿ ನಮ್ಗೆ ಹೆಚ್ಚು ಬರ್ತದೆ. ಇನ್ನು ನಾವು ಹಳೆ ಮೈಸೂರು ಭಾಗಕ್ಕೆ ಹೋಗೋದಾದ್ರೆ ಅಲ್ಲಿ ಕುವೆಂಪು ಅವರು, ಪೂತಿನ ಅವರು, ಅದೇ ರೀತಿಯಾಗಿ ನಮ್ಮ ಗುರು ರಾಮಸ್ವಾಮಿ ಅಯ್ಯಂಗಾರರು, ವಿ ಸೀತಾರಾಮಯ್ಯನವರು, ಎಂ ವಿ ಸೀತಾರಾಮಯ್ಯ, ರಾಘವ ಅಂತಕ್ಕಂಥ ಕವಿಯಿಂದ ಬರೀತಿದ್ದಂತ ಎಂ ವಿ ಸೀತಾರಾಮಯ್ಯನವರಾಗಿರಬಹುದು, ಪ್ರಭುಶಂಕರ್ ಅವರು, ಅರಾಮಿತ್ರ ಅವರು. ಅದರ ಜೊತೆಗೆ ಈ ನಮ್ಮ ಒಂದು ಕೊರವಂಜಿ ಬಳಗ ಅಂತ ಇತ್ತು, ಅಲ್ಲಿ ರಾಶಿ ಅವರು, ಕೆ.ಎಫ್. ನಾಡಿಗೇರ್ ಕೃಷ್ಣರಾವ್, ದಾಶರಥ್ ದೀಕ್ಷಿತ್ ಮುಂತಾದವರು ಕೂಡ ಅಲ್ಲಿ ಲಲಿತ ಪ್ರಬಂಧ ಮತ್ತು ಹರಟೆ ಸಾಹಿತ್ಯಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದರ ಸಮಸ್ಯೆ ಅಂದ್ರೆ ನಮ್ಮ ವಿಮರ್ಶಕರ ಅದನ್ನ ಶುದ್ಧಾಂಗವಾಗಿ ಲಲಿತ ಪ್ರಬಂಧ ಸಾಹಿತ್ಯ ಅಂತ ಪರಿಗಣಿಸಂಗಿಲ್ಲ. ಅದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಅವರು ಒಂದು ಹಾಸ್ಯ ಬರಹ ಅಂತಂದು ಅವ್ರನ್ನ ಸೀಮಿತಗೊಳಿಸ್ಬಿಡ್ತಾರೆ. ಅವರು ಕೂಡ ಇಲ್ಲಿ ಸ್ಥಾನ ಸಿಗಬೇಕಾದದ್ದು ಮುಖ್ಯ. ಇನ್ನು ನಮ್ಮ ಧಾರವಾಡ ಮತ್ತು ವಾಯುವ್ಯ ಕರ್ನಾಟಕ ಭಾಗದ ವಿಶೇಷ ಏನಂದ್ರೆ ಎನ್.ಕೆ. ನಾನಿಕಾಕ ಅವ್ರು ಹೇಳ್ತಾ ಇದ್ರು, ಅತಿ ಹೆಚ್ಚು ಪ್ರಬಂಧಕಾರರು ಧಾರವಾಡದಾಗ ಯಾಕೆ ಬಂದ್ರ ಅಂತಂದ್ರೆ ಅತ್ಯಂತ ಹೆಚ್ಚು ಸ್ನೇಹಪರರು ಧಾರವಾಡದವರ, ಜಗಳ ಗಂಟರು ಧಾರವಾಡದವರ ಅಂತ. ಯಾಕಂದ್ರೆ ತನ್ನ ತಾನು ವಿಮರ್ಶಿಸಿಕೊಳ್ತಕ್ಕಂತ ಸ್ವವಿಮರ್ಶನ ಪ್ರಜ್ಞೆ, ಬೇರೆಯವರನ್ನ ಗೇಲಿ ಮಾಡಿದಂತೆ ತನ್ನನ್ನೇ ತಾನು ಗೇಲಿ ಮಾಡಿಕೊಳ್ತಕ್ಕಂತ ಹಾಸ್ಯ ಪ್ರಜ್ಞೆ ಇರದವರು ಪ್ರಬಂಧಕಾರರಾಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಈ ಬಹಳ ಗಂಭೀರ ಮಂದಿ ಇವ್ರು ಕರಾವಳಿ ಮಂದಿ ನೋಡ್ರಿ ನೀವು. ಒಂದು ಕವಿತೆ ಯಾರಾದ್ರೂ ಲೈಕ್ ಎಂತದ ಮಾರ ನನ್ನ ಕವಿತೆ ಲೈಕ್ ಮಾಡ್ಲಿಲ್ಲ, ನಾನು ಮತ್ತೆ ನಿಮ್ಗೆ ಕೇಸ್ ಕೊಡ್ತೀನಿ ಅಂದ್ರೆ ಅಷ್ಟು ಸೀರಿಯಸ್ ಮಂದಿ ಅದು. ಅಂತವರೆಲ್ಲ ಲಲಿತ ಪ್ರಬಂಧ ಬರ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಒಂದು ಆಶ್ಚರ್ಯ ಏನಂತಂದ್ರ ಗೋವಿಂದಪ್ಪ ಇವರು ಒಂದು ಲಲಿತ ಪ್ರಬಂಧ ಬರೀತಾರೆ, ಆ ಲಲಿತ ಪ್ರಬಂಧಕ್ಕೆ ಅವರು ಅಡಿಟಿಪ್ಕೊಂಡು ಫುಟ್ ನೋಟ್ಸ್ ಕೊಡ್ತಾರ. ಇದು ಎಲ್ಲಿಯೂ ಕಂಡು ಕೇಳದಂತ ಒಂದು ಘಟನೆ. ಅಂದ್ರೆ ಸಂಶೋಧಕರು ಮೂಲತಃ ನಮ್ಮ ಗೋವಿಂದ ಪೈಗಳು, ಆ ಸಂಶೋಧಕನ ಒಂದು ಏನು ಅವ್ರಿಗೆ ಶಿಸ್ತಿತ್ತಲ್ಲ ಲಲಿತ ಪ್ರಬಂಧದಲ್ಲೂ ತರ್ತಾರ. ನೀವು ಹಂಗ ರಿಟಿಪ್ರನ್ನ ಕೊಟ್ಟಾಗ ಅದನ್ನ ಲಾರಿತ್ಯಲ್ಲಿ ಉಳಿತದ, ಆಮೇಲೆ ಲಲಿತ ಪ್ರಬಂಧ ಹೆಂಗ್ ಎಂಜಾಯ್ ಮಾಡ್ಲಿಕ್ಕೆ ಸಾಧ್ಯ? ಅದಕ್ಕೆ ತದ್ವಿರುದ್ಧವಾದಂತ ವಾತಾವರಣ ನಮ್ಮಲ್ಲಿ ಇತ್ತು. ಎಲ್ಲಿ ನಮ್ಮ ವಾಯುವ್ಯ ಕರ್ನಾಟಕ ಭಾಗದಲ್ಲಿ, ವಿಶೇಷವಾಗಿ ಧಾರವಾಡ. ಈ ಧಾರವಾಡ ಮಣ್ಣಿನ ಗುಣ ಅಂತೂ ಎಲ್ಲರಿಗೂ ಗೊತ್ತಿದ್ದಾರೆ. ನಮ್ಮ ಬೇಂದ್ರೆ ಅವರು ಯಾವ ರೀತಿ ಪ್ರಾಜ್ಞರು, ಕವಿಗಳು, ವಿಮರ್ಶಕರ ಜೊತೆ ಎಷ್ಟು ಸರಸವಾಗಿ ಚರ್ಚೆ ಮಾಡ್ತಾ ಇದ್ರು, ಅಷ್ಟೇ ಸರಸವಾಗಿ ಒಬ್ಬ ತರಕಾರಿ ಮಾರುವ ಹೆಣ್ಮಗಳಾಗ್ಲಿ, ಹಾಲು ಮಾರುವ ಹೆಣ್ಮಗಳಾಗ್ಲಿ, ಕುಡಿಯ ರಿಪೇರಿ ಮಾಡುವ ಕಾಕ ಆಗ್ಲಿ, ಅಥವಾ ಚಪ್ಪಲಿ ರಿಪೇರಿ ಮಾಮ, ಇಂಥವ್ರ ಜೋಡಿ ಎಲ್ಲ ಅವರು ಸಾಕಷ್ಟು ಅಷ್ಟೇ ಒಂದು ಆಸ್ಥೆಯಿಂದ ಚರ್ಚೆ ಮಾಡ್ತಕ್ಕಂತ ಒಂದು ಸರಸ ಪ್ರವೃತ್ತಿ, ವಿನೋದ ಪ್ರವೃತ್ತಿ ಬೇಂದ್ರೆ ಅವರಲ್ಲಿತ್ತು. ಹಿಂಗಾಗಿ ನಮ್ಮ ಧಾರವಾಡ ಭಾಗದ ಒಂದು ಗುಣ ಅದು. ನಮ್ಮ ಧಾರವಾಡ ಭಾಗದ ಅನೇಕ ಲೇಖಕರನ್ನ ನೀವು ತಗೋರಿ, ಗದಗ್ಕರ್ ತಗೋರಿ, ವಡಪ್ಪಿ ಸರ್ ತಗೋರಿ, ರಾಕು ರಾಮಚಂದ್ರ ಕುಲಕರ್ಣಿ, ಗಾಳಿಪಟದ ರಾಕು ಅಂತ ನಾವು ಫೇಮಸ್ ಆದವರು. ಅದೇ ರೀತಿಯಾಗಿ ನಮ್ಮ ಸುಂಕಾಪುರ್ ಅವರು, ಧಾರವಾಡಕರ್ ಅವರು, ಸುನಂದ ಬೆಳಗಾಂಕರ್ ಅವರು, ಗಿರಡ್ಡಿ ಗೋವಿಂದರಾಜರು, ಲಿಂಕೇಶ್ ನಮ್ಮ ಮಲ್ಲಿಕಾರ್ಜುನ ಶ್ರೀಮಠ ಹಿಡ್ಕೊಂಡು ವೆಂಕಟೇಶ್ ಮಾಚಪ್ಪನವರವರೆಗೆ ಏನು ಪ್ರಬಂಧಗಳನ್ನು ಬರಿತಾ ಇದ್ದಾರೆ. ಈಗ ವಸಂತ ಮರ ನಮ್ಮಂತ ಹುಡುಗರು ಸಹ ಪ್ರಬಂಧ ಬರೀತಾ ಇದ್ದಾರೆ. ಆ ಪ್ರಬಂಧಗಳ ವಿಶೇಷತೆ ಅಂತಂದ್ರ ನಮ್ಮ ಧಾರವಾಡ ಭಾಗದ ಒಂದು ಪ್ರಬಂಧಗಳದ್ದು ಏನು ಒಂದು ಗುಣ ಅದ ಅಂದ್ರೆ ಸ್ವವಿಮರ್ಶನ ಪ್ರಜ್ಞೆ. ಈಗ ನೋಡಿ, ಪ್ರಬಂಧ, ಅನುಭವ ಕಥನ, ಪ್ರವಾಸ ಕಥನ ಮತ್ತು ಆತ್ಮಕಥನಗಳಲ್ಲಿ ಯಾವುದೇ ಲೇಖಕ ಅಥವಾ ಲೇಖಕಿ ತಮ್ಮ ನಿಜ ಸ್ವರೂಪದಲ್ಲಿ ಪ್ರಕಟವಾಗಬೇಕಾಗ್ತಾರ. ಅಂದ್ರೆ ಆ ಲೇಖಕನ ವ್ಯಕ್ತಿತ್ವ, ಗುಣ ವಿಶೇಷಗಳು, ತನ್ನ ಸ್ವಭಾವದ ವೈರುಧ್ಯಗಳು ಎಲ್ಲವೂ ಕೂಡ ನಮ್ಗೆ ಪ್ರಬಂಧ ಸಾಹಿತ್ಯದಲ್ಲಿ ಕಾಣಿಸುತ್ತದ. ಅದೇ ರೀತಿಯಾಗಿ ನಾವು ಅನುಭವ ಕಥನ, ಪ್ರವಾಸ ಕಥನ ಮತ್ತು ಆತ್ಮಕಥನ ನೋಡ್ಬೋದು. ಈಗ ಬೇಜೇರ್ ಸ್ವಾಮಿ ಅವರು ಮತ್ತು ನಮ್ಮ ಕೃಷ್ಣನಾಥ್ ಕಾಮತ್ ಕೂಡ ಕೆಲವು ಪ್ರಬಂಧ, ಲಲಿತ ಪ್ರಬಂಧ ರೂಪದಂತ ಅನೇಕ ವ್ಯಕ್ತಿ ಚಿತ್ರಗಳು ಮತ್ತು ಅನುಭವ ಕಥನ ಅಧ್ಯಾಯಗಳನ್ನು ಬರೆದಿದ್ದಾರೆ. ಆಮೇಲೆ ಅವರ ಆತ್ಮಕಥನಾತ್ಮಕ ಮತ್ತು ಅನುಭವ ಕಥನಗಳಲ್ಲಿ ಸಿನಿಕ್ತನ ಹೆಚ್ಚು ಕಾಣುತ್ತದೆ. ಯಾಕಂದ್ರೆ ಪಾಪ ಅವರು ಇರ್ತಕ್ಕಂತ ಪರಿಸರ ಹೆಂಗಿತ್ತು ಅಂತಂದ್ರೆ ಒಂದು ಭ್ರಷ್ಟ ವ್ಯವಸ್ಥೆಯೊಳಗೆ ಅವರು ಅದನ್ನ ಎದುರ್ಕೊಂಡು ಬದುಕಬೇಕಂತ ದೈನ್ಯ ಸ್ಥಿತಿ ಇದ್ದಿದ್ರಿಂದ
ಇಲ್ಲಿ ಒಂದು ಸಿನಿಕ್ತನ ವ್ಯವಸ್ಥೆಯ ಬಗ್ಗೆ ಒಂದು ಅಸಹನೆ ಕಾಣ್ತದೆ. ಆದ್ರ ಆ ಕಟು ವ್ಯಂಗ್ಯದಲ್ಲೂ ಕೂಡ ಒಂದು ಹಾಸ್ಯವನ್ನು ಮೆಲುಗಿಸ್ತಕ್ಕಂಥ ಶಕ್ತಿ ಬಿಜಯ ಸ್ವಾಮಿ ಮತ್ತು ಕೃಷ್ಣಕಾಂತ ಕಾಮತರಿಗೆ ಇತ್ತು. ಇನ್ನು ಈ ಕಡೆ ನಾವು ನೋಡಿದಾಗ ಲಲಿತ ಪ್ರಬಂಧ ಪಿತಾಮಹರು ಅಂತ ಕರೀತಕ್ಕಂತ ನಮ್ಮ ಏನ್ ಮೂರ್ತಿರಾಯರು ಬಹಳ ಲಲಿತ ಪ್ರಬಂಧ ಅಂತಕ್ಕಂಥ ಒಂದು ಪ್ರಕಾರಕ್ಕೆ ಘನತೆಯನ್ನು ತಂದುಕೊಟ್ಟವರು ಏನ್ ಮೂರ್ತಿರಾಯರು. ಅವರ ಅಲೆಯು ಮನ ಇರಬಹುದು, ಹಗಲು ಕನಸುಗಳು ಇರಬಹುದು, ಮೆಲುಗು ಮಿಂಚು, ನಂತರ ಬಂದಂತ ಸಮಗ್ರ ಪ್ರಬಂಧ, ಕೆಲವು ಪ್ರಕೃತಿ ಪ್ರಬಂಧಗಳು ಸೇರಿವೆ. ಅವರು ಒಂದು ವ್ಯಕ್ತಿ ಚಿತ್ರ, ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆನ ಬರೀಲಿ, ನಮ್ಮ ಸರಮುವಿ ಅವರ ಬಗ್ಗೆ ಬರೀಲಿ, ಅಥವಾ ಸಂಗೀತದ ಬಗ್ಗೆ ಬರೀಲಿ, ಒಂದು ವ್ಯಾಘ್ರ ಗೀತೆ ಅಂತದ ಅವ್ರದ್ದು ಬಹಳ ಅದ್ಭುತವಾಗಿ ಬರ್ತಿದ್ದಾರೆ. ಆ ತರದ ಪ್ರಬಂಧಗಳಲ್ಲಿ ಅವರ ಒಂದು ಓದು, ಅವರ ಅನುಭವ ಅದೆಲ್ಲ ನಮ್ಗೆ ಕಂಡು ಬರ್ತದೆ. ಮುಖ್ಯವಾಗಿ ಇನ್ನ ನಾವು ವಾಡಪ್ಪಿಯವರ ಒಂದು ಪ್ರಬಂಧಗಳ ಲೋಕದತ್ತ ನಾವೀಗ ಗಮನಿಸೋಣ. ನಮ್ಮ ವಾಡಪ್ಪಿಯವರೇನು 4 ಪ್ರಬಂಧಗಳನ್ನ ಬರೆದ್ರು. ಇಲ್ಲಿ ಮುಖ್ಯವಾಗಿ ಕಾಣುವುದು ಅವ್ರದ್ದು ಸದಭಿರುಚಿ, ಅವರ ವಿಷಯಗಳಲ್ಲಿ, ಅವರ ವಿಷಯಗಳ ಆಯ್ಕೆಯಲ್ಲಿ ಕಂಡು ಬರ್ತಕ್ಕಂಥ ವೈವಿಧ್ಯತೆ. ಅದರ ಜೊತೆಗೆ ಅವರು ಓದು, ಓಡಾಟ, ಒಡನಾಟ, ತಮ್ಮ ಸುತ್ತಮುತ್ತಲಿನ ಪರಿಸರ, ಸಮಾಜ ಮತ್ತು ಜನಜೀವನ ಸೂಕ್ಷ್ಮವಾಗಿ ಅವಲೋಕಿಸಿ ಗ್ರಹಿಸಿದಂತ ಅನೇಕ ಸಂಗತಿಗಳನ್ನ ಅವರು ತಮ್ಮ ಬರವಣಿಗೆಯಲ್ಲಿ ಸಶಕ್ತವಾಗಿ ತಂದ್ರು. ಅದೆಲ್ಲವನ್ನ ನಾವು ಅವರ ಸಮಗ್ರ ಪ್ರಬಂಧಗಳಲ್ಲಿ ಕಾಣಬಹುದು. ನೋಡ್ರಿ, ಗಾಳಿ ಗುದುರೆ 1951ರಲ್ಲಿ ಬಂತು, ನಮಗೆ ಅದ ಸ್ವತಂತ್ರ ಸಿಕ್ಕಂತ ಸಮಯ. ಇವರ ತಲೆಮಾರಿನವರೇ ಆದಂತ ಇವರು ನಡಗರ ಕೃಷ್ಣ ಸ್ವಲ್ಪ ದೊಡ್ಡವರು, 1904 ಡೇಟ್ ಆಫ್ ಬರ್ತ್. ಅವರು ಅದೇ ಸಮಯದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಬರೀತಾ ಇದ್ರು. ನಾವು ವಾಡಪ್ಪಿಯವರನ್ನು ತೌನಿಕವಾಗಿ ನೋಡಬಹುದು ಅಂತಂದ್ರೆ ಅವರು ನಮ್ಮ ನಡಗರ ಕೃಷ್ಣ. ಅದೇ ರೀತಿಯಾಗಿ ನಮ್ಮ ವಾಡಪ್ಪಿಯವರು, ಅವ್ರ ವಿಷಯ ವೈವಿಧ್ಯತೆ ಬಹಳ ಅಗಾಧವಾದದ್ದು. ಒಂದು ಸಣ್ಣ ಸಣ್ಣ ವಿಷಯನೂ ಬಿಡಂಗಿಲ್ಲ. ಅನೇಕ ವಿಷಯಗಳು, ಸಣ್ಣ ವಿಷಯಗಳನ್ನು ತಗೊಂಡು ಅವರು ಪ್ರಬಂಧಗಳನ್ನ ರಚಿಸ್ತಾ ಹೋಗ್ತಾರೆ. ಅವರದೊಂದು ನೋಡಿ ನೀವು, ಬೀದಿ ನಡಗಳು ಇರಬಹುದು, ಅಥವಾ ಒಂದು ಜ್ಯೋತಿಷ್ಯ ಅಂತಕ್ಕಂಥದ್ದು, ಅದರಲ್ಲಿ ಬಹಳ ಒಂದು ಎಷ್ಟು ಚೆನ್ನಾಗಿ ಬರೀತಾರೆ ಅಂತಂದ್ರೆ ಅವರು ಆ ಒಂದು ಸಣ್ಣ ವಿಚಾರದಲ್ಲೂ ಅವರು ಹಾಸ್ಯವನ್ನ ವ್ಯಕ್ತಿಸ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಬರಹಗಾರನ ಸ್ಕಂದ ಪುರಾಣ, ವೃತ್ತಪತ್ರದ ವಿಶ್ವವ್ಯಾಪ್ತಿ, ಚಟಗಳು, ಗಡಿಯಾರ, ಚಹಾ ಬಿಡಬೇಕೆಂದರೆ ಮುಂತಾದವು. ಈ ಪ್ರಬಂಧಗಳಲ್ಲಿ ಮುಖ್ಯವಾಗಿ ನಮ್ಗೆ ಕಂಡು ಬರುವುದು ಅವ್ರದ್ದು ಜೀವನಾನುಭವ. ಆಮೇಲೆ ಮುಖ್ಯವಾಗಿ ನಮ್ಮ ನವೋದಯದ ಲೇಖಕರು ಆಲ್ರೌಂಡರ್ಗಳಾಗಿದ್ದರು. ಅಂದ್ರೆ ಸಾಮಾನ್ಯವಾಗಿ ಅವರು ಜಾಕ್ ಆಫ್ ಆಲ್ ಆಗಿದ್ರು, ಮಸ್ಟ್ ಆಫ್ ನನ್ ಅಂತ ಹೇಳುವಂಗಿಲ್ಲ, ಮಸ್ಟ್ ಆಫ್ ಸಮ್ ಟೆಡ್ಸ್ ಆ ತರ ಇದ್ರು ಅವರು. ಹಿಂಗಾಗಿ ಅವರ ಓದಿನ ವಿಸ್ತಾರ ನಮ್ಗೆ ಅರ್ಥ ಆಗ್ತದೆ ಎಲ್ಲಿ ಅವರ ಪ್ರಬಂಧಗಳಲ್ಲಿ. ಜೊತೆಗೆ ಅವರ ಒಡನಾಟ, ಯಾಕಂದ್ರ ಈ ಧಾರವಾಡ ಬಗ್ಗೆ ಯಾರಾದ್ರೂ ಬೇಗ ಹಚ್ಕೊಂಡ್ಬಿಡ್ತಾರ ಅವರು. ಅವರು ಕರಾವಳಿಯವರು ಇರ್ಬೋದು, ಹಳೆ ಮೈಸೂರವರು ಇರ್ಬೋದು, ಅಥವಾ ಒಬ್ಬ ಸಣ್ಣ ಪುಟ್ಟ ಮನುಷ್ಯನ ಹಿಡ್ಕೊಂಡು ದೊಡ್ಡ ವ್ಯಕ್ತಿಯವರೆಗೆ ಅವರು ಎಲ್ಲವನ್ನೂ ಕೂಡ ಒಂದು ಹಾಸ್ಯ ದೃಷ್ಟಿಯಿಂದ ನೋಡಬಂತಕ್ಕಂಥ ಒಂದು ಆರೋಗ್ಯಕರ ದೃಷ್ಟಿ ನಮ್ಮ ಪ್ರಬಂಧಕಾರರಲ್ಲಿ ಅನೇಕರಿಗೆ ಇತ್ತು. ಅದಕ್ಕೆ ನಮ್ಮ ಇವರು ಹೊರತಲ್ಲ, ಯಾರು ನಮ್ಮ ವಾಡಪ್ಪಿ ಸರ್ ಅವರು. ಅವರ ಮೊದಲ ಪ್ರಬಂಧ ಸಂಕಲನವೇ ಅವ್ರನ್ನ ಸಾಕಷ್ಟು ಒಂದು ಸಾಹಿತ್ಯ ಲೋಕದ ಗಮನ ಸೆಳೆಯುವಂತೆ ಮಾಡ್ತವ್ರು. ಅಲ್ಲಿ ಸುಮಾರು 15 ಪ್ರಬಂಧಗಳಿರ್ತಾವು. ಚಾವಡಿ, ಜ್ಯೋತಿಷಿ, ಬರಹಗಾರನ ಸ್ಕಂದ ಪುರಾಣ, ವೃತ್ತಪತ್ರದ ವಿಶ್ವವ್ಯಾಪ್ತಿ, ಚಟಗಳು, ಗಡಿಯಾರ, ಚಹಾ ಬಿಡಬೇಕೆಂದಾಗ, ತೊಂದರೆ, ಬೇಸರ, ಯಶ, ಅಪಯಶ, ಬೀದಿಯ ನಳ, ನವಿಲು, ನಮ್ಮ ಬಸ್ಸುಗಳು, ಅವತಾರ ಮತ್ತು ಮಾತುಗಾರ ಬೇಂದ್ರೆಯವರು. ಇದರಲ್ಲಿ ನಾನು ಕೆಲವು ಪ್ರಬಂಧಗಳು, 15 ಪ್ರಬಂಧಗಳು ಅಷ್ಟನ್ನು ನಾವು ಇದನ್ನ ಮಾಡಿ ಕೆಲವು ಪ್ರಬಂಧಗಳ ವಿಶೇಷ ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಜ್ಯೋತಿಷಿ ಅಂತದ ಅವರ ದತ್ತೆಗೆ ಎಷ್ಟು ಚಂದ ಇತ್ತು ಅಂತ ಅನ್ಲಿಕ್ಕೆ ಒಂದು ಸಣ್ಣ ಭಾಗ, ಒಂದು 4 ಸಾಲ ನಿಮ್ಗೆ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಜ್ಯೋತಿಷಿಗಳ ಬಗ್ಗೆ ಅನೇಕರಿಗೆ ಅನೇಕ ಕಲ್ಪನೆಗಳಿರ್ತಾವೆ. ಈಗ ಸಾಮಾನ್ಯವಾಗಿ ಆಸ್ತಿಕರಾದ ಜ್ಯೋತಿಷಿಗಳ ಬಗ್ಗೆ ಒಂದು ಗೌರವ ಭಾವನೆ ಇರ್ತದೆ, ಪ್ರೀತಿ ಇರ್ತದೆ. ನಾಸ್ತಿಕರಾದವರಿಗೆ ಸಾಮಾನ್ಯವಾಗಿ ಜ್ಯೋತಿಷಿಗಳ ಬಗ್ಗೆ ಒಂದು ಅಲರ್ಜಿ ಅಂತಾರೆ, ಅವ್ರೇನೋ ಆತರ. ಆದ್ರೆ ಜ್ಯೋತಿಷಿಗಳನ್ನ ಬಹಳ ಒಂದು ಆರೋಗ್ಯಕರ ದೃಷ್ಟಿಯಿಂದ, ಬಹಳ ಹಾಸ್ಯಪೂರ್ಣ ದೃಷ್ಟಿಯಿಂದ ನೋಡ್ತಾರೆ ನಮ್ಮ ವಾಡಪ್ಪಿಯವರು. ಅದೊಂಥರ ವಿನೋದ ಅವರಿಗೆ, ಜ್ಯೋತಿಷಿಗಳನ್ನ ಒಂದು ಅವ್ರನ್ನ ಜೀವನವನ್ನ ಒಂಥರ ನೋಡ್ತಾ, ದೂರದಿಂದ ನೋಡ್ತಾ ಗ್ರಹಿಸ್ತಾ ಹೋಗೋದು. ಇಲ್ಲಿ ನೋಡಿ, ಒಂದು 4 ಸಾಲ ನೋಡ್ತೀನಿ ಅವ್ರ ಗದ್ಯದ ಒಂದು ಮಾದರಿಗಾಗಿ. ಜ್ಯೋತಿಷ್ಯಗಳು ಮೇಲಿಂದ ಮೇಲೆ ಕಣ್ಣಿಗೆ ಬೀಳದಿದ್ದರೂ ಅವರ ಸಿಂಹನಂತಹ ಧ್ವನಿ ಓಣಿಯನ್ನೆಲ್ಲ ತುಂಬಿಕೊಂಡಿರುತ್ತದೆ. ಒಮ್ಮೊಮ್ಮೆ ಪಟಾಂಗಣದಲ್ಲಿ ನಿಂತುಕೊಂಡು ಅವರು ದೂರದೃಷ್ಟಿಯನ್ನು ಹರಿಬಿಟ್ಟಿರುತ್ತಾರೆ. ಆ ದೃಷ್ಟಿ ನಕ್ಷತ್ರ ಮಂಡಳದಾಚೆ ಜಗತ್ತಿನ ಕಡೆಗಿರುವಂತಿರುತ್ತದೆ. ವಿಜ್ಞಾನಿಯ ಕುತೂಹಲಕ್ಕಿಂತ 1000 ಪಟ್ಟು ಮಿಗಿಲು ಅವರ ಕುತೂಹಲ. ನಕ್ಷತ್ರ ಮಂಡಲವನ್ನು ನಿರೀಕ್ಷಿಸುವಲ್ಲಿ ಅಂದ ಬಳಿಕ ಅವರ ಅಗಾಧ ಜ್ಞಾನದ ಫಲ ಜನಕ್ಕೆ ಸಿಕ್ಕರೆ ಒಳ್ಳೆಯದಲ್ಲವೇ. ನಮ್ಮ ಶಾಸ್ತ್ರಗಳು ಆಕಾರದಿಂದ ಸುಗುಳ್ಳರು. ಹಸಿರು ಕಾಶ್ಮೀರಿ ಶಾಲು ಅವರ ದೇಹವನ್ನು ಮುತ್ತಿರುತ್ತದೆ. ಕೊರಳಲ್ಲಿ ರುದ್ರಾಕ್ಷಿಯ ಸರವು ಕಂಗೊಳಿಸಿರುತ್ತದೆ. ಭಸ್ಮಲೇಪನಕ್ಕೇನು ಕೊರತೆ ಇದ್ದಂತಿಲ್ಲ. ಲಲಾಟದಲ್ಲಿ ಕುಂಕುಮದ ಕೊಟ್ಟು ಅವರ ಮುಖಕ್ಕೆ ಅಪೂರ್ವ ಕಳೆಯನ್ನು ಗಾಂಭೀರ್ಯವನ್ನು ಒದಗಿಸಿಕೊಟ್ಟಿರುತ್ತದೆ. ಅವರನ್ನೊಮ್ಮೆ ನೋಡಿದರೆ ಎಂದೂ ಸಿದ್ಧಿಸಿದ ಕಾರ್ಯಗಳು ಸಿದ್ಧಿಸಬಹುದೆಂಬ ಆಧಾರದ ಭಾವ ಜನಸಾಮಾನ್ಯರಿಗೆ. ಆದರೆ ಅದರಲ್ಲಿ ಏನು ಅಚ್ಚರಿಯಿಲ್ಲ. ಅವರ ಸವಿ ಮಾತುಗಳನ್ನು ಆಲಿಸಿದರೆ ಹಸಿವಿಗಿದಂತಾಗುತ್ತೆ. ರೇಷನ್ ಕಾರ್ಡ್ಗಿಂತ ಜ್ಯೋತಿಷಗಳು ಹೆಚ್ಚಾದರೆ ಸರ್ಕಾರಕ್ಕೆ ಎಷ್ಟು ತೊಂದರೆ ತಪ್ಪಬಹುದೆಂದು ನಮ್ಮಂತಹ ವಿವೇಕಿಗಳಿಗೆ ಎನಿಸಬಹುದು. ಆದರೆ ಸತ್ಯ ಸಂಗತಿಯನ್ನು ಇರಿದಾಗ ಜ್ಯೋತಿಷಿಗಳ ಮಾತನ್ನ ನೀವು ಒಪ್ಪಬೇಕಾಗುತ್ತದೆ. ನಾವು ಹೇಳುವ ಮಾತು ಪೂರ್ಣ ಸತ್ಯವೆಂದು ಎಂದವರು ನಮಗೆ ಹೇಳುವುದಿಲ್ಲ. ಗ್ರಹಗಳ ಗತಿ ಅದಕ್ಕೆ ಜೊತೆಯಾಗಿ
ನಿಮ್ಮ ಪೂರ್ವಕೃತ ಕರ್ಮದ ಬಂಧನಗಳು ಯುಗಾಯುಗದ ಫಲ ನಿಮ್ಮ ಮೇಲಾದ್ರೆ ಆಗುವಲ್ಲಿತ್ತು ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ಜ್ಯೋತಿಷ್ಯಗಳೇನು ಮಾಡಬೇಕು. ನೋಡಿ, ಜ್ಯೋತಿಷ್ಯದ ಬಗ್ಗೆ ಒಟ್ಟಾರೆ ಸದ್ಯಕ್ಕೆ ಏನು ಒಂದು ಜ್ಯೋತಿಷ್ಯ ಆಗ್ಲೂ ಇತ್ತು, ಈಗ ಬಹುಶಃ ಮುಂದುವರ್ತದ ಅದು. ಆ ಜ್ಯೋತಿಷ್ಯಗಳ ಮಾತುಗಳು ಅಥವಾ ಈ ನಮ್ಮ ಟಿವಿ ಜ್ಯೋತಿಷ್ಯಗಳು ಅಂತ ದಿನ ನೋಡ್ತಾ ಇರ್ತೀವಿ ನಾವು. ಅವ್ರು ಹೇಗಿರ್ತಾರ ಅಂತಂದ್ರೆ ಅಡ್ಡುಗಡೆ ಮೇಲೆ ದಿಕ್ಪಟ್ಟಂಗ್ ಮಾತಾಡ್ತಾರೆ. ಅಂದ್ರೆ ಅದನ್ನ ಒಂದು ನೀವು ತಾತ್ಪರ್ಯವಾಗಿ ಹೌದು ಅಂತ ತೆಗಿಬಹುದು, ಅಲ್ಲ ಅಂತ ನಸೀಬ್ ಕೆಟ್ಟಿದ್ರೆ ಅಲ್ಲ ಅಂತ, ನಸೀಬ್ ಚೆನ್ನಾಗಿದ್ರೆ ಹೌದು ಆತು ಅಂತ ಆತರ ಅದನ್ನ ಬಹಳ ಒಂದು ಹಾಸ್ಯಮಯವಾಗಿ ಒಂದು ಕುತೂಹಲಭರಿತವಾಗಿ ಬರೀತಾರೆ ನಮ್ಮ ವಡಪ್ಪೆಯವರು. ಅದೇ ರೀತಿಯಾಗಿ ಅವರ ಇನ್ನೂ ಕೆಲವು ಪ್ರಬಂಧಗಳಲ್ಲಿ ನಾವು ನೋಡ್ಬೇಕಂದ್ರೆ ನಮ್ಮ ಬಸ್ಸುಗಳು ಅಂತ, ಸಾಮಾನ್ಯವಾಗಿ ಕೆಂಪು ಬಸ್ಸುಗಳ ಬಗ್ಗೆ ನಮ್ಮ ಅನೇಕ ಪ್ರಬಂಧಕಾರರು ಗುರು ರಾಮಸ್ವಾಮಿ ಅಯ್ಯಂಗಾರರಿಂದ ಹಿಡ್ಕೊಂಡು ನಮ್ಮ ಸುಂಕಾಪುರ ಅವರು, ಆಗ ನಮ್ಮ ಗದಕರು, ಬಹುತೇಕರು ಈ ಬಸ್ಸುಗಳ ಬಗ್ಗೆ ಬರ್ತಾರೆ. ಅದೇ ರೀತಿಯಾಗಿ ನಮ್ಮ ವಡಪ್ಪಿಸ 2 ಬರ್ತಿದ್ದಾರೆ ಬಸ್ಸುಗಳಿಗೆ, ನಮ್ಮ ಬಸ್ಸು ಅಂತ ಒಂದು, ನಮ್ಮ ಬಸ್ಸುಗಳು ಅಂತ 2 ಪ್ರಬಂಧಗಳು ಈ ಸಮಗ್ರ ಸಂಕಲನದಲ್ಲಿ ನಮ್ಗೆ ಸಿಗ್ತಾ ಇದ್ದವು. ಆ ಬಸ್ಸುಗಳ ಅಂದ್ರೆ ಸುಮಾರು 50-60ರ ದಶಕದಲ್ಲಿ ನಮ್ಮ ಪ್ರಯಾಣ ವ್ಯವಸ್ಥೆ ಹೆಂಗಿತ್ತು, ಒಂದು ಪ್ರಯಾಣ ಮಾಡಿ ಮುಗಿಸ್ಬೇಕಾದ್ರೆ ಎಷ್ಟೆಲ್ಲ ಕಷ್ಟಗಳಿದ್ವು, ಆಮೇಲೆ ಅಲ್ಲಿ ಉಂಟಾಗ್ತಕ್ಕಂಥ ಮೋಜಿನ ಪ್ರಸಂಗಗಳು ಅನ್ನೋದನ್ನ ಬಹಳ ಹಾಸ್ಯಮಯವಾಗಿ ಅವರು ಹೇಳ್ತಾರೆ. ಅದೇ ರೀತಿಯಾಗಿ ಅವತಾರ ಅಂತಕ್ಕಂಥ ಅವತಾರ ಇಲ್ಲಿ ಬಹಳ ಅವರು ಒಂದು ವೈಚಾರಿಕತೆಯನ್ನು ಕಾಣಬಹುದು ಅವತಾರ ಅಂತಕ್ಕಂಥ ಪ್ರಬಂಧದಾಗ. ಯಾರ್ಯಾರು ಯಾವ ತರ ಅವತಾರ ಇರ್ತಾರ ಅಂತ ಅವರು ಬಹಳ ಆರಂಭದಲ್ಲಿ ಹೇಳ್ತಾರೆ. ಅವ್ರು ಏನಂತಂದ್ರ ಶ್ರೀಮನ್ನಾರಾಯಣ 9 ಅವತಾರಗಳನ್ನ ಮುಗಿಸಿ ಕಲಿಯುಗದಲ್ಲಿ ವೈಕುಂಠಕ್ಕೆ ಮರಳಿ ಹೋಗ್ಬಿಟ್ಟ ಅಂತ, ಯಾಕಂದ್ರೆ ಕಲಿಯುಗದಲ್ಲಿ ಏನು ನಡೆಯುವುದಿಲ್ಲ ಅಂತ, ಇಲ್ಲಿ ಮಾನವರ ಅವತಾರಗಳನ್ನ ಹೆಚ್ಚಿಗೆ ಶುರು ಮಾಡ್ತಾರ ಅಂತ ಹೇಳ್ತಾರೆ ಅವರು. ಇದು ನೋಡಿ ಒಂದು ರೀತಿಯಲ್ಲಿ ಹಾಸ್ಯಮಯವಾಗಿ ಹೇಳ್ತಾರೆ ಅವರು. ಅದ್ರ ಜೊತೆಗೆ ಇಂದಿನ ಒಂದು ಏನು ಸಾಮಾಜಿಕ, ರಾಜಕೀಯ ಮತ್ತು ಆರ್ಥಿಕ ಸ್ಥಿತಿ ಒಳಗ ನಮ್ಮ ವೈಜ್ಞಾನಿಕವಾಗಿ ಮಾನವ ಎಷ್ಟು ಒಂದು ಅಗಾಧತೆಯನ್ನ ಸಾಧಿಸಿದ್ದಾನ, ಚಂದ್ರಲೋಕ ಮೇಲೆ ಕಾರ್ಯಕ್ರಮ ಅದ್ರ ಬಗ್ಗೆ ಹೇಳ್ತಾರೆ ಅವರು. ಆಮೇಲೆ ಹಿಪ್ಪಿಗಳ ಬಗ್ಗೆ ಹೇಳ್ತಾರೆ ಅವ್ರ ಅವತಾರದ ಬಗ್ಗೆ. ಈಗೂ ನಾವು ಸಹ ನೋಡ್ತಾ ಇರ್ತೀವಿ ಈಗ ಯಾವ ರೀತಿಯ ಅವತಾರಗಳಂತ ಒಂದು ಆಗ ಅವರು ಒಂದು ಬರುತ್ತೆ ಬಹಳ ಹಾಸ್ಯಮಯವಾಗಿ. ಈ ಹಿಪ್ಪಿಗಳಿಗೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಿಮ್ಮ ಅವತಾರ ನೋಡಿದ್ರೆ ನೀವು ಹೆಣ್ಣು ಕೊಂಡ್ರೆ ನಿಮ್ಗೆ ಗೊತ್ತಾಗ್ತಿಲ್ಲ ಅಂತ. ಬಹುತೇಕ ಕೆಲವರು ಪಾಪ ಹಳಬರಿಗೆ ಹೆಂಗ್ ಅನಿಸ್ತಾರೆ ಅಡ್ಡಿಲ್ಲ, ಯಾಕಂದ್ರೆ ಈಗ ಮೊದ್ಲ ಹುಡುಗಿಯರಷ್ಟೇ ಜಡೆ ಬಿಡುತ್ತಾ ಇದ್ರೆ ಹುಡುಗರು ಜಡೆ ಬಿಡುತ್ತೆ ಕೊಟ್ಕೊಂಡಿರ್ತಾರೆ. ಅದು ಕೆಲವು ಪಾಪ ಹಳಬರಿಗೆ ತೊಂದರೆ ಆಗ್ಬೋದು, ನಾವು ನೋಡ್ತಾ ಇರ್ತೀವಿ ಅವಾಗ ಅವಾಗ. ಹೆಣ್ಣುಗಳನ್ನು ಗುರುತಿಸೋದು ಬಹಳ ಕಷ್ಟ ಆಗ್ತೈತಿ. ಅದೇ ರೀತಿಯಾಗಿ ಮಾತುಗಾರ ಬೇಂದ್ರೆಯವರು ಅಂತ, ಈ ಮಾತುಗಾರ ಬೇಂದ್ರೆಯವರು ಬಹುಶಃ ಇದು ಬೇಂದ್ರೆಯವರು ತಿರ್ಕೊಟಾಗ ಬರುತ್ತೆ ಅನ್ಕೋತೀನಿ, ಅದ್ರಲ್ಲಿ ಇದೆ ಅದು. ಯಾಕಂದ್ರೆ ಅವರು ಬೇಂದ್ರೆಯವರ ಆತ್ಮಕ್ಕೆ ಶಾಂತಿ ಕೋರಿ ಪ್ರಬಂಧವನ್ನ ಮುಗಿಸ್ತಾರ. ಮಾತುಗಾರ ಬೇಂದ್ರೆಯವರು ಎಂತವ್ರು ಅಂತ ಅನ್ನೋದು ಬಹುತೇಕ ಸಾಹಿತ್ಯ ಲೋಕದ ಎಲ್ಲರಿಗೂ ಗೊತ್ತಿರ್ತದೆ. ಅಲ್ಪ ಸ್ವಲ್ಪ ಸಾಹಿತ್ಯ ಓದ್ಕೊಂಡವರು ಬೇಂದ್ರೆ ಪ್ರಸಂಗಗಳ ಬಗ್ಗೆ ಅನೇಕ ಪುಸ್ತಕಗಳನ್ನ ಸಂಪಾದಿಸಿದ್ದಾರೆ. ಎಂತ ಶಬ್ದಗಾರುಡಿಗರಾಗಿದ್ರು ನಮ್ಮ ಬೇಂದ್ರೆಯವರು ಅನ್ನೋದು ಎಲ್ಲರಿಗೂ ಗೊತ್ತು. ಇದಕ್ಕೊಂದ್ ಸಣ್ಣ ಉದಾಹರಣೆ ಕೊಡ್ತಾರೆ ಇಲ್ಲಿ. ಏನಂತಂದ್ರ ಈ ಬೇಂದ್ರೆಯವ್ರಿಗೆ ಯಾರೋ ಹೇಳ್ತಾರೆ, ನಮ್ಮ ಹುಡುಗ ಪಂಪನ್ ಬಗ್ಗೆ ಪದ್ಯ ಬರ್ದಾಗ್ಲ, ಹೌದಾ ಹಂಗಾರ ಅವನು ಪಂಪನ ಅಂತ. ಅಂದ್ರ ಯಾವ ರೀತಿಯ ಒಂದು ನಿಶ್ಚಿತ ಇತ್ತು ನಮ್ಮ ಬೇಂದ್ರೆಯವರ ಮಾತುಗಾರಿಕೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಗಮನಿಸಬಹುದು. ಅದೇ ರೀತಿಯಾಗಿ ಚಾವಡಿ ಇರಬಹುದು, ಬರಹಗಾರನ ಸ್ಕಂದ ಪುರಾಣ, ವೃತ್ತಪ್ರಪ್ತ ವಿಶ್ವಭಕ್ತಿ, ಚಟಗಳು, ಎಲ್ಲಾ ಪ್ರಬಂಧಗಳಲ್ಲೂ ನಾವು ವಿಷಯ ವೈವಿಧ್ಯವನ್ನ ಕಾಣ್ತೀವಿ. ಜೊತೆಗೆ ಆ ಕಾಲಘಟ್ಟದ ಒಂದು ಸಾಂಸ್ಕೃತಿಕ ಪರಿಸರ, ನಮ್ಮ ಧಾರವಾಡ ಸಾಂಸ್ಕೃತಿಕ ಪರಿಸರ ನಮ್ಮ ವಡಪ್ಪಿಯವರ ಪ್ರಬಂಧಗಳಲ್ಲಿ ಜೀವಂತವಾದ ಇನ್ನ ಬೀದಿಯ ನಳ. ಇದು ನಮ್ಮ ಗುರು ರಾಮಸ್ವಾಮಿ ಅಯ್ಯಂಗಾರ್ರವರು ಹೊಸಗನ್ನಡ ಪ್ರಬಂಧ ಸಂಕಲನದಲ್ಲಿ ಚಿತ್ರದುರ್ಗ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಕಟವಾಗಿದೆ. ಇದು ಮರುಮುದ್ರಣ ಕಂಡಿದೆ. ಬಹುತೇಕ UPSC ಎಕ್ಸಾಮ್ಸ್ಗೆ ಟೆಸ್ಟ್ ಆಗಿದೆ, ಅಲ್ಲಿ ಕೂಡ ಇದು ಪ್ರಬಂಧ ಸೇರಿದೆ. ಬೀದಿಯ ನಳ ಅಂತಕ್ಕಂಥ ಒಂದು ಸಣ್ಣ ವಿಷಯವನ್ನು ಇಟ್ಟುಕೊಂಡು ಅವರು ಅದರ ಸುತ್ತ ಒಂದು ಒಳ್ಳೆ ಪ್ರಬಂಧವನ್ನ ಬೆಳೆಸ್ತಾ ಹೋಗ್ತಾರೆ. ಇವತ್ತಿನ ದಿನ ನಾವು ಚಹದಂಗಡಿಗಳು ಹಳ್ಳಿಗಳಲ್ಲಿ ಮಾಡ್ತಕ್ಕಂತ ಒಂದು ಏನು ಗದ್ದಲ ಅದ ಗದ್ದಲ ಇಲ್ಲಿ ನಮ್ಮ ಸಣ್ಣ ಪುಟ್ಟ ಪಟ್ಟಣಗಳು, ನಗರಗಳಲ್ಲಿ ಬೀದಿಯ ಮಾಡ್ತಕ್ಕಂಥವ್ರು. ಅಂದ್ರ ಅಲ್ಲಿ ಒಳ್ಳೇದು ಕೆಟ್ಟದ್ದು ಎಲ್ಲಾ ರೀತಿಯ ಜನರು, ಅವರ ಜಗಳಗಳು, ಅವರ ಸ್ನೇಹ ಮುಂತಾದವುಗಳ ಬಗ್ಗೆ ಬಹಳ ಚಂದ ಒಂದು 4-5 ಪುಟ ಅಷ್ಟೇ ಬೀದಿಯ ಅಂತಕ್ಕಂಥ ಪ್ರಬಂಧ. ಆದ್ರೆ ನಮ್ಮ ಒಂದು ಪ್ರತಿಭೆ ಇದಲ್ಲ, ವಡಪೇಸರ ಪ್ರತಿಭೆ ಇದು ನೋಡ್ಬೇಕಾದ್ರೆ ನಾವು ಈ ಪ್ರಬಂಧವನ್ನು ಮುದ್ರಿಸೋದ್ನ ಒಂದು ಹರಟೆಯನ್ನ ಯಾವ ರೀತಿ ನಾವು ಬರೆಯುವಂತಕ್ಕಂಥಕ್ಕ ಇದು ಒಂದು ಬಹಳ ಒಳ್ಳೆಯ ಉದಾಹರಣೆ. ಈ ರೀತಿಯಾಗಿ ಬಹುತೇಕ ಅವರ ಮೊದಲ ಪ್ರಬಂಧ ಸಂಕಲನ ಮತ್ತು 2ನೇ ಪ್ರಬಂಧ ಎರಡಕ್ಕೂ ಬಹುಶಃ ಆಗ ಕರ್ನಾಟಕ ಸಾಹಿತ್ಯ ಸ್ಥಾಪನೆ ಆಗಿರಲಿಲ್ಲ. ಬಹುತೇಕ ಮೈಸೂರು ಸರ್ಕಾರದ ಒಂದು ಬಹುಮಾನ ಸಿಕ್ಕಂಗಿದೆ ಈ ಒಂದು ಪ್ರಬಂಧ ಸಂಕಲನಕ್ಕೆ. ಯಾವುದು ನಮ್ಮ ಮೊದಲನೇ ಸಂಕಲನ ಸುಳಿಗಾಳಿಗೆ, ಗಾಳಿಬುದರಿಗೆ. ಗಾಳಿಬುದರ ನಂತರ ಸುಳಿಗಾಳಿ ಬಂತು. ಆದ್ರೆ ಇಲ್ಲಿ ಸಂಗ್ರಹದಲ್ಲಿ ಏನಾಗಿದೆ, ಫಸ್ಟ್ ತಾರಕಂಬಗಳು ಬಂತು ಗಾಳಿಬುದ್ರೆ ಆದ್ಮೇಲೆ, ಇಲ್ಲಿ ಸುಳಿಗಾಳಿ ಹಾಕಿ ನಂತರ ತಾರಕಂಬ ಹಾಕಿದ್ರೆ ಬಹುಶಃ ಮುದ್ರಣದ ಅವಧಿಯೊಳಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು. ಇದಾದ ನಂತರ ನಾವು ಸುಳಿಗಾಳಿಗೆ ಇವರು ಬರ್ತಿದ್ದಾರೆ ಮೊದಲು, ಯಾರು ನಮ್ಮ VC ಅವರು ನೋಡಿ ಬರ್ತಿದ್ದಾರೆ. ಈ ವಡಪ್ಪಿಸರ ಪ್ರಬಂಧಗಳ ಮತ್ತೊಂದು ವಿಶೇಷತೆ ಅಂತಂದ್ರೆ, ನಾವು ಒಂದೊಂದು ಪ್ರಬಂಧ ಇಟ್ಟು ನೋಡೋದಕ್ಕಿಂತ ಒಟ್ಟಾರೆ ನಾವು ಕೆಲವು ಪ್ರಬಂಧಗಳು ಮಾತ್ರ ಪ್ರಸ್ತಾಪಿಸಿ ಹೇಳ್ತಾ ಹೋಗೋದಾದ್ರ, ಆ ಒಂದು 50 ಮತ್ತು 60ರ ದಶಕದ ಜನಜೀವನ ಎಷ್ಟು ಸರಳವಾಗಿತ್ತು. ಈಗ ನಾವೇನು ಒಂದು ಜೀವನ ಜಂಜಡದ
ಈ ನಮ್ಮ ಕಾಲಘಟ್ಟದ್ದು ಈ ಕಾಲದ ತುರ್ತುಗಳು, ಈ ಡಿಜಿಟಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಎಲ್ಲದೂ ಸಾಕಷ್ಟು ಬೆಳೆದು ಆ ಟೈಮ್ನಾಗ ಯಾವ ತರ ಇತ್ತು ನಮ್ಮ ಈ ಜನಜೀವನ, ವಿಶೇಷವಾಗಿ ಧಾರವಾಡ ಸಾಂಸ್ಕೃತಿಕ ಜನವನ್ನ. ಯಾಕಂದ್ರೆ ಈಗ ಧಾರವಾಡ ಬಿಟ್ರ ಈ ವಾಡಪಿಸ ಪ್ರಬಂಧಗಳಿಲ್ಲ, ವಾಡಪಿಸ ಪ್ರಮುಖ ಧಾರವಾಡ ಇಲ್ಲ. ಆತರ ಅಷ್ಟು ಒಂದು ಧಾರವಾಡಲ್ಲಿ ಜೀವಂತ ಆಗ್ತದ. ಅದೇ ರೀತಿ ಅವ್ರ ಸಮಕಾಲೀನ ದೃಷ್ಟಿ ನಾವು ನೋಡೋದಾದ್ರೆ ರಾಘವರು ಕೂಡ ಅವ್ರ ಸಮಕಾಲೀನ ಅದೇ ಸಮಯದಲ್ಲಿ ಬರೀತಾ ಇದ್ರು ಅವರು. ಬಹುಶಃ ವಾಡಪಿಸರ್ ಪ್ರಬಂಧ ಸಂಕಲನಗಳು ಬಂದ ನಂತರ ಗಾಳಿಪಟ ಬಂತು ಅಂತ ಅನ್ಕೋತೀನಿ ನಾನು. ಇಂಥ ಕಾಲಕ್ರಮದಲ್ಲಿ ನಾವು ಪ್ರಕಟಣೆಯ ಮೂಲಕ ನೋಡೋದಾದ್ರೆ ಆ ತರ ಬಂತಂತ ಅನ್ಕೋಬಹುದು. ಅಲ್ಲಿ ನಮಗೆ ಗೊತ್ತಾಗ್ತದೆ ವಾಡಪಿಸರ್ದು ಪ್ರಬಂಧಗಳು ಯಾವ ರೀತಿ ನಮಗೆ ಇದನ್ನ ಮಾಡ್ಬೇಕ. ಈ ವಿ.ಸಿ. ಅವರು ತಮ್ಮ ಭೇಟಿ ಇದ್ದಾರೆ ಸುಳಗಾಡಿಗೆ, ತಾರತಂಬುಗಳಿಗೆ ಬೇಂದ್ರೆ ನೋಡಿ ಬರೆದಿದ್ದಾರೆ. ಅದೇ ರೀತಿ ವಿ.ಸಿ. ಅವರು ಸುಳಗಾಡಿಗೆ ನೋಡಿ ಬರೆದಿದ್ದಾಗ ನಮ್ಮ ವಾಡಪಿಸರ್ ಪ್ರಬಂಧದ ವಿಶೇಷತೆಗಳ ಬಗ್ಗೆ ಬಹಳ ಸ್ಪಷ್ಟವಾಗಿ ಗುರುತಿಸ್ತಾರೆ. ಅಂದ್ರೆ ಸ್ವಚ್ಛಂದ ವಿಹಾರ ಮಾಡ್ತಾರೆ ಅವರು ಯಾವುದೇ ಒಂದು ವಿಷಯದ. ಸ್ವಚ್ಛಂದ ವಿಹಾರ ಅಂತಂದ್ರೆ ಅಲ್ಲಿ ಆ ವಿಷಯವನ್ನ ಒಂದು ಕುರಿತು ಮಾತಾಡೋದ್ರ ಜೊತೆಗೆ ಆ ವಿಷಯದ ಸುತ್ತ ಏನೆಲ್ಲ ಒಂದು ಸುತ್ತಾಕ್ಲಿಕ್ಕೆ ಸಾಧ್ಯತೆ, ಏನೆಲ್ಲ ವಿಷಯಗಳು ಅದಕ್ಕೆ ತೌಲಿಕವಾಗಿ ಅಥವಾ ಅದಕ್ಕೆ ಪರ್ಯಾಯವಾಗಿ ಬರ್ತದೆ ಅದೆಲ್ಲವನ್ನ ಅವ್ರು ಗಮನಿಸ್ತಾ ಹೋಗ್ತಾರೆ. ಒಂದೊಂದು ವಿಷಯಗಳನ್ನ ಅವರು ಬಿಡ್ತಾ ಹೋಗ್ತಾರೆ. ಇಲ್ಲಿ ಒಂದು ಪ್ರಬಂಧ ಕಾರಣಿರ್ಬೇಕಂತ ಭೂಮುಖ್ಯ ಗುಣಗಳು ಅಂತಂದ್ರೆ ಒಂದು ಆತ್ಮಾರ್ಥತೆ. ಆ ಆತ್ಮಾರ್ಥತೆಯನ್ನು ನಾವು ವಾಡಪಿಸರ್ ಪ್ರಬಂಧಗಳಲ್ಲಿ ಕಾಣಬಹುದು. ಅದ್ರ ಜೊತೆಗೆ ಪ್ರಬಂಧಕಾರನ ಗುಣ ವಿಶೇಷಗಳು ಇಲ್ಲಿ ನಮ್ಗೆ ಕಂಡು ಬರ್ತವೆ. ಅದನ್ನ ಅನೇಕ ಪ್ರಬಂಧಗಳಲ್ಲಿ ನಾವು ಕಾಣ್ತೀವಿ. ಅವರ ಪ್ರಬಂಧಗಳ ಅವರದ್ದು ವ್ಯಕ್ತಿತ್ವದ ಗುಣ ವಿಶೇಷಗಳು ಜೊತೆಗೆ ಸೂಕ್ಷ್ಮ ನಿರೀಕ್ಷಣಾ ಶಕ್ತಿ. ಪ್ರಬಂಧಕಾರರಿಗೆ ಬಹಳ ಮುಖ್ಯವಾಗಿರ್ಬೇಕಾದದ್ದು ಸೂಕ್ಷ್ಮ ನಿರೀಕ್ಷಣಾ ಶಕ್ತಿ. ಅದು ನಮ್ಮ ವಾಡಪಿಸರ್ ಪ್ರಬಂಧಗಳು. ಹೀಗಾಗಿ ಅವ್ರು ಸಣ್ಣ ಸಣ್ಣ ವಿಷಯಗಳು ನೋಡಿ, ಒಂದು ಚಾವಡಿ ಇರ್ಬೋದು, ಜ್ಯೋತಿಷ್ಯ ಇರ್ಬೋದು, ಇಲ್ಲಿ ಬುಡ್ಡಿಗೂಡು ಅವ್ರದ್ದು ಅತ್ಯಂತ ಒಂದು ಭಾವಗೀತಾತ್ಮಕವಾದಂತ ಪ್ರಬಂಧ. ನಮ್ಮ ದ್ಯಾಸ್ ದಿವಾಕರ್ ಅವರು ಅದನ್ನ ಪ್ರಸ್ತಾಪಿಸಿದ್ದಾರೆ ಮುನ್ನುಡಿ ಒಳಗ. ಒಂದು ಬೇಂದ್ರೆ ಅವರು ಹೇಳ್ತಾರೆ ಅದನ್ನ ಯಾವ ರೀತಿ ಅವರು ಒಂದು ಭಾಷೆಯನ್ನು ಹಿಡಿತಾ ಬಂದಿದ್ರು ಅನ್ನೋದನ್ನ. ಅದೇ ರೀತಿಯಾಗಿ ಈಗ ನಾವು ಅನೇಕ ಇತ್ತೀಚಿನ ಪ್ರಬಂಧಗಳು ಮತ್ತು ವಾಡಪಿಸರ್ ಪ್ರಬಂಧ ನಾವು ಹೋಲಿಸ್ತಾ ನೋಡ್ತಾ ಹೋದಾಗ ಈ ಶುದ್ಧಾಂಗವಾಗಿ ನಾವು ಹರಟೆ ಅಂತ ಕರಿತೀವಿ. ಹರಟೆ ಮತ್ತು ಪ್ರಬಂಧ ಅದು ಸ್ವಲ್ಪ ವ್ಯತ್ಯಾಸಗಳನ್ನು ಕೆಲವು ನಮ್ಮ ವಿಮರ್ಶಕರು ಗುರುತಿಸ್ತಾರ. ಆಮೇಲೆ ಈಗ ಹಾಸ್ಯ ಬರಹಗಳಂತ ಪೂರ್ತಿ ಕೊರವಂಜಿ ಬಳಗದವ್ರು ಬರಗಟ್ಟು ಅದು ನನಗೆ ತಿಳಿದ ಮಟ್ಟಿಗೆ ಬಹಳ ದೊಡ್ಡ ಮಟ್ಟದಂತ ಒಳ್ಳೆ ಲಲಿತ ಪ್ರಬಂಧಗಳನ್ನು ಬರೆದವರು ನಾಡಿಗ ಕೃಷ್ಣ ಅವರು 40 ಪ್ರಬಂಧಗಳನ್ನು ಸಹ ಬರೆದಿದ್ರು. ಅವರ ಪ್ರಬಂಧಗಳಿಗೂ ಮತ್ತು ನಮ್ಮ ವಾಡಪಿಸರ್ ಪ್ರಬಂಧಗಳು ಒಂದು ಸಾಕಷ್ಟು ಸಾಮರ್ಥ್ಯವನ್ನು ನಾನು ಓದ್ತಾ ಹೋದಾಗ ಗುರುತಿಸ್ತಾ ಹೋದೆ. ಏನಂತಂದ್ರ ಒಂದು ಹಳೆ ಮೈಸೂರು ಭಾಗದಲ್ಲಿ ಅದರಲ್ಲೂ ವಿಶೇಷವಾಗಿ 50-60ರ ದಶಕದ ಮಧ್ಯಮ ಮತ್ತು ಕೆಳ ಮಧ್ಯಮ ವರ್ಗದ ಒಂದು ಜನಜೀವನ, ಅವರ ನೋವು ನಲಿವುಗಳು ಮತ್ತು ಆಗಿನ ಒಂದು ಬೆಂಗಳೂರಿನ ಒಂದು ಏನೊಂದು ಸಾಮಾಜಿಕ ಪರಿಸರವನ್ನ ಯಾವ ರೀತಿ ನಾಡಿಗ ಕೃಷ್ಣರಾಯರು ತಮ್ಮ ಪ್ರಬಂಧಗಳು ಮತ್ತು ಹರಟೆಗಳನ್ನು ತಂದ್ರು, ಅದೇ ಕೆಲಸವನ್ನ ನಮ್ಮ ವಾಡಪಿಸರು ಈ ತಮ್ಮ 50-60ರ ದಶಕದ ಧಾರವಾಡದ ಒಂದು ಕಾಲಘಟ್ಟದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪರಿಸರವನ್ನ ತಮ್ಮ ಪ್ರಬಂಧಗಳನ್ನು ಜೀವಂತಗೊಳಿಸಿದ್ದಾರೆ ಅಂತ ಹೇಳ್ಬೇಕು. ಸಾಮಾನ್ಯವಾಗಿ ನಾವು ಏನ್ ಮಾಡ್ತಾ ಇರ್ತೀವಿ ಈಗ ಜೀವನ ಚರಿತ್ರೆಗಳು, ಆತ್ಮಕಥನಗಳು, ಅನುಭವ ಕಥನಗಳು ಮುಂತಾದವುಗಳನ್ನ ಹೇಳ್ತೀವಿ ನಾವು. ಒಂದು ಸಾಂಸ್ಕೃತಿಕ ಇತಿಹಾಸಕ್ಕೆ ಒಂದು ನೆರವಾಗ್ತಾವ ಅಂತಂದ್ರೆ ಅದ್ರ ಇತ್ತೀಚಿನ ಪ್ರಬಂಧಗಳಲ್ಲಿ ನಾವು ಅದನ್ನ ಕಾಣ್ಲಿಕ್ಕೆ ಆಗ್ತಾ ಇಲ್ಲ. ಆಮೇಲೆ ಅದರಲ್ಲಿ ಇತ್ತೀಚಿನ ಆತ್ಮಕಥೆಗಳು ಇರ್ಬೋದು, ಆತ್ಮಹತ್ಯೆಯಿಂದ ಬೆಳತಾವು. ಆಮೇಲೆ ಇತ್ತೀಚೆಗಿನ ಅನೇಕ ಪ್ರಬಂಧಗಳನ್ನ ನೀವು ಗಮನಿಸ್ತಾ ಹೋಗ್ರಿ. ಆತ್ಮರತಿ, ಆತ್ಮಮೂರ್ಖ ಅದು ಯಾವ ರೀತಿ ಮಾರಕವು, ಅದೇ ರೀತಿಯಾಗಿ ಈ ಒಂದು ಅತಿಯಾದ ಆತ್ಮವಿಶ್ವಾಸ ಅಥವಾ ಅತಿಯಾದ ವಿನಯ ಇವನು ಪ್ರಬಂಧಕಾರರನ್ನ ಏನ್ ಮಾಡ್ತದ ಅಂತಂದ್ರೆ ಆ ಪ್ರಬಂಧಗಳ ಗುಣಮಟ್ಟ ಕ್ಷೀಣಿಸುವಂತೆ ಮಾಡ್ತದೆ. ಇದು ಯಾವುದು ನಾವು ವಾಡಪಿಯವರಲ್ಲಿ ಕಾಣೋದಿಲ್ಲ. ಅವ್ರಲ್ಲಿ ಕಾಣ್ತಕ್ಕಂಥ ಗುಣ ವಿಶೇಷಗಳಂತಂದ್ರ ಮುಖ್ಯವಾಗಿ ಆ ಪ್ರಬಂಧವನ್ನ ಒಂದು ಯಾವುದೇ ಒಂದು ಸಣ್ಣ ವಿಷಯವನ್ನು ಕೂಡ ಒಂದು ಗಡಿಯಾರ ನೋಡಿ ಅಂತ ಹೆಚ್ಚು ಹೇಳ್ಕೊಳ್ತಕ್ಕಂಥ ವಿಷಯ ಇಲ್ಲ. ಅವತಾರಕ್ಕೆ ಒಂದು 3 ಪುಟದ ಪ್ರಬಂಧ, ಗಡಿಯಾರಕ್ಕೆ ಒಂದು 4 ಪುಟದ ಪ್ರಬಂಧಗಳು ಬಹಳ ದೀರ್ಘವಾಗಿ ಬರ್ಲಿಕ್ಕೆ ಹೋಗುದಿಲ್ಲ ಅಥವಾ ಪ್ರಸಂಗಗಳನ್ನ ತುಂಬುದಿಲ್ಲ. ಈಗ ನೋಡಿ ನಾವು ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಇವ್ರನ್ನ ನೋಡ್ತೇವೆ ನಾವು, ಆರಾಮಿತ್ರ ಅವ್ರನ್ನ ಸ್ವಲ್ಪ ದೀರ್ಘವಾಗಿ ಬರೀಬಲ್ಲಂತವ್ರು, ಜೊತೆಗೆ ಅನೇಕ ಪ್ರಸಂಗಗಳಿತ್ತು. ಅಂದ್ರೆ ಈಗ ಸ್ವಲ್ಪ ಹೊಸ ಓದುಗರಿಗೆ ಸ್ವಲ್ಪ ಭಾರ ಆಗ್ಬೋದು, ಅರ್ಥ ಆಗ್ಲಿಕ್ಕೆ. ಆದ್ರೆ ಹಂಗಲ್ಲ, ನಮ್ಮ ವಾಡಪಿಯವರ ಪ್ರಬಂಧಗಳ ವಿಶೇಷತೆ ಅಂತಂದ್ರೆ ಕೇಂದ್ರ ವಸ್ತು ಅಂತಾನೆ ಇರ್ತದೆ. ಆ ಕೇಂದ್ರ ವಸ್ತುವನ್ನು ಬಿಟ್ಟು ಯಾವತ್ತೂ ಪರಿಧಿಯಿಂದ ಹೋಗುದಿಲ್ಲ. ಅಂದ್ರೆ ಆ ಕೇಂದ್ರ ವಸ್ತುವಿನ ಗುರುತ್ವಾಕರ್ಷಣೆಗೆ ಒಳಪಟ್ಟೆ ಇತರ ವಿಷಯಗಳು, ಉಪಕಥೆಗಳು ಅಥವಾ ಕೆಲವು ಸಂಸ್ಕೃತ ಕಾವ್ಯದ ಸಾಲುಗಳನ್ನು ಅಥವಾ ಕನ್ನಡ ಕಾವ್ಯದ ಸಾಲುಗಳನ್ನು ಇಂಥವೆಲ್ಲ ತರ್ತಾ ಹೋಗ್ತಾರೆ. ಆಮೇಲೆ ಬರೀ ನಾವು ಲಲಿತ ಪ್ರಬಂಧ ಅಂತಾರೆ, ಒಂದು ಕನ್ನಡದಲ್ಲಿ ಪ್ರಬಂಧ ಸಾಹಿತ್ಯ ಅಂತಕ್ಕಂಥ ಒಂದು ಅಧ್ಯಯನಶೀಲ ಪ್ರಬಂಧವು ನಮ್ಮ ವಾಡಪಿಯವರ ಸಂಗ್ರಹದಲ್ಲಿದೆ. ಅವರು ತಮ್ಮ ಸಮಕಾಲೀನರು ಮತ್ತು ತಮ್ಮ ಹಿಂದಿನವರು ಏನಿದ್ರು ಆಮೇಲೆ ನಂತರ ಬರೀಲಿಕ್ಕೆ ಶುರು ಮಾಡಿದ್ರು. ಅವ್ರನ್ನೆಲ್ಲರನ್ನೂ ಅವರು ಸಂಕ್ಷಿಪ್ತವಾಗಿ ಅಲ್ಲಿ ಉಲ್ಲೇಖಿಸ್ತಾರೆ. ಜೊತೆಗೆ ಕನ್ನಡ ಪ್ರಬಂಧ ಸಾಹಿತ್ಯದ ಬೆಳವಣಿಗೆ ಯಾವ ರೀತಿ ಇದೆ ಅಂದ್ರೆ ಬಹಳ ಸಂಕ್ಷಿಪ್ತಗೊಳ್ತಾರೆ, ಬಹಳ ಸಣ್ಣ ಪ್ರಬಂಧ. ಆದ್ರೆ ನಮ್ಗೆ ವಾಡಪಿಸರ ಅಧ್ಯಯನಶೀಲತೆ ನಮಗಲ್ಲೇ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇನ್ನ ತಾರಕಂಬಗಳು ಅಂತಕ್ಕಂಥ ಪ್ರಬಂಧ ಸಂಕಲನ ಬುಡ್ಡಿಗೂಡು ನಾವಿಲ್ಲಿ ನೋಡ್ತಾ ಹೋದಾಗ 1957ರಲ್ಲಿ ಒಂದು ಮೊದಲ ಪ್ರಬಂಧ ಸಂಕಲನ ಪ್ರಕಟವಾಯಿತು. 1953 ನಂತರ 57, 63 ಅದಾದ ಮೇಲೆ ಸುಮಾರು ಅವ್ರದ್ದು ಕೊನೆಯ ಪ್ರಬಂಧ ಸಂಕಲನ ಪ್ರಕಟ ಆಗಿದ್ದು ಬುಡ್ಡಿಗೂಡು.
ಅಂದ್ರೆ ಸುಮಾರು 17-18 ವರ್ಷಗಳ ವ್ಯತ್ಯಾಸ ಇದೆ. ನವೋದಯ ಕಾಲದಲ್ಲಿ ಪ್ರಬಂಧ ಸಾಹಿತ್ಯ ಚೆನ್ನಾಗಿತ್ತು, ಚೆನ್ನಾಗಿ ಪ್ರಬಂಧ ಸಂಕ್ರಮ ಬರ್ತಾ ಇತ್ತು. ಬಹುತೇಕ ಎಲ್ಲ ಒಂದು ನಮ್ಮ ಹಿರಿಯರು ಪ್ರಬಂಧಗಳನ್ನ ಬರೆದಿದ್ದಾರೆ. ಈಗ ನಾವು ವಾಡಪಿ ಸರ್ ಅವರಲ್ಲಿ ನಾವು ಮೂರೂರರ ಒಂದು ಝಲಕನ್ನ ಕಾಣಬಹುದು. ಏನಂತಂದ್ರೆ ಒಂದು ಕಥನ ಪ್ರಬಂಧಗಳ ತರಾನು ನಮ್ಮ ವಾಡಪಿ ಸರ್ ಪ್ರಬಂಧಗಳಲ್ಲಿ ಕೆಲವು ಇವೆ. ಈಗ ಗುರು ರಾಮಸ್ವಾಮಿ ಅಯ್ಯಂಗಾರ್, ಸುನಂದ ಬೆಳಗಾವಿ ಇಂತಹ ನಮ್ಮ ತೇಜಸ್ವಿ ಅವರ ಪರಿಸರದ ಕಥೆ ತಗೋಬಹುದು. ಈ ಕೆಲವು ಪ್ರಬಂಧಗಳಲ್ಲಿ ಏನೋ ನಾವು ವಿಶೇಷ ಕಾಣೋದು ಅಂತಂದ್ರ ಆ ಪ್ರಬಂಧ ಸಂಕಲನಗಳಲ್ಲಿರ್ತಕ್ಕಂಥ ಪ್ರಬಂಧಗಳಿಗೂ ಕಥೆಗಳಿಗೂ ಒಂದು ವ್ಯತ್ಯಾಸ ಕಂಡಿದ್ದು ಬಹಳ ಕಷ್ಟ. ನೀವು ಒಂಥರ ನೀರ ಮೇಲೆ ಗೆರೆ ಎಳೆದಂಗೆ ಇರ್ತದ ಅದು. ಅಂದ್ರೆ ನಮ್ಮ ಗುರುವರಂತೂ ನೀವು ನೋಡಿದ್ದೀರಿ, ಕಥನ ರೂಪಿ ಪ್ರಬಂಧಗಳು, ಪ್ರಬಂಧ ರೂಪಿ ಕಥನಗಳು, ಆತರ ಅವರು ಸಾಕಷ್ಟು ಪ್ರಬಂಧಗಳನ್ನ ಬರೀತಾರೆ. ಇನ್ನು ನಮ್ಮ ಸುನಂದ ಬೆಳಗಾಂವ್ಕರ್ ಮೇಡಮ್ ಬರೆದಂತಹ ಕಜ್ಜಾಯ ಸಂಕಲನದಲ್ಲಿ ನಾವು ಗಮನಿಸಿದಾಗ ಅವರ ಅನೇಕ ಪ್ರಬಂಧಗಳು ಸಣ್ಣ ಕಥೆಗೆ ಹತ್ತಿರವಾದಂತಹ ವಸ್ತುವನ್ನ ಒಳಗೊಂಡಿವೆ. ನಾವು ಕಥನ ಪ್ರಬಂಧ ಅಂತ ಕರೀತೀವಿ. ಈಗ ಶುದ್ಧಾಂಗವಾಗಿ ಲಲಿತ ಪ್ರಬಂಧ ಅಂತಕ್ಕಂತ ನೋಡ್ತಾ ಹೋದಾಗ ಹಳೆ ಮೈಸೂರು ಭಾಗದಲ್ಲಿ ನಮ್ಮ ಏನ್ ಮೂರ್ತಿರಾಯರು, ಆಮೇಲೆ ಧಾರವಾಡ ಭಾಗದಲ್ಲಿ ರಾಘು ಅವರನ್ನ ಬಹಳ ಅದ್ಭುತವಾಗಿ ಬೆಳೆಸಿದ್ರು. ರಾಘು ಅವರು ಹೆಚ್ಚು ಬರಲಿಲ್ಲ, ಅವರ ಜೀವನ ಹೋರಾಟದಲ್ಲಿ ಪಾಪ ಬಹಳ ನೊಂದು ಹೆಚ್ಚಿನ ಒಂದು ಕೊಡುಗೆ ಕೊಡ್ಲಿಕ್ಕೆ ಆಗಿಲ್ಲ. ಕೇವಲ 2-3 ಸಂಕಲನಗಳು ಅನ್ಕೋತೀನಿ ಅವರು. ಒಂದು ಗಾಳಿಪಟ, ದೇವಕನ್ಯೆ, ನಂತರದಲ್ಲಿ ಯಾವ್ದಪ್ಪ ಅಂತಂದ್ರೆ ಶೇಷ ವಿಶೇಷ ಅಂತ ಬಹುತೇಕ ಅವರು ಸ್ವಲ್ಪ ಪೂರ್ವದಲ್ಲಿ ಪ್ರಕಟವಾದಂತ ಪ್ರಬಂಧಗಳು. 1980 ಬಹುತೇಕ ವಾಡಪಿ ಸರ್ ಇರಲಿ, ಆಮೇಲೆ ಏನ್ ಮೂರ್ತಿರಾಯರು, ರಾಘೋರ್ ಬಹುತೇಕ ಪ್ರಬಂಧಗಳೊಳಗೆ ನೆಲೆಸಿದ್ರು. ಆದ್ರೆ ನಮ್ಗೆ ತಿಳಿದ ಬಹುತೇಕ ಒಂದು 70-75 ವರ್ಷದವರೆಗೂ ಅವರು ಪ್ರಬಂಧ ಬರವಣಿಗೆಯನ್ನ ನಿರಂತರವಾಗಿ ಮಾಡ್ತಾ ಬಂದಿದ್ರು. ಆ ಪ್ರಬಂಧಗಳ ಮತ್ತೊಂದು ವಿಶೇಷತೆ ಅಂತಂದ್ರ ಈ ಮೊದಲೇ ಹೇಳಿದ ಹಾಗೆ ಪ್ರಬಂಧಕಾರನ ವ್ಯಕ್ತಿತ್ವ ನಿಜ ಸ್ವರೂಪದಲ್ಲಿ ಪ್ರಕಟಗೊಳ್ತಕ್ಕಂಥದ್ದು ಪ್ರಕಾರ ಪ್ರಬಂಧ ಅನ್ನೋದು. ಅಲ್ಲಿ ನೀವು ಯಾವುದೇ ರೀತಿಯಾದಂತ ಮುಸುಕು ಹೊದ್ದು ಬರ್ಲಿಕ್ಕೆ ಹೋಗ್ಬಿಟ್ರೆ ಆ ಪ್ರಬಂಧಗಳು ತಮ್ಮ ಒಂದು ಲಾಲಿತ್ಯವನ್ನು ಕಳ್ಕೊತ, ಆಮೇಲೆ ಓದುಗರಿಗಿಂದ ಅಂತವಕ್ಕೆ ಯಾವುದೇ ಪುರಸ್ಕಾರ ಸಿಗ್ಲಿಕ್ಕಿಲ್ಲ. ಅವು ಬಹಳ ಶುಷ್ಕವಾಗಿ ಬಿಡುತ್ತವೆ. ವಿಶೇಷವಾಗಿ ಏನ್ ಪ್ರಕಾರ ಇದೆಯಲ್ಲ ಪ್ರಬಂಧ, ಆತ್ಮಕಥನ ಮತ್ತು ಅನುಭವ ಕಥನ, ಪ್ರವಾಸ ಕಥನ, ಇಲ್ಲಿ ಆ ಲೇಖಕನ ವ್ಯಕ್ತಿತ್ವ ಸಂಪೂರ್ಣವಾಗಿ ಅನಾವರಣಗೊಳ್ತದ. ಯಾಕಂದ್ರೆ ಇಲ್ಲಿ ನಾನು ಅಂತಂದ್ರೆ ಹಮ್ ಅಂತ ನಾನು ಅಂತಕ್ಕಂಥದ್ದ ಅಲ್ಲಿ ಹೆಚ್ಚು ಬರೋದ್ರಿಂದ ಬಹಳ ಜಾಗೃತನಾಗಿರ್ಬೇಕಾಗ್ತದೆ ಲೇಖಕ. ಸ್ವಲ್ಪ ಎಡವಟ್ಟಾದ್ರೂ ಕೂಡ ಆ ಬರವಣಿಗೆ ದಾರಿ ತಪ್ಪತಕ್ಕಂತ ಸಂಭವ ಇರೋದ್ರಿಂದ ಅಲ್ಲಿ ಪ್ರಬಂಧನೆ ಆಗ್ಲಿ, ಅನುಭವ ಕಥನೆ ಆಗ್ಲಿ, ಪ್ರವಾಸದ ಆತ್ಮಕಥನೆ ಆಗ್ಲಿ, ಅಲ್ಲಿ ಏನಂತಂದ್ರ ಈ ನಾನು ಅಂತಕ್ಕಂಥದ್ದು ಅದನ್ನ ಒಂದು ವಿನಯವಾಗಿ ನೋಡಬಹುದು, ಒಂದು ಆತ್ಮವಿಶ್ವಾಸವಾಗಿ ನೋಡಬಹುದು. ಅದೆರಡು ಇದ್ದಾಗ ಮಾತ್ರ ಆ ಪ್ರಬಂಧಗಳಲ್ಲಿ ಆ ವಿಷಯಗಳನ್ನ ತಿಳ್ಕೊಂಡು ಅದು ಏನ್ ಹೇಳ್ಬೇಕು ಅನ್ಕೊಂಡಿದ್ದೀವಿ ಅನ್ನೋದನ್ನ ಓದೋದರಿಗೆ ಯಶಸ್ವಿಯಾಗಿ ಮುಟ್ಟಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಅಂತಹ ಒಂದು ಕೆಲಸವನ್ನ ವಾಡಪಿ ಸರ್ ಪ್ರಬಂಧಗಳು ಮಾಡಿವೆ. ಈಗ ಸುಮಾರು 56 ಪ್ರಬಂಧಗಳನ್ನು ಬರೆದಿದ್ದಾರೆ ವಾಡಪಿ ಸರ್. 56 ಪ್ರಬಂಧಗಳನ್ನು ಬರೆದಿದ್ದಾರೆ. ಅವರ 56 ಪ್ರಬಂಧಗಳಿರಬಹುದು, ಅವರ ಕಥಾ ಸಂಕಲನ ಇರಬಹುದು, ಅಲ್ಲಿ ನಾವು ಒಂದು ಏಕರೂಪತೆಯನ್ನ ಕಾಣ್ತೀವಿ. ಏನಂತಂದ್ರೆ ಒಂದು ಸಾಮಾಜಿಕ ಒಂದು ಧಾರವಾಡದ್ದು ಪರಿಸರ ಇರ್ತಲ್ಲ, ಅಲ್ಲಿರ್ತಕ್ಕಂಥ ಒಂದು ಸಮನ್ವಯತೆಯನ್ನ ಗುರುತಿಸ್ತಾರೆ. ಆಗಿರ್ತಕ್ಕಂಥ ಒಂದು ಸಹೃದಯತೆ, ಅದೇ ರೀತಿಯಾಗಿ ಆಗಿನ ಬರಹದಲ್ಲಿರ್ತಕ್ಕಂಥ ಒಂದು ವಿಶೇಷತೆಗಳು. ಈಗ ಬೇಂದ್ರೆಯವರದ ವ್ಯಕ್ತಿ ಚಿತ್ರವನ್ನೇ ನಾವು ನೋಡಬಹುದು. ಬೇಂದ್ರೆಯವರ ಬಗ್ಗೆ ಅನೇಕ ಬಗ್ಗೆ ಬೇಂದ್ರೆಯವರ ಕಾವ್ಯದ ಬಗ್ಗೆ ಬರುತ್ತಾರೆ, ಬೇಂದ್ರೆಯವರ ವ್ಯಕ್ತಿತ್ವದ ಬಗ್ಗೆ, ಬೇಂದ್ರೆಯವರ ಮಾತುಗಾರಿಕೆ ಬಗ್ಗೆ, ಆಮೇಲೆ ಬೇಂದ್ರೆಯವರ ವಿಚಾರ ವಿಮರ್ಶೆಯ ಬಗ್ಗೆ, ಆಮೇಲೆ ಕೊನೆಗೆ ಅವರ ಸಂಖ್ಯಾಶಾಸ್ತ್ರದ ಬಗ್ಗೆ ಇರಬಹುದು. ಬೇಂದ್ರೆಯವರದ ಒಂದು ಸಂಪೂರ್ಣ ಭಿನ್ನ ಒಂದು ಚಿತ್ರವನ್ನು ಕಟ್ಟಿಕೊಡ್ತಕ್ಕಂಥ ಪ್ರಬಂಧ ಇಲ್ಲಿ ಮಾತುಗಾರ ಬೇಂದ್ರೆಯಲ್ಲಿ ನಮ್ಮ ವಾಡಪಿ ಸರ್ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಅವರ ಮಾತುಗಾರಿಕೆಯ ಬಗ್ಗೆ ಅವರು ಹೆಚ್ಚು ಗಮನವಾಗಿ ಬರೀತಾರೆ. ಅದೇ ರೀತಿ ತಾರಕಂಬಗಳಿಂದ ಉಂಟಾಗ್ತಕ್ಕಂಥ ಅನುಕೂಲತೆಗಳ ಅನಾನುಕೂಲತೆಗಳ ಬಗ್ಗೆ ಬರೀತಾರೆ. ಈಗ ನಮ್ಮ ಇವರದನ್ನ ಗುರುತಿಸಿದ್ದಾರೆ ಯಾವುದು ವಾಡಪಿ ಸರ್ ಒಂದು ಪ್ರಬಂಧಗಳ ವಿಶೇಷತೆಯನ್ನ ಹಾಮಾನಾಯಕರು ಅವ್ರು ಹೇಳ್ತಾ ಇದ್ದಾರೆ. ಏನಂತಂದ್ರೆ ಗುರು ರಾಮಸ್ವಾಮಿ ಅಯ್ಯಂಗಾರ್ ಹೇಳ್ದಂಗೆ ವಾಡಪಿ ಸರ್ ಪ್ರಬಂಧಗಳದ್ದು ಏನಪ್ಪಾ ಅಂದ್ರೆ ಅವ್ರು ಹೇಳ್ತಕ್ಕಂಥ ವಿಷಯ ಒಂದು ಮುನ್ನುಡಿಯಿಂದ ನಾನು ನಿಮಗೆ ಕೆಲವು ಒಂದು ಸಾಲಗಳನ್ನು ಹೇಳ್ತೇನೆ. ಬೇಂದ್ರೆ ಅವರು ಹೇಳಿದಂಥದ್ದು ತಾರಕಂಬಗಳಿಗೆ ವಿಚಾರದ ಮಸದಾಟವು ಇವರವರೆಂದು ತರುವ ಲೇಖಕರ ಸಾಹಿತ್ಯಾಭ್ಯಾಸದಿಂದ ಪ್ರಬಂಧಗಳಿಗೆ ಒಂದು ಲಾಲಿತ್ಯ, ಒಂದು ಅಲಂಕಾರ ಬಂದಿದೆ. ನಮಸ್ಕಾರ, ನಾನು, ಅಡಿಕೆ, ಹೊಗಳಿಕೆ, ಮುಪ್ಪು, ಚಹರಂಗಡಿಗಳು, ಮುಚ್ಚಿದರೆ, ಸೊಪ್ಪು, ಚಿಂತೆ ಪ್ರಬಂಧಗಳಲ್ಲಿ ಶ್ರೀ ವಾಡಪಿಯವರ ಜೀವಕಳೆ ಬಂದಿದೆ. ಗೆಳೆಯನ ಮದುವೆ 3 ಡೊಂಕಿನಿಂದ ಮುರಿದು ಹೋಗಿದೆ. ಪ್ರವಾಸದ ಪ್ರಶಸ್ತಿ ಸಂಗ್ರಹಕ್ಕೆ ಸ್ವಲ್ಪ ಒಲವೇ ಇಲ್ಲ. ಅದರಲ್ಲಿ ವರದಿ ಮಾಡುವ ಬಿಡಿಗುಡಿಯಿಂದ ವರ್ಣನೆಯೆಲ್ಲ ಮುಕ್ಕಾಗಿದೆ. ತಾರಕಂಬಗಳೆಂಬ ಹೆಸರು ಪ್ರಬಂಧ ಶೈಲಿಯ ವೈವಿಧ್ಯಕ್ಕೆ ಕುಂದು ಬಂದಿದೆ. ಅಲ್ಲವೇ ಇಲ್ಲವೇ ಅಷ್ಟೇ ಸರಿ ಅವು ಇಂಥ ಚುಪಚಾರಗಳ ನಡಿಗೆ ಬೆಳೆದಿರುವ ಸಂಗ್ರಹ ಪ್ರಸ್ತಾವನಾ ರೂಪವಾದ ಪ್ರಬಂಧಕ್ಕೆ ವಿಷಯ ಸಿಕ್ಕಲಾಗಿ ಪೂರ್ವ ವಿಚಾರವಿರಬೇಕು ಶ್ರೀ ಒಡಗುಪ್ಪಿಯವರ ಒಲವು ನಿಲುವುಗಳ ದರ್ಶನ ಮಾಡಿಸುತ್ತದೆ. ಹೀಗೆ ಸಂಕ್ಷಿಪ್ತವಾಗಿ
ನಮ್ಮ ಬೇಂದ್ರೆಯವರು ವಾಡಪ್ಪಿಯವರ ಪ್ರಬಂಧಗಳ ಗುಣ ಮತ್ತು ದೋಷ ಎರಡನ್ನೂ ಕೂಡ ಹೇಳ್ತಾರೆ. ಆಮೇಲೆ ಆಗ ಯುವಕರಾಗಿದ್ದಂತ ವಾಡಪ್ಪಿಯವರು ಸುಮಾರು 1952 ಬರೆದಂತದ್ದು. ಶ್ರೀ ವಾಡಪ್ಪಿಯವರ ಒಗರು, ಯಮಕ, ದುಡುಕು, ಸ್ಪಷ್ಟೋಕ್ತಿ, ವಿವೇಕದ ಸಂಚಾರ ಎಲ್ಲ ಕರೀತಾರೆ. ನನ್ನವನ್ನ ತಾಯಿ ಹಣ್ಣು ಹಾಗಲಕಾಯಿ ಎಂಬಂತೆ ಅದರಲ್ಲಿ ಒಂದು ವಾತ್ಸಲ್ಯದ ಪ್ರತ್ಯೇಕರವಾದ ಸಪಾಟವಾಗಿತ್ತೆಂಬ ಭರವಸೆ ತೋರುತ್ತದೆ ಅಂತ ಈ ಬೇಂದ್ರೆಯವರು ಹೇಳ್ತಕ್ಕಂಥ ಮಾತುಗಳಿವೆ. ಈ ಪ್ರಬಂಧಗಳನ್ನ ನಾವು ಓದಿದಾಗ ಬೇಂದ್ರೆಯವರ ಮಾತುಗಳಲ್ಲಿ ಯಾವುದೇ ಒಂದು ಅತಿಶಯೋಕ್ತಿ ಇಲ್ಲ. ಯಾಕಂದ್ರೆ ನೋಡಿ, ಅವರು ಹೊಸ ಒಬ್ಬ ಲೇಖಕರನ್ನ ಯಾವ ರೀತಿ ಹೊಗಳಬೇಕು, ಆಮೇಲೆ ಅವ್ರ ಮಿತಿಗಳನ್ನ ಯಾವ ರೀತಿ ಇಡಬೇಕು ಅಂದ್ರೆ ಬಹಳ ಒಂದು ಸೊಗಸಾಗಿ ಹೇಳಿದ್ದಾರೆ ನಮ್ಮ ಬೇಂದ್ರೆಯವರು ವಾಡಪ್ಪಿಯವರ ಪ್ರಬಂಧಗಳ ಗುಣ ಮತ್ತು ದೋಷಗಳ ಬಗ್ಗೆ. ಅದೇ ರೀತಿ ಇಲ್ಲಿ ನೋಡಿ, ಪ್ರವಾಸದ ಫಲಶ್ರುತಿ, ಚಂದ್ರನ ಚಿಂತೆ, ಲಾಲಬಾಗಿನ ಸಂಜೆ ಆಯ್ತು, ತಾರಕಂಬ ಬಹುಶಃ ಇದು 1985 ಕನ್ನಡದಲ್ಲಿ. ಹೌದು, ಈ ಪ್ರಬಂಧಗಳು ಕೂಡ ವಾಡಪ್ಪಿಯವರದ ವಿಷಯ ವೈವಿಧ್ಯಕ್ಕೆ ಒಂದು ಸಾಕ್ಷಿ. ಇನ್ನು ಕೊನೆಯ ಸಂಕಲನ ಅಂತಂದ್ರೆ ಬುಡ್ಡಿಗೂಡು. ಇಲ್ಲಿ ನಾನು ಮೊದಲೇ ಒಂದು ಭಾವಗೀತಾತ್ಮಕತೆಯನ್ನು ಬರೆಸಿದ ಬುಡ್ಡಿಗೂಡಲ್ಲಿ ಅಂತಂದು ನಮ್ಮ ನಾಯಕರು ಇದರ ಬಗ್ಗೆ ಬರೆದಿದ್ರು. ಎಸ್, ಬುಗ್ಗಿಗೂಡು ಪ್ರಬಂಧಗಳಲ್ಲಿ ಒಂದು ದೃಷ್ಟಿಕೋನದಿಂದ ಬದುಕನ್ನು ನೋಡಲಾಗಿದೆ. ಇದು ತೃಪ್ತಿಯ, ಜವಾಬ್ದಾರಿಯ, ಸಮಾಧಾನ ದೃಷ್ಟಿಕೋನ. ಯಾವುದಕ್ಕೂ ದುಃಖವಿಲ್ಲ, ನೋವಿಲ್ಲ, ಎಲ್ಲವನ್ನು ಬದುಕಿನ ಒಂದು ಭಾಗವನ್ನಾಗಿ ತೆಗೆದುಕೊಳ್ಳುವ ಸಮಚಿತ್ತತೆ ಇದೆ. ಸವೇ ಜನನ ವಿರಸಮರಣ ಎಂಬ ಕವಿಗುರುಗಳ ನೆರಳಲ್ಲಿ ಈ ಪ್ರಬಂಧಗಳನ್ನ ಓದಿ ನಾನು ಸಂತೋಷಿಸುತ್ತೇನೆ, ಈ ತರ ಬರೀತಾರೆ ಅವರು. ನೋಡಿ, ಗುಬ್ಬಿಗೂಡು ಅಂತಕ್ಕಂಥದ್ದು ಇಲ್ಲೇ ನಮ್ಮ ಕನ್ನಡದಲ್ಲಿ ಪ್ರಬಂಧ ಸಾಹಿತ್ಯ ಅಂತಕ್ಕಂಥ ಒಂದು 15 ಪ್ರಬಂಧ ಇದೆ. ನಮ್ಮ ಮನೆ ನಮ್ಮದನ್ನ, ಆಪದ್ ಬಾಂಧವರು, ನಿವೃತ್ತಿ ಯಂತ್ರ, ಬಸ್ ಬಂತು, ಬಾರಸಾಧನ ಕೇಳಿದ್ವಿ. ಈ ಪ್ರಬಂಧಗಳನ್ನೆಲ್ಲ ನಾವು ಒಂದೊಂದಾಗಿ ಬಿಡಿಯಾಗಿ ನೋಡೋದಕ್ಕಿಂತ ಒಟ್ಟಾರೆಯಾಗಿ ಓದಿದಾಗ ನಮ್ಮ ವಾಡಪ್ಪಿ ಸರ್ ಅವರ ಜೀವನ ದೃಷ್ಟಿ ಹೇಗಿದೆ ಅನ್ನೋದನ್ನು ನಾವಿಲ್ಲಿ ನೋಡಬಹುದು. ಇನ್ನು ಒಟ್ಟಾರೆಯಾಗಿ ನಾನೀಗ ನಮ್ಮ ಕನ್ನಡ ಪ್ರಬಂಧ ಸಾಹಿತ್ಯ ವಾಡಪ್ಪಿ ಅವರ ಸ್ಥಾನಮಾನ ಅನ್ನೋದ್ರ ಬಗ್ಗೆ ಸ್ವಲ್ಪ ಒಂದು 4 ಮಾತುಗಳನ್ನು ಹೇಳ್ತೇನೆ. ಈಗ ನಾನು ಮೊದಲೇ ಹೇಳಿದೆ, ಒಂದು ಧಾರವಾಡ ಭಾಗ, ಹಳೆ ಮೈಸೂರು ಭಾಗ ಮತ್ತು ಕರಾವಳಿ ಭಾಗದಲ್ಲಿ ಪ್ರಬಂಧ ಸಾಹಿತ್ಯ ಯಾವ ರೀತಿ ಬರೆದು ಅಲ್ಲಿ ವಾಡಪ್ಪಿ ಸರ್ ಪ್ರಬಂಧಗಳು ಯಾವ ರೀತಿಯ ಸ್ಥಾನವನ್ನ ಪಡೀತಾವ. ಈ ವಾಡಪ್ಪಿ ಸರ್ ಬರೀತಕ್ಕಂಥ ಕಾಲಘಟ್ಟದಲ್ಲಿ ಪ್ರಬಂಧ ಉತ್ಸಾಹ ಸ್ಥಿತಿಯಲ್ಲಿತ್ತು. ನಂತರ ನವ ಸಾಹಿತ್ಯ ಕಾಲಘಟ್ಟದಲ್ಲಿ ಅದು ಕ್ಷೀಣಿಸ್ತಾ ಬಂತು. ಮತ್ತೆ ದಲಿತ ಬಂಡೆ ಕಾಲದಲ್ಲಂತೂ ಭೂಷಣ ಅಂತ ಮಟ್ಟಿಗೆ ಪ್ರಬಂಧಗಳು ಇರಲಿಲ್ಲ. ಬಹುತೇಕ ಹಳಬರೆ ಅಥವಾ ಯಾವ ಒಂದು ಬಣಕುಸಿ ಅಥವಾ ತಟಸ್ಥ ಲೇಖಕರಿಗೆ ಪ್ರಬಂಧವನ್ನ ಬರಿತಾ ಹೋದ್ರು. ಹೀಗಾಗಿ ನಾವಲ್ಲಿ ಹೆಚ್ಚಿನ ನಾವು ಗುರುತಿಸ್ಲಿಕ್ಕೆ ಆಗುದಿಲ್ಲ. ಇನ್ನು ಸ್ವಾತಂತ್ರ್ಯ ಪೂರ್ವ ಯುಗದ ಬರಹಗಾರರು ಅಂತ ನಾವು ಬರೀತಕ್ಕಂಥ ನಾಡಿಗರಲ್ಲಿದ್ದು, ಅದೇ ಸ್ವಾತಂತ್ರ್ಯ ಸಿಕ್ಕ ದಶಕಗಳಲ್ಲಿ ಬರಲಾರಂಭಿಸ್ತಕ್ಕಂಥ ನಮ್ಮ ವಾಡಪ್ಪಿಯವರಾಗಿರ್ಲಿ, ರಾಕೋರಾಗಿರ್ಲಿ, ಅವರೆಲ್ಲ ಇಲ್ಲಿ ಏನಪ್ಪಾ ಅಂದ್ರೆ ಅವ್ರದ್ದು ಎಲ್ಲಿಯೂ ಮಿತಿ ಮೀರಿದಂತಹ ಸರಳ ಶೈಲಿಯ ಇತಿಹಾಸ ಒಳಗೊಂಡಂತ ಒಳ್ಳೆಯ ಶೈಲಿ. ಇತರನ ಗಿರಿ ಮಾಡಿಸಾಗಿ ಇವರು ತಮ್ಮನ್ನೇ ತಾವು ಗಿರಿ ಮಾಡ್ಕೊಳ್ತಕ್ಕಂಥ ಸಹರತಿ ಮತ್ತು ಸ್ವವಿಮರ್ಶನ ಸ್ಪರ್ಧೆಯನ್ನ ಇರ್ತಕ್ಕಂಥವ್ರು. ಆದ್ರೆ ಏನಪ್ಪಾ ಅಂದ್ರೆ ಈ ಕೆಲವು ಕನ್ನಡ ಪ್ರಬಂಧ ಸಾಹಿತ್ಯದ ಚರಿತ್ರೆ ನಮ್ಗ ಅಷ್ಟು ಸ್ಪಷ್ಟವಾಗಿ ಯಾರು ಇಲ್ಲಿ ಬರ್ದಿಲ್ಲ. ಇನ್ನು ಹೊಸ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ನೋಡ್ತಾ ಇದ್ವಿ ನಾವು. ಎಲ್.ಎಸ್. ಶೇಷಗಿರಿರಾವ್ ಅವರು ಬರೆದ್ರು. ಬಹುಶಃ 70ರ ದಶಕದಲ್ಲಿ ಮೊದಲ ಮುದ್ರಣ ಕಂತು, 90ರ ದಶಕದಲ್ಲಿ ಮರುಮುದ್ರಣ ಕಂತು. ಈ ಲಲಿತ ಪ್ರಬಂಧ ಸಾಹಿತ್ಯ ಚರಿತ್ರೆಯನ್ನ ಹುಡುಕ್ತಾ ಹೋದಾಗ ನಿಮ್ಗ ಬಹಳ ನಿರಾಶೆ ಆಗ್ತದೆ. ಅಂದ್ರೆ ಈ ಮುನ್ನುಡಿಗಳು ಅಥವಾ ಆಯಾ ಪ್ರಬಂಧಕಾರರ ಬಗ್ಗೆ ಏನೋ ಮೊನೋಗ್ರಾಫ್ಗಳು ಅಥವಾ ಎಲ್ಲೋ ಕೆಲವು ಸಾಂದರ್ಭಿಕ ಲೇಖನಗಳು ಅಥವಾ ಅಪ್ರಕಟಿತ ಸಂಶೋಧನಾ ಕೃತಿಗಳು ಬಿಟ್ರೆ ನಮ್ಗೆ ಲಲಿತ ಸಾಹಿತ್ಯ ಪ್ರಬಂಧದ ಬಗ್ಗೆ ಒಂದು ವ್ಯವಸ್ಥಿತವಾದಂತ ಚರಿತ್ರೆ ಸಿಗಲ್ಲ. ಅಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ ನಮಗೆ ಒಂದು ಯಾವ ರೀತಿ ಬೆಳೆದು ಬಂತು, ಈ ಕೆಲವು ಹೆಸರುಗಳನ್ನ ಹೇಳಿ ಮುಗಿಸ್ಬಿಡ್ತಾರೆ. ಅವರ ಪ್ರಬಂಧಗಳ ವಿಶೇಷತೆ ಏನು ಅಥವಾ ಪ್ರಕಟವಾದಂತ ಕೃತಿಗಳು ಹೇಗಿದ್ದಾವು, ಅಥವಾ ಈಗ ಅನೇಕ ನಮ್ಮ ಸ್ವಾತಂತ್ರ್ಯ ಪೂರ್ವಯುಗದ ಮತ್ತು ಅದೇ ಸ್ವಾತಂತ್ರ್ಯಕ್ಕೆ ಬರಲಿಕ್ಕೆ ಶುರು ಮಾಡಿದಂತ ವಾಡಪ್ಪಿ ಸರ್ ತಲೆಮಾರಿನವರು ಅನೇಕ ಪ್ರಬಂಧ ಸಂಕಲನಗಳು ಗೊತ್ತಿಗೆ ಸಿಗುವುದಿಲ್ಲ. ಬಹುಶಃ ಎಂ.ಎಸ್. ಸುಂಕಪ್ಪ ಅವರು ಪ್ರಕಟ ಆಗಿರ್ಬೋದು. ಅದೇ ರೀತಿ ರಾಯ ಧಾರವಾಡಕರ್ ಅವರು, ಎನ್.ಎಸ್. ಗದಗ್ಕರ್ ಅವರು, ಮುಂತಾದವರ ಪ್ರಬಂಧ ಸಂಕಲನ ಇವತ್ತಿಗೆ ಸಿಗ್ತಾ ಇಲ್ಲ. ವಿ.ಸಿ. ಅವರು ಕೆಲವು ಎಂದೋ ಪ್ರಕಟ ಆಗಿದ್ವು, ಈಗ ಅವು ಕೂಡ ಇಲ್ಲ. ಈಗ ಔಟ್ ಆಫ್ ಸ್ಟಾಕ್ ಇದೆ. ಅದೇ ರೀತಿ ಎಂ.ವಿ.ಸಿ. ಪ್ರಬಂಧಗಳು ಸಂಸ್ಕೃತಿ ಇಲಾಖೆಯಿಂದ ಬಂತು, ಅವು ಇಲ್ಲ. ಈಗ ನಮಗೊಂದು ತೌಲನಿಕ ಅಧ್ಯಯನಕ್ಕಾಗ್ಲಿ ಅಥವಾ ಅವ್ರ ಸಮಗ್ರ ಇವನ್ನ ಅಭ್ಯಾಸ ಮಾಡ್ಲಿಕ್ಕಾಗ್ಲಿ ಅವರ ಪ್ರಬಂಧಗಳು ಅಲಭ್ಯವಾಗಿರೋದೇ ಬಹಳ ಒಂದು ದೊಡ್ಡ ಕೊರತೆ ನಮ್ಗೆ. ಅದನ್ನೆಲ್ಲ ಬಿಟ್ಟು ಕೂಡ ಈಗ ನಾವು ಒಟ್ಟಾರೆ ನೋಡಿದಾಗ ಎನ್ ಮೂರ್ತಿರಾವ್ ಮತ್ತು ರಾಘವರ ಒಂದು ಪ್ರಬಂಧ ಶೈಲಿ ಅವ್ರನ್ನ ಒಂದು ಚಿಂತನ ಮತ್ತು ಭಾವಗೀತಾತ್ಮಕ ಶೈಲಿ. ಬಹುಶಃ ವ್ಯಾಕರ ಗೀತೆ ಬಗ್ಗೆ ಹೇಳಿದೆ ನಾನು. ಅದೇ ರೀತಿ ರಾಘವರ ಗಾಳಿಪಟದಲ್ಲಿ ಗಾಳಿಪಟ ರಾಘು ಅಂತಾನೆ ಅವರು ಫೇಮಸ್ ಆದ್ರು. ಅವರಾದ ನಂತರ ಆ ಒಂದು ಸಾಲಿನಲ್ಲಿ ನಿಲ್ತಕ್ಕಂಥ ಕೆಲವು ಪ್ರಬಂಧಕಾರರಲ್ಲಿ ನಮ್ಮ ವಾಡಪ್ಪಿಯವರು ಬಹಳ ಮುಖ್ಯರಾಗ್ತಾರೆ. ನಾವು ಮಹಿಳೆಯರನ್ನು ನೋಡಿದಾಗ ಸ್ವಲ್ಪ ಸುನಂದ ಬೆಳಗಾಂಕರ್ ಅವರು ಬರಬಹುದು. ಅದೇ ರೀತಿಯಾಗಿ ಕೆಲವು ಸುನಂದಮ್ಮ ಅಂತ ಬಹುತೇಕ ಅವ್ರನ್ನ ಬಹಳ ಸೀರಿಯಸ್ ಆಗಿ ಯಾರು ತಗೊಳ್ಳೋದಲ್ಲ ಲಲಿತ ಪ್ರಬಂಧಕಾರ ಅಂತಂದು. ಹರಟೆಗಳನ್ನ ಬರೆದ್ರು ಅಂತ ಅಥವಾ ಕೊರಂಜಿ ಬೆಳಗದಂತ ಸ್ವಲ್ಪ ದೂರ ಇಟ್ಟಿದ್ದಾರೆ. ಅದೇ ರೀತಿ ನಮ್ಮ ಧಾರವಾಡದಲ್ಲಿ ಕೆಲವು ಎನ್.ಕೆ. ನಾನಿಕಾಕ್ ಅವರು ಪ್ರಬಂಧದ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡ್ತಾರೆ. ಬಹುತೇಕ ತಮ್ಮ ಸಮಕಾಲೀನರು ವಾಡಪ್ಪಿ ಸರಿಂದ ಹಿಡ್ಕೊಂಡು ಆಲ್ಮೋಸ್ಟ್ ಎಲ್ಲ ಲೇಖಕರ ಬಗ್ಗೆನೂ ಅವರು ಬರೆದಿದ್ದಾರೆ ಅಂತ ಅನ್ಕೋತೀನಿ. ಈ ಕೆಲವು ಧಾರವಾಡದ ವಿಶೇಷತೆಗಳನ್ನ ಅವರು ಅದೇ ರೀತಿಯಾಗಿ
ಹೇಳ್ತಾ ಬೆಳಿತಾ ಹೋಗ್ತಾರೆ. ಆಮೇಲೆ ಇನ್ನ ಹಳೆ ಮೈಸೂರು ಭಾಗದಲ್ಲಿ ನಾವೀಗ ನೋಡಿರ್ತೀವಿ ಗೋರೂರು ಮೂರ್ತಿರಾವ್ ವಿ.ಸಿ. ಎಂ.ವಿ.ಸಿ. ಪ್ರಭುಶಂಕರ್ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಪ್ರಭುಶಂಕರರ ಒಂದು ಪ್ರಬಂಧಗಳದು ಮಾದರಿಯನ್ನ ನಾವು ಸ್ವಲ್ಪ ಒಡಪಿಸಿದ ತೌಲನಿಕ ನೋಡ್ಲಿಕ್ಕೆ ಸಾಧ್ಯ. ವಿಷಯ ವೈವಿಧ್ಯತೆಯಲ್ಲಿ ಅದನ್ನ ನಿರೂಪಿಸ್ತಕ್ಕಂಥ ಕ್ರಮದಲ್ಲಿ. ಆಮೇಲೆ ಶೈಲಿ ನೋಡಿದಾಗ ಒಡಪಿಸೋದು ಬಹಳ ಒಂದು ಸುಭಗ ಶೈಲಿ. ಅವ್ರು ಎಲ್ಲೂ ವಿಷಯವನ್ನ ಸಂಕೀರ್ಣಗೊಳಿಸಲ್ಲ ಅಥವಾ ಬೇಕಂತ ಅದನ್ನ ಎಲ್ಲೂ ನಂಬಿಸ್ಲಿಕ್ಕೆ ಹೋಗುದಿಲ್ಲ. ಇದು ಬಹಳ ಒಂದು ಮುಖ್ಯ ಗುಣ ನಮ್ಮ ಒಡಪಿಸೋದು. ಸರಳ, ಸಂಕ್ಷಿಪ್ತ, ಆದ್ರೆ ಏನಪ್ಪಾ ಅಂದ್ರೆ ಒಂದು ನೇರವಾಗಿ ವಿಷಯವನ್ನು ಹೇಳ್ತಕ್ಕಂಥದ್ದು. ಅದ್ರ ಆಕರ್ಷಕತೆಯನ್ನು ಎಲ್ಲೂ ಕಳ್ಕೊಳ್ಳಂಗಿಲ್ಲ. ಹಂಗಂತಂದ ಪೂರ್ತಿಯಲ್ಲಿ ಅವರು ನಮ್ಮ ಪುಸ್ತಕಿ ಭಾಷೆಯನ್ನು ಪೂರ್ತಿ ಬಳಸಲಿಕ್ಕೆ ಹೋಗುದಿಲ್ಲ. ಪೂರ್ತಿ ಧಾರವಾಡ ಭಾಷೆನೂ ಅಂತಾನೆ ಬಹಳ ತಿಳಿಗನ್ನಡ, ಒಂದು ಸರಳ ಕನ್ನಡ, ಎಲ್ಲಾ ಭಾಗದವ್ರಿಗೆ ಅರ್ಥ ಆಗ್ತಕ್ಕಂಥ ಭಾಷೆ. ಈಗ ನಾವು ಕೆಲವು ವಿಶೇಷ ಪ್ರಬಂಧಕಾರರು ಶ್ರೀನಿವಾಸ ವೈದ್ಯರು ಬರೀತಕ್ಕಂಥ ಪ್ರಬಂಧಗಳು, ಗಂಡ ಬೀರುಂಡ ಅಂತ ಒಂದು ಪ್ರಬಂಧ ಅದಾವು. ಅಲ್ಲಿ ಅವರು ಹಳೆ ಮೈಸೂರು ಶಿಷ್ಟ ಭಾಷೆ, ಅದೇ ರೀತಿಯಾಗಿ ನಮ್ಮ ಇವರು ಧಾರವಾಡದ ಒಂದು ದೇಶೀಯ ಭಾಷೆ, ಎರಡನ್ನೂ ಕೂಡ ಅವರು ಅಷ್ಟೇ ಒಂದು ಸುಭಗತೆಯಿಂದ ಬಳಸ್ತಾ ಹೋಗ್ತಾರೆ. ಆದ್ರೆ ನಮ್ಮ ಒಡಪಿಸರ ಪ್ರಬಂಧಗಳಲ್ಲಿ ಅಂತ ಯಾವುದೇ ಸಮಸ್ಯೆ ಇಲ್ಲ. ಅವರು ಒಂದು ಮಧ್ಯಮ ಮಾರ್ಗವನ್ನ ಅನುಸರಿಸ್ತಾರೆ. ಅವರು ಏನಂತಂದ್ರೆ ಒಂದು ಸರಳ, ಒಂದು ಗ್ರಾಂಥಿಕ ಕನ್ನಡ, ಹಂಗಂತಂದು ಪೂರ್ತಿಯಾಗಿನೂ ಅರ್ಥ ಆಗಿರುವಂಗ ಇರುವುದಿಲ್ಲ. ಅದು ಬಹಳ ಒಂದು ಎಲ್ಲಾ ಓದುಗರಿಗೆ, ಹೊಸ ಓದುಗರು ಇರಬಹುದು ಅಥವಾ ಒಂದು ಒಬ್ಬ ಮಿಡಲ್ ಸ್ಕೂಲ್ ಓದ್ತಕ್ಕಂಥ ಓದುಗರು ಕೂಡ ಬಹಳ ಸರಳವಾಗಿ ಅರ್ಥ ಆಗ್ತಕ್ಕಂಥ ಶೈಲಿಯಲ್ಲಿ ಅವ್ರದ್ದು ಒಂದು ಬರವಣಿಗೆ ಇದೆ. ಅದೇ ರೀತಿಯಾಗಿ ಇನ್ನು ಅವರ ಕೆಲವು ವಿಷಯ ವೈವಿಧ್ಯದ ಬಗ್ಗೆ ನಾವು ನೋಡ್ತಾ ಬಂದಿದ್ದೇವೆ. ಅವ್ರದ್ದು ಬಹುಶಃ ಆಗಿನ ಕಾಲದಲ್ಲಿ ಅವ್ರದ್ದು ಒಂದು ಪ್ರವಾಸಗಳ ಮೂಲಕ ಕಂಡುಕೊಂಡಂತ ಜ್ಞಾನ ಇರ್ಬೋದು, ಹಿರಿಯರು ಮತ್ತು ಸಮಕಾಲೀನ ಸಾಹಿತಿಗಳ ಒಡನಾಟ, ಆಮೇಲೆ ಸಮಾಜದ ಬೇರೆ ಬೇರೆ ಸ್ತರದ ಜನರ ಜೊತೆ ಬಂದಂತ ಒಡನಾಟ ಮುಂತಾದವುಗಳಿಂದ ಬೆಳೆಸ್ಕೊಂಡಂತ ಅವ್ರದ್ದು ಒಂದು ಅನುಭವ ಇರಬಹುದು. ಅದೇ ರೀತಿ ಸೂಕ್ಷ್ಮ ನಿರೀಕ್ಷಣಾ ಶಕ್ತಿಯನ್ನ ನಾವು ನೋಡಬಹುದು ಪ್ರಬಂಧಗಳಲ್ಲಿ. ಅದನ್ನೆಲ್ಲ ಅವರು ಆಗಾಗ ತಮ್ಮ ಪ್ರಬಂಧಗಳಲ್ಲಿ ದಾಖಲಿಸ್ತಾನೆ ಬರ್ತಾರೆ. ಆಮೇಲೆ ಒಂದು ವಿಶೇಷತೆ ಅಂದ್ರೆ ಕೆಲವು ಪ್ರಬಂಧಕಾರರಲ್ಲಿ ಕಂಡು ಬರ್ತಕ್ಕಂಥ ಪುನರಾವರ್ತನೆ, ಆ ಪುನರಾವರ್ತನೆ ನಮ್ಮ ಒಡಪಿಸರಲ್ಲಿ ಕಂಡು ಬರುವುದಿಲ್ಲ. ಈಗ ಸಾಮಾನ್ಯವಾಗಿ ಈಗ ಬಸ್ಸುಗಳ ಬಗ್ಗೆ ಅವರು ಎರಡು ಪ್ರಬಂಧಗಳು, ಎಲ್ಲೇ ಒಂದೇ ಒಂದು ಸಾಲು ಅಥವಾ ಪದ ಅಲ್ಲಿ ಪುನರಾವರ್ತನೆ ಆಗಲಿಲ್ಲ. ಇದು ಒಂದು ಬಹಳ ನಾವು ಗಮನಿಸ್ತಕ್ಕಂಥ ಸಂಗತಿ. ಈ ಸಾಮಾನ್ಯವಾಗಿ ಅನೇಕ ನಾವು ದೊಡ್ಡ ಲೇಖಕರನ್ನು ನೋಡಬಹುದು, ಪ್ರಬಂಧಕಾರರಲ್ಲಿ, ಕಥೆಗಾರರಲ್ಲಿ ಅಥವಾ ಕಾದಂಬರಿಕಾರರಲ್ಲಿ. ಅವರು ಹೆಚ್ಚೆಚ್ಚು ಬರೆದಾಗ ಅಲ್ಲಿ ನಾವು ಪುನರಾವರ್ತನೆ, ಪುನರುಕ್ತಿಗಳು ಕಂಡು ಬರುವುದು ಸಹಜ. ಆದ್ರೆ ಒಡಪಿಸರಲ್ಲಿ ಅದು ಕಂಡು ಬರುವುದಿಲ್ಲ. ಇದು ಒಂದು ಅವರ ಪ್ರಬಂಧಗಳ ವಿಶೇಷವಂತ ನಾವು ಗಮನಿಸ್ಬೇಕಾಗ್ತದೆ. ಯಾಕಂದ್ರೆ ನೀವು ಸತತವಾಗಿ ನಿಮ್ಮಲ್ಲಿ ಹೊಸ ವಿಷಯಗಳಿತ್ತಂತಂದ್ರೆ, ಅಂದ್ರೆ ನೀವು ಸತತವಾಗಿ ಓದ್ತಾ ಇರ್ತೀರಿ, ಹೊಸ ಹೊಸ ಜನರ ಜೊತೆ ಓಡಾಡ್ತಾ ಇರ್ತೀರಿ, ಅಥವಾ ಪ್ರವಾಸದ ಮೂಲಕ ಮತ್ತೆ ಇತರೆ ಕೆಲವು ಅನೇಕ ಮಾರ್ಗಗಳ ಮೂಲಕ ನಾವು ಜ್ಞಾನವನ್ನ ಗಳಿಸ್ತಾ ಹೋಗ್ತಾ ಅಂತಂದ್ರೆ ಅಲ್ಲಿ ನಮಗೆ ಹೊಸತನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿ ಪುನರಾವರ್ತನೆ ಅವಶ್ಯಕತೆ ಇರೋದಿಲ್ಲ. ಹಾಗೆ ನಮ್ಮ ಒಡಪಿಸರ ಪ್ರಬಂಧಗಳಿಗೆ ಕೂಡ ಪುನರಾವರ್ತನೆಯ ಅವಶ್ಯಕತೆ ಬರುದಿಲ್ಲ. ಇನ್ನು ವ್ಯಕ್ತಿ ವಿಶೇಷಗಳ ಬಗ್ಗೆ ಬರೀಬೇಕಾದ್ರೂ ನಾವು ಒಂದು ವಿಶೇಷ ಶೈಲಿ ಅದ ನಮ್ಮ ಒಡಪಿಸೋದು. ಅವರು ಎಲ್ಲಿ ಒಂದು ಅತಿರೇಕಕ್ಕೆ ಹೋಗಿಲ್ಲ. ಈಗ ಬೇಂದ್ರೆಯವರ ಬಗ್ಗೆ ಬರೀಬೇಕು, ಬೇಂದ್ರೆಯವರ ಬಗ್ಗೆ ಅವ್ರಿಗೆ ಸಾಕಷ್ಟು ಪ್ರೀತಿ ಅದ. ಆಮೇಲೆ ಅವ್ರ ಕಾವ್ಯದ ಬಗ್ಗೆ ಒಂದು ತೀವ್ರ ಒಲವದ. ಹಂಗಂತಂದ್ರೆ ಎಲ್ಲಿಯೂ ಅವರು ಬೇಂದ್ರೆಯವ್ರನ್ನ ವೈಭವೀಕರಿಸಲಿಕ್ಕೆ ಹೋಗುದಿಲ್ಲ, ಅಥವಾ ಅವ್ರ ಮಿತಿಗಳನ್ನ ಹೇಳ್ತೀನಿ ಅಂತಂದು ತೀರಾ ಏನೋ ಒಂದು ಆ ಪ್ರಬಂಧ ಹಾದಿನ ತಪ್ಪಿಸಂಗಿಲ್ಲ. ಏನ್ ಮಾಡ್ತಾರೆ ಅಂದ್ರ ಬಹಳ ಸರಳವಾಗಿ ಮತ್ತು ಸಂಕ್ಷಿಪ್ತವಾಗಿ ಏನ್ ಹೇಳ್ಬೇಕು ಅನ್ನೋದನ್ನ ಬಹಳ ನೇರವಾಗಿ ಹೇಳ್ತಾರೆ. ಅಂದ್ರ ಬೇಂದ್ರೆಯವರ ಮೇಲೆ ಅವರ ವ್ಯಕ್ತಿತ್ವದ ಮೇಲೆ ಇರ್ತಕ್ಕಂಥ ಗೌರವವನ್ನ ಅಕ್ಷರವಾಗಿ ದಾಖಲಿಸ್ಬೇಕಾದ್ರೆ ಅವ್ರು ಅಷ್ಟೇ ಒಂದು ಇದನ್ನ ಏನಪ್ಪಾ ಅಂತಂದ್ರೆ ಸಂಯಮದಿಂದ ಬರೀತಾರೆ. ಈ ಸಂಯಮನು ಬಹಳ ಮುಖ್ಯ ನಮಗೆ. ಅದು ಕೂಡ ನಾವು ಈ ಒಡಪಿಸರ ಪ್ರಬಂಧಗಳಲ್ಲಿ ಕಾಣಬಹುದು. ಅದೇ ರೀತಿಯಾಗಿ ನಮ್ಮ ಎಸ್ ದಿವಾಕರ್ ಅವರು ಗುರುತಿಸುವಂಗ ಈ ಮರುಓದಿನ ಮೂಲಕ ಚರ್ಚೆಗಳಿಗೆ ಬರುವಂತ ಕೆಲವು ಲೇಖಕರು ಇರ್ತಾರೆ. ಅದರಲ್ಲೂ ವಿಶೇಷವಾಗಿ ಪ್ರಬಂಧ ಸಾಹಿತ್ಯ. ಈಗ ಮುಖ್ಯವಾಗಿ ಪ್ರಬಂಧ ಸಾಹಿತ್ಯದಲ್ಲಿ ಆಗ್ಬೇಕಾದಂತ ಕೆಲಸ ಏನಂತಂದ್ರ ಒಟ್ಟಾರೆ ಕನ್ನಡ ಪ್ರಬಂಧ ಸಾಹಿತ್ಯದ ಮುಖ್ಯ ಲೇಖಕರ ಕೃತಿಗಳನ್ನ ಸಮಗ್ರವಾಗಿ ಪ್ರಕಟಿಸಬೇಕು. ಅಥವಾ ತುಂಬಾ ಬರೆದಿರ್ತಾರೆ ನಾಡಿನ ಕೃಷ್ಣರಾಯರ್ ಅಂತವರು. ಆಮೇಲೆ ಇನ್ನು ಕೆಲವರು ಇದ್ದಾರೆ ನಮ್ಮ ಹಳೆಯ ಲೇಖಕರು, ಅವರು ರಾಶಿ ಬರೆದಾಕಿದ್ದಾರೆ. ಈಗ ಅವನ್ನೆಲ್ಲಾನು ನಾವು ಸಮಗ್ರವಾಗಿ ಕೊಡುವುದು ಸಾಧ್ಯವಲ್ಲ ಮತ್ತು ಬಹಳ ಕಷ್ಟ. ಅದು ಯಾವುದೇ ರೀತಿಯಿಂದ ಪ್ರಕಾಶಕರು ಕೂಡ ಆರ್ಥಿಕ ಹೊರೆ ಆಗ್ತದೆ. ಮುಖ್ಯವಾಗಿ ಆಗ್ಬೇಕಾಗಿರ್ತದ್ದು ಈಗ ನಮ್ಮ ಹಿರಿಯ ಲೇಖಕರ ವಾಚಿಕೆಗಳ ಬರಬೇಕು, ಆಯ್ದ ಪ್ರಬಂಧಗಳು, ದಿ ಬೆಸ್ಟ್ ರೈಟಿಂಗ್ಸ್ ಆಫ್ ಅವರ್ ಗ್ರೇಟ್ ರೈಟರ್ಸ್. ಯಾಕಂದ್ರೆ ಈಗೇನವರೆಲ್ಲ ಏನಿದ್ದಾರೆ ಅಂದ್ರೆ ಪ್ರಬಂಧ ಸಾಹಿತ್ಯದಲ್ಲಿ ಬಹಳ ಗ್ರೇಟ್ ರೈಟರ್ಸ್ ಅವರೆಲ್ಲ. ಇವರ ಒಂದು ಆಯ್ದ ಬರಹಗಳ ವಾಚಿಕೆಗಳು ಆಗ್ಬೇಕು. ಅದ್ರ ಜೊತೆಗೆ ಮರುಓದಿನ ಮೂಲಕ ಇವು ಚರ್ಚೆಗೊಳಗಾಗಬೇಕು. ನಮ್ಮ ವಾಡಕರ್ ಪ್ರಬಂಧಗಳಿಗೆ ಮುನ್ನಡೆ ಬರೋರೆಲ್ಲ ಬಹಳ ಸ್ಟಾಲ್ವಾರ್ಡ್ಸ್ ಗಳು ಆಗಿನ ಟೈಮ್ನಾಗ. ಯಾರಂತ ನಮ್ಮ ದ ರಾ ಬೇಂದ್ರೆ ಅವರು, ಅದರ ಜೊತೆಗೆ ಹಾಮಾನಾಯಕರು, ವಿ ಸೀತಾರಾಮನ್, ಬೇರೆ ಎರಡು ಪುಟದ ಮುನ್ನಡೆ ಬರ್ತಿದ್ದಾರೆ. ಅದರೊಳಗೆ ಅವರು ಬಹಳ ಸೊಗಸಾಗಿ ಗುರುತಿಸ್ತಾರೆ ವಾಡಪಿಯವರ ಒಂದು ಗುಣವಿಶೇಷಗಳು. ಅದೇ ರೀತಿಯಾಗಿ ವಿಕ್ರಮ್ ಗೋಕಾಕ್ ಅವ್ರದ್ದು ಮೊದಲನೇ ಪ್ರಬಂಧ ಸಂಕಲನ.
ಹಿಂಗಾಗಿ ವಾಡಪ್ಪಿಯವರ ಸಮಗ್ರ ಪ್ರಬಂಧಗಳು ಇದರಲ್ಲಿ ಸೇರಿವೆ ಅಂತ ಹೇಳಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಇದರಲ್ಲಿ 56 ಪ್ರಬಂಧಗಳಿವೆ, 4 ಪ್ರಬಂಧ ಸಂಕಲನಗಳಿಂದ. ಇನ್ನೂ ಕೆಲವು ಪ್ರಬಂಧಗಳು ನಮ್ಮ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ತರತಕ್ಕಂಥ ಸಾಹಿತ್ಯ ವಾರ್ಷಿಕಗಳಲ್ಲಿ ಅಲ್ಲಲ್ಲಿ ಹರಿದಂಚಿ ಹೋಗ್ಬಿಟ್ಟವೆ. ಯಾಕಂದ್ರೆ ಅವ್ರು 1978-79ರಿಂದ ಆರಂಭ ಆಯ್ತು ಅನ್ಕೊಂತೀನಿ. ಪ್ರತಿ ವರ್ಷ ಸಣ್ಣ ಕತೆ, ಪ್ರಬಂಧ, ಕಾವ್ಯ, ವಿಜ್ಞಾನ ಸಾಹಿತ್ಯ, ಮಕ್ಕಳ ಸಾಹಿತ್ಯ ಇದ್ರ ಬಗ್ಗೆ ಎಲ್ಲ ಅವರು ಪ್ರತಿ ವರ್ಷ ವಾಚಿಕೆಗಳನ್ನ ಅಂದ್ರೆ ಆ ವರ್ಷ ಆಯ್ದ ದಿ ಬೆಸ್ಟ್ ಅಂತ ಏನ್ ಹೇಳ್ತೀವಿ, ಆ ವರ್ಷ ಬಂದಂತ ಅತ್ಯುತ್ತಮ ಕತೆ, ಕಾವ್ಯ, ಪ್ರಬಂಧ ಮುಂತಾದವುಗಳನ್ನ ತಗೊಂಡ್ ಬಂದ್ರು. ಆ ರೀತಿಯಾಗಿ 80ರ ದಶಕದಲ್ಲಿ ಬಹುಶಃ ಇನ್ನೂ ಒಂದು 4-5 ಪ್ರಬಂಧಗಳು ಅಥವಾ ಇನ್ನೂ ಹೆಚ್ಚಿರಬಹುದು. ಆ ಪ್ರಬಂಧಗಳು ಈ ಸಂಗ್ರಹದಲ್ಲಿ ಸೇರಿಲ್ಲ. ಅದೊಂದು ಕೆಲಸ ಆಗ್ಬೇಕು. ಅಥವಾ ಇದಕ್ಕೊಂದು ಪರ್ಯಾಯವಾಗಿ ಮತ್ತೊಂದು ಸಂಗ್ರಹವನ್ನ ತಂದೊಡ್ಡಿಲ್ಲ. ವಾಡಪ್ಪಿ ಸರ್ ಪ್ರಬಂಧಗಳು ಆ ಮೂಲಕ ಹೆಚ್ಚಿನ ಓದುಗರಿಗೆ ದೊರೆಯುವಂತ ಆಗ್ಬೇಕು. ಆಮೇಲೆ ಅದ್ರ ಮರುವುದರ ಮೂಲಕ ಚರ್ಚೆಗಳಾಗಬೇಕು. ಅಂದ್ರೆ ಒಟ್ಟಾರೆಯಾಗಿ ಈ ಪ್ರಬಂಧ ಸಾಹಿತ್ಯವನ್ನ ನಾವ್ ಯಾಕೆ ಓದ್ಬೇಕು ಅಂತಂದ್ರೆ, ಈ ಆತ್ಮಕಥೆಗಳಲ್ಲಿ ನಾನು ಇತ್ತೀಚೆಗೆ ಅನೇಕ ಆತ್ಮಕಥೆಗಳನ್ನ ಗಮನಿಸಿದೆ. ಬಹುತೇಕ ನಮ್ಮ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಜಿ.ಎಚ್. ನಾಯಕರಿಂದ ಮೊದಲುಗೊಂಡು ಈ ಮುಖ್ಯ ವಾಹಿನಿಯ ಬಹಳ ಏನು ಪ್ರಮುಖ ಲೇಖಕರಂತ ಹೇಳ್ತೀವಿ ಅಷ್ಟು ಎಲ್ಲ ಆತ್ಮಕಥೆಗಳು ಆದ್ರೆ ನಮ್ಗೊಂದು ಸಾಂಸ್ಕೃತಿಕ ಚರಿತ್ರೆಯನ್ನು ನಿರೀಕ್ಷಿಸಿ ಯಾರು ಓದಿಕ್ ಹೋಗ್ತಾರೆ ಪ್ರಾಜ್ಞೆ ಓದಿದ್ರು ಅವ್ರಿಗೊಂದು ನಿರಾಶೆ ಕಾಡ್ತದೆ ಅಲ್ಲಿ. ಯಾಕಂದ್ರೆ ಅಲ್ಲೇ ಯಾವುದೇ ರೀತಿಯಾಗಿ ನಾವು ಏನ ಆ ಕಾಲಘಟ್ಟದ ಒಂದು ಸಾಹಿತ್ಯಿಕ ವಾತಾವರಣ ಇತ್ತು, ಸಾಹಿತ್ಯಗಳು ಯಾವ ರೀತಿ ರೂಪುಗೊಂಡು ಒಂದು ಸಾಹಿತ್ಯ ಚರಿತ್ರೆಯ ಒಂದು ಭಾಗಗಳಂತ ನಾವು ಕರಿತಿದ್ವಿ ಆತ್ಮಕಥೆಗಳನ್ನ. ಅಂತ ಆತ್ಮಕಥೆಗಳ ಬಂದಿದ್ದು ಯಾವಾಗಪ್ಪ ಅಂತಂದ್ರೆ ಪ್ರಗತಿಶೀಲ ಕಾಲದವರೆಗೂ ಮಾತ್ರ. ಬಹುತೇಕ ಕುವೆಂಪು ಅವರ ಆತ್ಮವಿಶ್ವಾಸದ ಮತ್ತೊಂದು ಹೆಸರು ಕುವೆಂಪು. ಯಾಕಂದ್ರೆ ಅವರು ಬೃಹತ್ ಮೋಹನ ನಂಬಿಕೆ ಇಟ್ಟಂತವ್ರು, ಅವರ ಆತ್ಮಕಥೆ ಇರತಕ್ಕಂಥದ್ದು. ಆಮೇಲೆ ಬಹಳ ಒಂದು ಪ್ರಾಮಾಣಿಕ ಅದ್ಭುತ ಆತ್ಮಕಥೆ ಅಂದ್ರೆ ನಮ್ಮ ಬಸವರಾಜ್ ಕಟ್ಟಿಮನಿ ಅವರ ಆತ್ಮಕಥೆ. ಅದು ಕಾದಂಬರಿಕರಣ ಕಥೆ, ಕಾದಂಬರಿಕರಣ ಬದುಕು ಅಂತ ನಂತರ ಬಂದಂತ ಬಹುತೇಕ ಅಡಿಗರು ಬರೆದಿದ್ದಾರೆ ಆತ್ಮನಿರ್ಣಯಗಳಿ ಅಂತ ಭಾಗಶಃ ಆತ್ಮಕಥನ. ಅದು ಅಂತ ಆತ್ಮಕಥನಗಳಿರಬಹುದು ಅಥವಾ ಆ ಕಾಲಕ್ಕೆ ಬಂದಂತ ಪ್ರವಾಸ ಕಥನಗಳು, ಅದರ ಜೊತೆಗೆ ಈ ಜೀವನ ಚರಿತ್ರೆಗಳು, ಆಮೇಲೆ ಈ ಲಲಿತ ಪ್ರಬಂಧಗಳಲ್ಲಿ ಇವನ್ನ ಪೂರ್ತಿಯಾಗಿ ನಾವು ಇದು ಚಿಂತನ ಪ್ರಬಂಧಗಳು ಇಲ್ಲಿ ನಮ್ಗೆ ಜಸ್ಟ್ ಒಂದು ಸಾಂಸ್ಕೃತಿಕ ವಾತಾವರಣ ಹೇಗಿತ್ತು ಜಲಕ್ ಸಿಗ್ಬೋದು ಹೊರತು ಪೂರ್ತಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು ಕೆಲಸವನ್ನ ಇತ್ತೀಚೆಗೆ ಬಂತ ಎಷ್ಟು ಆತ್ಮಕಥನಗಳಿಗಿಂತ ಈ ವಾಡಪ್ಪಿ ಸರ್ ಪ್ರಬಂಧಗಳು ಮತ್ತೆ ಇವ್ರ ಸಮಕಾಲೀನರು ಏನಿರ್ತಾರಲ್ಲ, ನಾಡಗರ ಕೃಷ್ಣರಾಯರು, ರಾಘು ಅವರು, ಆಮೇಲೆ ಗುರು ರಾಮಸ್ವಾಮಿ ಅಯ್ಯಂಗಾರ್, ಎನ್ ಮೂರ್ತಿರಾಯರು, ವಿ.ಸಿ. ಅವರು, ಆಮೇಲೆ ಧಾರವಾಡಕರು, ಗದಗರು, ಅವರು ಇವರೆಲ್ಲರ ಪ್ರಬಂಧಗಳು ಒಂದು ಸಾಂಸ್ಕೃತಿಕ ಚರಿತ್ರೆಗೆ ಏನ್ ಕೆಲವು ಅಧ್ಯಾಯಗಳನ್ನ ಸೇರಿಸ್ಬೇಕಂತ ಇದು ಮಾಡಿದ್ರೆ ಆ ಒಂದು ಕೆಲಸವನ್ನ ಇತ್ತೀಚೆಗೆ ಬಂದಂತ ಅನೇಕ ಮುಖ್ಯ ವಾಹಿನಿಯ ಆತ್ಮಕಥನಗಳು, ಅನುಭವ ಕಥನಗಿಂತ ಹೆಚ್ಚು ಚೆನ್ನಾಗಿ ಮಾಡಿದ್ರು. ಯಾಕಂದ್ರೆ ಇತ್ತೀಚಿನ ಆತ್ಮಕಥನ ನಾನು ಗಮನಿಸಿದಂತಂದ್ರೆ ನಾವು ವಿಷಯ ಬಿಟ್ಟು ಹೋಗ್ತಾ ಇಲ್ಲ. ಅಂದ್ರೆ ಒಟ್ಟಾರೆ ನಾವು ಒಂದೊಂದು ಪ್ರಬಂಧವನ್ನ ನಾವು ಚರ್ಚೆ ಮಾಡ್ತಾ ಹೋಗ್ಬಿಟ್ರೆ ಪುಸ್ತಕ ವಿಮರ್ಶೆ ಆಗ್ತದೆ. ಒಟ್ಟಾರೆ ಪ್ರಬಂಧ ಲೋಕ ಅಂದ್ರೆ ವಾಡಪ್ಪಿ ಪ್ರಬಂಧ ಯಾಕೆ ಮುಖ್ಯ ಆಗ್ತದೆ ಅಂತ ನನಗನ್ಸುತ್ತಿದ್ದು. ಈಗ ನಾವು ಆತ್ಮಕಥನಗಳ ಬಗ್ಗೆ ಹೇಳ್ತಾ ಇದ್ದ ಈ ಜಿ.ಎಚ್. ನಾಯಕರ ಬಾಳ ತಗೋರಿ ನೀವು, ಅಥವಾ ನಮ್ಮ ಗಿರೀಶ್ ಕಾರ್ನಾಡ್ರದಂತೂ ಆಡಳಿತ ಆಯುಷ್ಯ, ಅದೊಂಥರ ರಜನಿಕಾಂತ್ ಸಿನಿಮಾದ ಗಿರೀಶ್ ಕಾರ್ನಾಡ್ ಮತ್ತು ಗಿರೀಶ್ ಕಾರ್ನಾಡ್ ಮಾತ್ರ ಕಾಣ್ತಾರೆ. ಅದೇ ರೀತಿಯಾಗಿ ಇತ್ತೀಚಿನ ಬಹುತೇಕ ಆತ್ಮಕಥನಗಳು ಈಗ ಗೊಂದಲಿಗೆ ಮದರಿಯವರು ಬರ್ದಿದ್ದು ಅಥವಾ ಉಮಾಶ್ವರ ಬೆಂಕಿ ಕೂಡ ಓದ್ಬೋದು. ಅದು ಇಲ್ಲಿ ಹೆಂಗಿರ್ತಾವಂತ ಒಂಥರ ಪ್ರಾಜೆಕ್ಟೆಡ್ ಇರ್ತಾವ ಆತ್ಮಕಥನಗಳು. ಒಂದು ಅತಿ ಆತ್ಮವಿಶ್ವಾಸ, ಇಲ್ಲಂದ್ರೆ ಅತಿ ದೈನ್ಯ, ಆತ್ಮರತಿ, ಆತ್ಮಮೃತ ಬಿಡುತ್ತವ ಆತ್ಮಕಥನ. ಈಗ ಸಾಹಿತ್ಯ ಚರಿತ್ರೆಗೆ ಅವುಗಳಿಂದ ಏನು ಕೂಡ ಇರುವುದಿಲ್ಲ. ಇನ್ನು ನಾವ್ ಯಾಕ ಈ ನಮ್ಮ ಪ್ರಬಂಧ ಸಾಹಿತ್ಯದೊಳಗ ಅಥವಾ ಪ್ರವಾಸ ಕಥನ, ಅನುಭವ ಕಥನದಾಗ ಬಿ.ಜಿ.ಎಲ್. ಸ್ವಾಮಿ ಮತ್ತು ಕೃಷ್ಣ ಕಾಮತ್ರು ಹೊನ್ನಾವರದವರು ನಮ್ಮ ಉತ್ತರ ಕರ್ನಾಟಕ ಪರಂಪರೆಗೆ ಸೇರಿದವರು, ಅವ್ರ ಇದಕ್ಕೆ ಯಾಕೊಂದು ವಿಶೇಷತೆ ಬಂದ ಅಲ್ಲಿರ್ತಕ್ಕಂಥ ಪ್ರಾಮಾಣಿಕತೆ, ಮುಖ್ಯವಾಗಿ ಬರಹಗಾರ ಪ್ರಾಮಾಣಿಕನಾಗಬೇಕಾಗಿರ್ತದ, ಆತ್ಮಾರ್ಥತೆ ಬೇಕಾಗ್ತದೆ. ಅಂದಾಗ ಮಾತ್ರ ಈ ವಿಶೇಷ ಪ್ರಕಾರಗಳಿವೆಲ್ಲ, ಈ ಕಥೆ, ಕಾದಂಬರಿ, ಕಾವ್ಯ ಬರೆದಂತ ಪ್ರಬಂಧ ಬರೆಯೋದಾಗ್ಲಿ, ಆತ್ಮಕಥನ ಬರೆಯೋದಾಗ್ಲಿ, ಅನುಭವ ಕಥನ ಬರೆಯೋದಾಗ್ಲಿ, ಇಲ್ಲೆಲ್ಲ ಒಂದು ಆತ್ಮಾರ್ಥತೆ ಮತ್ತು ಪ್ರಾಮಾಣಿಕತೆ ಇದ್ದಾಗ ಮಾತ್ರ ಆ ಪ್ರಬಂಧ ಅಥವಾ ಅನುಭವ ಕಥನ ಅಥವಾ ಆತ್ಮಕಥನಗಳು ಹೆಚ್ಚು ಕಾಲ ನಿಲ್ಲಬಲ್ಲವು. ಆಮೇಲೆ ಸಮಯದ ಪರಿಧಿಯನ್ನ ಮೀರಿ, ದೇಶ ಕಾಲಗಳನ್ನ ಮೀರಿ ಹೊಸ ತಲೆಮಾರಿನ ಹುಡುಗರಿಗೂ ಕೂಡ ರುಚಿಸಬಲ್ಲವು. ಇವತ್ತಿಗೂ ನಮ್ಮ ನೋಡ್ರಿ ಬಿಚಿಯವರ ಕೆಲವು ಬೆಳೆದಂತ ಅವರ ಹಾಸ್ಯ ಸಾಹಿತ್ಯ ಅಥವಾ ಅವರ ಕೆಲವು ಪ್ರಬಂಧಗಳನ್ನು ನಾವು ನೋಡ್ತಾ ಇದ್ದೀವಿ, ಇವತ್ತಿಗೂ ಪ್ರಸ್ತುತ ಇದ್ದಾವೆ. ಅದೇ ರೀತಿಯಾಗಿ ನಮ್ಮ ವಾಡಪ್ಪಿ ಸರ್ ಪ್ರಬಂಧಗಳು ಈಗ ಸ್ವಲ್ಪ ಅವ್ರದ್ದು ವಿಷಯಗಳು, ಆಮೇಲೆ ಅವ್ರು ತಗೊಂಡಿದ್ದಂತ ಅಂದ್ರೆ ಆಗಿನ ಬರಹಗಾರರದ ಒಂದು ಸ್ಥಿತಿಗತಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಒಂದು ಬರಹಗಾರ ಸ್ಕಂದ ಪುರಾಣ ಅಂತ ಇರಬಹುದು, ಅಥವಾ ಆಗಿನ ಬಸ್ಸು, ಈಗೆಲ್ಲ ಸಾಕಷ್ಟು ಸುಧಾರಣೆ ಆಗಿದೆ, ಕಾಲ ಬದಲಾಗಿದೆ. ಬಹುತೇಕ ಅವ್ರು ಹೇಳ್ತಕ್ಕಂತ ಒಂದು ಕಾಲಘಟ್ಟ ಅರ್ಧ ಶತಕದ ಹಿಂದಿನದು, ಒಂದು 5 ದಶಕಗಳ ಹಿಂದಿನ ಒಂದು ಜನಜೀವನದ ಬಗ್ಗೆ ಹೇಳ್ತಾರೆ. ಈ ಜನಜೀವನ ಬದಲಾಗಿರ್ಬಹುದು, ಸಾಂಸ್ಕೃತಿಕ ಪರಿಸರ ಬದಲಾಗಿರ್ಬಹುದು, ನಮ್ಗೆ ಇರ್ತಕ್ಕಂಥ ಅನುಕೂಲತೆಗಳು ಹೆಚ್ಚಾಗಿರಬಹುದು, ಅಥವಾ ಅವ್ರು ಹೇಳ್ತಕ್ಕಂತ ಕೆಲವು ವಿಚಾರಗಳು ನಮ್ಗೆ ಈಗ ಸ್ವಲ್ಪ ನಂಬಲಿಕ್ಕೆ ಕಷ್ಟ ಆಗ್ಬೋದು. ಯಾಕಂದ್ರೆ ಬಸ್ಸುಗಳ ಬಗ್ಗೆ ಬರೀಬೇಕಾದ್ರೆ ಹೇಳ್ತಕ್ಕಂಥ ವಿಚಾರಗಳು ನಾವ್ ಯಾರಿಗ ಅನುಭವಿಸ್ಲಿಕ್ಕೂ ಸಾಧ್ಯ ಇಲ್ಲ, ಕಲ್ಪಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ.
ಆದ್ರೆ ಆಗಿನ ಕಾಲದಲ್ಲಿ ಹಂಗಿದ್ದು ನಿಜ. ಯಾಕಂದ್ರೆ ಇವತ್ತು ಪ್ರಿಂಟ್ ಮೀಡಿಯಾ ಈಗೆಲ್ಲ ನಾವು ಅಕ್ಷರ ಮೂಲಕ ಪುಸ್ತಕ ಪ್ರಕಟಿಸ್ತಿದ್ದು. ಈಗ ಆ ರೀತಿ ಇಲ್ಲ. ಈಗ ಬಹಳ ಈಸಿಯಾಗಿ ಸುಮಾರು ಒಂದು 500-600 ಪುಸ್ತಕಗಳನ್ನು ನಾವೀಗ ಒಂದು 15 ಪ್ರಕಟಿಸಬಹುದು. ಅಂತ ಕೆಲವು ಮಿತಿಗಳು ಇದ್ದಾವು. ಅಂದ್ರೆ ಈಗ ನೀವು ಎಲ್ಲಾ ಕಾಲಕ್ಕೂ ಸಲ್ತಾವ ಒಡಪಿರೋ ಪ್ರಬಂಧಗಳು ಅಥವಾ ಬಹಳ ಗ್ರೇಟ್ ಇದ್ದಾವ ಅಥವಾ ಗ್ರೇಟ್ ರೈಟರ್ ಅಂತ ಸಾಧಿಸುದು ನೀವು ಕಷ್ಟ ಆಗ್ತದೆ. ಅಥವಾ ಅವ್ರದ್ದು ಏನದ ಪ್ರಬಂಧಗಳು ಅಥವಾ ಪ್ರಬಂಧಗಳಿಗೆ ಆಗ್ತದ. ಅಲ್ಲಿ ಏನಪ್ಪಾ ಅಂತಂದ್ರೆ ಕೆಲವು ಮೌಲ್ಯಗಳಿರ್ತವೆ, ಜೀವನ ಮೌಲ್ಯಗಳು. ಆ ಜೀವನ ಮೌಲ್ಯಗಳನ್ನ ಪ್ರತಿಪಾದಿಸ್ತಾರೆ. ಇವತ್ತ ನಾವೇನೀಗ ಮೌಲ್ಯಗಳನ್ನ ಹೇಳ್ತೇವೆ, ಸತ್ಯ, ಶಾಂತಿ, ನ್ಯಾಯ, ಇಷ್ಟ ಇವೆಲ್ಲ ಕೆಲವು ಮೌಲ್ಯಗಳು ಪಂಪನ ಯುಗದಾಗ ಇದ್ದು, ರನ್ನನ ಯುಗದಾಗ ಇದ್ದು, ಕುಮಾರವ್ಯಾಸ ಕೇಂದ್ರ ಯುಗದಾಗ ಅಂದ್ರೆ ಇತ್ತೀಚೆಗಿನ ಏನ್ ನಮ್ಮ ಸತ್ಯನ ಮಾರ್ಗದಲ್ಲಿ ಆ ಯುಗದಾಗ ಇರ್ತವೆ. ಅವು ರೂಪಗಳು ತಕ್ಕಂಥದ್ದು, ಪ್ರಕಟಗಳು ತಕ್ಕಂಥದ್ದು, ರೀತಿಗಳು ಬೇರೆ ಬೇರೆ ಇರ್ತವೆ. ಅದೇ ರೀತಿಯಾಗಿ ಕೆಲವು ಸಾಹಿತ್ಯಿಕ ಮೌಲ್ಯ ಅಂತ ಕರಿತೀವಿ ನಾವು. ಒಂದು ಕಾವ್ಯ ಇರಲಿ, ಕಥೆ ಇರಲಿ, ಕಾದಂಬರಿ ಇರಲಿ, ಲಲಿತ ಪ್ರಬಂಧನೋ, ಆತ್ಮಕಥನ ಯಾವುದೇ ಇರಲಿ, ಅವು ಸಾಹಿತ್ಯಿಕ ಮೌಲ್ಯ ಇದ್ದಾಗ ಮಾತ್ರ ಅವಕ್ಕೆ ಪ್ರಸ್ತುತತೆ ಆಗ್ತದೆ. ಯಾಕಂದ್ರೆ ಈಗ ಒಂದು ಕಾಲದಾಗ ಬಹಳ ಫೇಮಸ್ ಇರ್ತಾರೆ ಕೆಲವು ಲೇಖಕರು. ಆನಂತರ ಅವರ ಕೃತಿಗಳು, ಅವರ ಸಾವಿನೊಂದಿಗೆ ಅವರ ಕೃತಿಗಳಿಗೂ ಒಂದು ಸಾವು ಬರುತ್ತೆ. ಇದಕ್ಕೆ ಬಹುತೇಕ ನಾವು ಇವ್ರನ್ನ ನೋಡಬಹುದು. ಯಾರಪ್ಪಾ ಅಂತ ಕೆಲವು ಜನಪ್ರಿಯ ಲೇಖಕರು ಒಂದು ಟೈಮ್ನಾಗ ಅವ್ರು ಯಾವ ರೀತಿ ಜನಪ್ರಿಯರಾಗಿರ್ತಾರೆ ಅಂತಂದ್ರೆ, ಮುದ್ರಣಗಳ ಮೇಲೆ ಮರುಮುದ್ರಣಗಳು ಕಾಣ್ತಾ ಹೋಗ್ತಾವ ಅವರು. ಆಮೇಲೆ ಸಾಕಷ್ಟು ಜನಪ್ರಿಯತೆಯನ್ನು ಸಂಪಾದಿಸ್ತಾರೆ. ಅವರ ಸಾವಿನ ನಂತರ ಅಥವಾ ಒಂದು ಕಾಲಘಟ್ಟದ ನಂತರ ಅವು ಜನಪ್ರಿಯತೆಗಳು ಬಂತು. ಫಾರ್ ಎಕ್ಸಾಂಪಲ್ ನೀವು ಇದನ್ನೇ ನೋಡ್ಬೋದು, ನಮ್ಮ ಕಾನೂರು ಹೆಗ್ಗಡತಿ ಬಗ್ಗೆ ನಮ್ಮ ನವ್ಯರು ಬಹಳ ಒಂದು ಗೊಂಬೆ ವಿಶ್ವವಿದ್ಯಾಲಯ ಎನ್ ಜಿ ಕೃಷ್ಣಮೂರ್ತಿ ಅಂತವ್ರಲ್ಲ ಸೇರಿ ಆ ಪ್ರಸ್ತುತಿ ಇಲ್ಲ ಹೆಂಗಿಲ್ಲ ಅಂತಂದು ಸ್ವಲ್ಪ ತಾತ್ಕಾಲಿಕ ನಡೆ ಇರುತ್ತೆ ನಿಜ. ಆಗಿಂತ ಬಹುಶಃ 60 ದಶಕದ ಆರಂಭದಲ್ಲಿ 50 ದಶಕದಲ್ಲಿ ಪ್ರಕಟವಾದಾಗ ಅಪಾರ ಪ್ರಶಂಸೆ ಪಡಿತು. ನವ್ಯರ ಕಾಲದಾಗ ಅದನ್ನ ಸ್ವಲ್ಪ ಡಿಲೀಟ್ ಮಾಡ್ಲಿಕ್ಕೆ ನೋಡಿದ್ರು. ಆದ್ರ ಅದು ತನ್ನ ಸತ್ತು ಇರೋದ್ರಿಂದ ಏನಾಯ್ತು, ಎಷ್ಟೋ ಕಾಲದ ನಂತರ ಇವತ್ತಿಗೂ ಮರೊಂದು ಬಹುಶಃ ನಮ್ಮ ಆಶ್ಚರ್ಯವಾದಂತ ಮಲೆಗಳಲ್ಲಿ ಮದುಮಗಳು, ಕಾನೂರು ಹೆಗ್ಗಡತಿ ಅಂತ ಬೃಹತ್ ಕಾದಂಬರಿಗಳು ಇವತ್ತಿನ ದಿನ 35-36 ಮುದ್ರಣಗಳು ಕಾಣ್ತಾವ ಅಂತಂದ್ರ ಅವಕ್ಕೆ ಸಾಹಿತ್ಯಿಕ ಮೌಲ್ಯ ಐತಂತ. ಅದೇ ರೀತಿಯಾಗಿ ನಮ್ಮ ಲಲಿತ ಪ್ರಬಂಧ ಪ್ರಕಾರದಲ್ಲಿ ಈ ಗೊರೂರ ಆಗ್ಲಿ, ನಮ್ಮ ರಾಘವರಾಗ್ಲಿ, ವಾಡಪಿಯವರು, ಇವರ ಪ್ರಬಂಧಗಳಿಗೂ ಕೂಡ ಸಾಹಿತ್ಯಿಕ ಮೌಲ್ಯ ಇದೆ. ಅವ್ರು ಹೇಳ್ತಕ್ಕಂಥ ವಿಷಯಗಳು ಹಳೆ ಇರಬಹುದು ಅಥವಾ ಹೇಳುವ ರೀತಿ ಬೇರೆ ಇರಬಹುದು. ಅದರ ಒಂದು ಆಕರ್ಷಕತೆ ಇದೆ ಆ ಶೈಲಿಗೆ. ಅಥವಾ ಆ ಪ್ರಬಂಧಗಳು ಹೆಂಗ್ ಬರೀಬೇಕಂದ್ರೆ ಇವರ ಟೆಕ್ಸ್ಟ್ ಬುಕ್ ಇದ್ದಂಗೆ. ನಾವು ಹೊಸಬರ ಪ್ರಬಂಧ ಬರೀಬೇಕಂತಂದ್ರ ಸುಮ್ಮನೆ ನಮ್ಗೆ ಅನ್ಸಿದ್ದೆಲ್ಲ ಈಗಿಂದ ಏನಪ್ಪಾ ಅಂದ್ರೆ ಪದವಿಟ್ಟುಡನ್ ಪದಗಳಿಗೆ ಕುರಿತೋದ ಏನ್ ಕಾವ್ಯ ಪ್ರಯೋಗ ಪ್ರಣೀತ ಮತಿಗಳು ಅಂತಂದು ಇವ ಹೇಳಿದ ಶ್ರೀ ವಿಜಯ. ಬಹುತೇಕ ಈಗ ಏನ್ ಬರೀತಾರಲ್ಲ ಈಗ ದಿನ ಬೆಳಗಾವದೊಳಗ ಫೇಮಸ್ ಆಗ್ಬೇಕಂದ್ರು ಫೇಸ್ಬುಕ್ ಸಾಹಿತಿಗಳು, ಆಮೇಲೆ ಇನ್ಸ್ಟಾ ಸಾಹಿತಿಗಳು. ಈಗ ಏನಪ್ಪಾ ಅಂದ್ರೆ ಈಗ 3 ಲೋಕಗಳದಾವ ನಮ್ಮ ಲೇಖಕರಿಗೆ. ಒಂದು, ನೀವು ಫೇಮಸ್ ಆಗ್ಬೇಕು, ಬಹಳ ದೊಡ್ಡವರಾಗ್ಬೇಕಂದ್ರೆ ಒಂದು ಬೆಂಗಳೂರಾಗಿರ್ಬೇಕು, ಇಲ್ಲ ಫೇಸ್ಬುಕ್ ನಾಗ ಇರ್ಬೇಕು, ಇಲ್ಲ ಅಂದ್ರೆ ಇನ್ಸ್ಟಾಗ್ರಾಮ್ ನಾಗ ಇರ್ಬೇಕು. ಈ 3 ಲೋಕಗಳಲ್ಲಿ ಮಿಂಚತಕ್ಕಂತ ಭ್ರಮಾಲೋಕ ಸಾಹಿತಿಗಳು ಅವ್ರಿಗೆ ಏನಪ್ಪಾ ಅಂತಂದ್ರೆ ಇಂಥ ಓದ್ಬೇಕಾಗ್ತದೆ. ಈಗ ನೀವು ಯಾವುದೇ ಒಂದು ಪ್ರಕಾರದಲ್ಲಿ ನೀವು ಕೃಷಿ ಮಾಡ್ಲಿಕ್ಕೆ ಬಯಸ್ತೀರಿ ಅಥವಾ ನಾವು ಬಯಸ್ತೇವೆ ಆ ಲೇಖಕರು ಅಂದಾಗ ನಾವು ಅದರದ್ದು ಒಂದು ಇತಿಹಾಸವನ್ನ ಅರ್ಥಕೊಂಡಿರೋದು ಬಹಳ ಮುಖ್ಯ. ಅದೇ ರೀತಿಯಾಗಿ ಲಲಿತ ಪ್ರಬಂಧ ಸಾಕಷ್ಟು ಲಲಿತ ಪ್ರಬಂಧ ಬರೀತಾರೆ. ಎಷ್ಟೋ ಜನ ಈಗ ಉಂಡದ್ದು, ತಿಂದದ್ದು, ದೋಸೆ ಹಾಕಿದ್ದು, ಹೂ ಮುಡಿದ್ದು ಎಲ್ಲನೂ ಬರ್ತಾರೆ ಎಷ್ಟೋ ಮಂದಿ ಲೇಖಕಿಯರು. ಅದೇ ರೀತಿ ಇವರು ಈಗ ಏನೋ ಒಂದು ಯಾವುದೋ ಒಂದು ರೆಸಾರ್ಟ್ ನ ಹೋಗ್ಬಿಟ್ಟ, ಏನೋ ಒಂದು ರಾತ್ರಿ ಹಾವು ನೋಡ್ಬಿಟ್ನ ಅಂತಂದ್ರೆ ಭಯಾನಕ ರಘುಕ್ಷಕನ ಬೇಟೆ ಆಡ್ತಾರ ವರ್ಣನೆ ಮಾಡಿ ಬರೀತಾರೆ ಅವರು. ಆಮೇಲೆ ಹೆಂಗ ಇರ್ತದ ಅಂದ್ರೆ ಅವ್ರ ಜನಪ್ರಿಯತೆ ಮೋಹ ಇನ್ಸ್ಟಾಗ್ರಾಮ್ ಫೇಸ್ಬುಕ್ನಾಗ ಅವ್ರನ್ನ ಬಹಳ ಸರಳವಾಗಿ ಹೇಳ್ಬಿಡ್ತಾರೆ. ಇವರು ತೇಜಸ್ವಿ ಅವರ ಉತ್ತರಾಧಿಕಾರಿ ಅಥವಾ ಇವರು ನಮ್ಮ ಭೈರಪ್ಪನವ್ರ ಉತ್ತರಾಧಿಕಾರಿ. ಏನೋ ಸ್ವಲ್ಪ ನೀವು ಧರ್ಮದ ಬಗ್ಗೆ ಬರ್ಬಿಟ್ರೆ ಭೈರಪ್ಪನವ್ರ ಉತ್ತರಾಧಿಕಾರಿ. ಅದೇ ರೀತಿ ಸ್ವಲ್ಪ ಹಾಸ್ಯಮಯವಾಗಿ ಬರೋದು, ಸ್ವಲ್ಪ ಕಡಿಮೆ ಬಗ್ಗೆ ಬರೋದು ತೇಜಸ್ವಿ ಅವರ ಉತ್ತರಾಧಿಕಾರಿ. ಅದು ಹಂಗಲ್ಲ, ಯಾರು ಉತ್ತರಾಧಿಕಾರಿ ಆಗಿರ್ತಕ್ಕಂಥ ಅಗತ್ಯ ಇಲ್ಲಿಲ್ಲ. ಯಾಕಂದ್ರೆ ಗೋರೂರರ ರೀತಿನೇ ಬೇರೆ, ಬರವಣಿಗೆ ರೀತಿನೇ ಬೇರೆ, ಅವ್ರದೇ ಸ್ಥಾನವಿದೆ. ಆಮೇಲೆ ನಮ್ಮ ವಡಪ್ಪಿಯವರ ಬರವಣಿಗೆ ರೀತಿನೇ ಬೇರೆ. ಈಗ ಎಟ್ ಟೈಮ್ ಬರಿತಾ ಇದ್ರು ಸಮಕಾಲೀನ ವಯಸ್ಸಿನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು, 5 ವರ್ಷ 10 ವರ್ಷ 15 ವರ್ಷದ ಒಂದು ಅಂತರ ಇರಬಹುದು. ಅದು ಅವರೆಲ್ಲ ಸಮಕಾಲೀನ ಲೇಖಕರು. ಒಂದೇ ಒಂದು ಯುಗದಲ್ಲಿ, ಅದನ್ನ ನಾವು ಯುಗಧರ್ಮ ಅಂತ ಕರಿತೀವಿ. ಅದನ್ನ ಬಹಳ ಸ್ಪಷ್ಟವಾಗಿ ನೋಡ್ತೀವಿ. ಬೇಂದ್ರೆಯವರ ರೀತಿ ಭಿನ್ನ, ಪುತಿನವರ ರೀತಿ ಭಿನ್ನ, ಅದೇ ರೀತಿಯಾಗಿ ಆನಂದಕಂದರ ರೀತಿ ಭಿನ್ನ, ಕುವೆಂಪು ಅವರ ರೀತಿ ಭಿನ್ನ. ಆದ್ರೆ ಏನಪ್ಪಾ ಅಂದ್ರೆ ಅವ್ರು ಒಂದೇ ಕಾಲಘಟ್ಟದಲ್ಲಿ ಬರೀತಕ್ಕಂತ ಸಮಕಾಲೀನ ಲೇಖಕರು. ಅದಕ್ಕೊಂದು ಯುಗ ಧರ್ಮ ಹಿಂಗಿತ್ತು. ನಮ್ಮ ಪಂಪನ ಟೈಮಲ್ಲಿ ವೀರಯೋಗ ಬಂತು, ನಂತರ ನಮ್ಮ ಕುಮಾರವ್ಯಾಸನ ಸಂದರ್ಭದಲ್ಲಿ ಭಕ್ತಿ ಯೋಗ ಬಂತು, ಆಮೇಲೆ ನವೋದಯ ಬಂತು, ಪ್ರಗತಿಶೀಲ ಬಂತು, ದಲಿತ ಬಂಡಾಯ ಬಂತು, ನವ್ಯೋತ್ತರ ಬಂತು. ಈಗ ನೀವು ಯಾವ್ದು ಚಳವಳಿ ಅಥವಾ ಯಾವ್ದು ಪ್ರಚಾರ ಯುಗ. ನೀವೇನ್ ಬರೀತೀರಿ, ಹೆಂಗ್ ಬರೀತೀರಿ ಅನ್ನೋದು ಮುಖ್ಯ, ಪ್ರಚಾರ. ಆ ಪ್ರಚಾರ ಯುಗ ಎಲ್ಲದಕ್ಕಿಂತ ಮುಂಚೆ ಏನಿತ್ತಪ್ಪ ಅಂದ್ರೆ ಈ 50ರ ದಶಕದಲ್ಲಿ ವಾಡಪಿ ಸರ್ ಪ್ರಬಂಧಗಳನ್ನ ಬರೀತಕ್ಕಂಥ ಸಮಯದಲ್ಲಿ ಆವಾಗ ಏನಿತ್ತು ಅಂದ್ರೆ ಬರೀ ಒಂದು ಸಾಹಿತ್ಯಿಕ ಮೌಲ್ಯದ ಮೇಲೆ ಕೃತಿಗಳಿರ್ತಕ್ಕಂಥ ಕಾಲಘಟ್ಟ ಅದಾಗಿತ್ತು. ಆ ಎಲ್ಲ ಒಂದು ಕಾಲಘಟ್ಟದಲ್ಲಿ ಇವರು ದಾಟಿ ಬಂದ್ರು. ಆ ಕಾಲಘಟ್ಟದಲ್ಲಿ ಬರೆದ್ರು. ಆ ಒಂದು ಮುಖ್ಯ ಪ್ರಶಸ್ತಿ ಇವರಿಗೆ 2 ಸಿಕ್ಕಿದ್ದಾವ್. 2 ಪುಸ್ತಕಗಳು ಇವರಿಗೆ ಮೈಸೂರು ಸರ್ಕಾರ ಅಂತ ಇತ್ತವಾಗ, ಅದು ಕರ್ನಾಟಕ ಏಕೀಕರಣ ಆಗ್ಲಿ, ಕರ್ನಾಟಕ ಅಂತ ಇರಲಿಲ್ಲ. ಆ 2 ಪ್ರಶಸ್ತಿಗಳಂತ ಬಹಳ ನನಗೆ ಮುಖ್ಯವಾದಂತ ಅನ್ಸೋದು ಆ ಏನ್ ಹಿರಿಯರು ಮುನ್ನುಡಿ ಬರೆದ್ರೆ ದ ರಾ ಬೇಂದ್ರೆಯವರಾಗ್ಲಿ,
VC ಅವರಾಗ್ಲಿ, ವಿಕ್ರಮ್ ಗೋಕಾಕ್ ಆಗ್ಲಿ, ನಂತರದಾಗ ಇವ್ರು ಯಾರು ನಮ್ಮ ರಾಮನಾಯಕರು, ಆ ಮುನ್ನುಡಿಗಳೇ ಬಹುಶಃ ಇವಕ್ಕೆ ಬಹಳ ದೊಡ್ಡ ಪ್ರಶಸ್ತಿ ಅಂತ ಭಾವಿಸ್ತೀನಿ. ಯಾಕಂದ್ರೆ ಅಲ್ಲೆಲ್ಲೂ ಸುಮ್ಮನೆ ಒಂದು ಈಗಿನ ಮುನ್ನುಡಿಗಳನ್ನ ಸಾಮಾನ್ಯ ಹೊಗಳಿಕೆ ಇರ್ತಲ್ಲ, ನೀ ನನಗಾದ್ರೆ ನನಗೆ, ನೀವು ನಮಗ್ ಬರೀರಿ ನಾವು ನಿಮಗ್ ಬರಿತೀವಿ, ಈ ತರ ಮುನ್ನುಡಿಗಳು ಇರ್ತಾವ. ಆ ಮುನ್ನುಡಿ ತರ ಇವು ಒಂಥರ ವಿಮರ್ಶೆಯ ಪ್ರಜ್ಞೆಯನ್ನಿಟ್ಟುಕೊಂಡು ಬರೆದಂತಹ ಪ್ರೋತ್ಸಾಹದಾಯಕ ಮುನ್ನುಡಿಗಳು. ಈ ವಿಮರ್ಶನ ಪ್ರಜ್ಞೆ ಅಂದ್ರೆ ಇಲ್ಲಿ ಯಾವ ರೀತಿ ನಾವು ಕಾಣ್ತೇವೆ ಅಂತಂದ್ರೆ, ಅವರ ಪ್ರಬಂಧಗಳ ಮಿತಿಗಳನ್ನ ಬಹಳ ಸೊಗಸಾಗಿರ್ತದೆ. ಅದೇ ರೀತಿಯಾಗಿ ಅವರ ಪ್ರಬಂಧಗಳ ಗುಣವಿಶೇಷಗಳನ್ನು ಕೂಡ ಅವ್ರು ಮೆಚ್ಚುತ್ತಾರೆ. ಆಮೇಲೆ ಅವರು ಯಾವ ದಿಕ್ಕಿನಲ್ಲಿ ಮುಂದುವರಿಯುವುದನ್ನ ಸ್ಪಷ್ಟವಾಗಿ ಸೂಚಿಸ್ತವೆ. ಆಮೇಲೆ ನಾವು ಮೊದಲನೇ ಸಂಕಲನದ ಏನ್ ನೋಡ್ತಾ ಇದ್ದೀವಿ ಈಗ, ಗಾಳಿಗುದ್ರಿಯಿಂದ ಹಿಡ್ಕೊಂಡು ಸುಳಿಗಾಳಿ, ತಾರಕಂಬಗಳು ಮತ್ತು ಗುಬ್ಬಿಗಳಿನವರೆಗೆ ವಾಡಪ್ಪಿ ಸರ್ ಒಂದು ಮನೋಧರ್ಮದಲ್ಲಿ, ಅವರ ಬರವಣಿಗೆಯಲ್ಲಿ, ಅವ್ರು ತಗೊಳ್ತಕ್ಕಂಥ ವಿಷಯಗಳಲ್ಲಿ ನಿರಂತರವಾಗಿ ಬೆಳೀತಾ ಬಂದಿದ್ದಾರೆ. ಅದಕ್ಕೆ ಬಹಳ ಮುಖ್ಯ ಉದಾಹರಣೆ ಅಂತಂದ್ರೆ, ಈ ಗಾಳಿಗುದ್ರಿ ಒಳಗೆ ಕೇವಲ ಹರಟೆಯ ಮಟ್ಟಕ್ಕಿದ್ದಂತ ಅವರ ಅನೇಕ ಪ್ರಬಂಧಗಳು ಗುಬ್ಬಿಗೂಡು ಕೊನೆಯ ಸಂಕಲನ ಹೊತ್ತಿಗೆ ಭಾವಗೀತಾತ್ಮಕ ಮಟ್ಟಕ್ಕೆ ಏರಿತಾವೆ. ಆಮೇಲೆ ಅವರ ಭಾಷೆಯಲ್ಲೂ ಸಾಕಷ್ಟು ನಾವು ಸುಧಾರಣೆಯನ್ನ ಕಾಣ್ತಾ ಹೋಗ್ತೀವಿ. ಬರೀ ಒಂದು ಹರಟೆಯ ಮಲ್ಲನ ತರ ಅವರು ಬರೀ ವಿಷಯಗಳನ್ನ ಬೆಳೆಸೋದನ್ನ ಬಿಟ್ಟು ಒಂದು ಚಿಂತಕನ ದಾಟಿಯೊಳಗ ಮಾತಾಡ್ತಾ ಹೋಗ್ತಾರ ಅವರ ತಮ್ಮ ಕೊನೆಯ ಅನೇಕ ಪ್ರಬಂಧಗಳಲ್ಲಿ. ಆಮೇಲೆ ಅವ್ರ ವಿಷಯ ವೈವಿಧ್ಯವನ್ನು ನೋಡಿ, ನಮ್ಮ ವಸ್ತುವಿನ ಬಗ್ಗೆ ನಾನು ಆಗ್ಲೇ ಹೇಳಿದೆ. ಎರಡು ಪ್ರಬಂಧಗಳನ್ನ ಅಂದ್ರೆ ಒಂದೇ ವಿಷಯವನ್ನ ಇಟ್ಟುಕೊಂಡು ಭಿನ್ನ ಭಿನ್ನ ಕಾಲಘಟ್ಟದಲ್ಲಿ ಒಬ್ಬನೇ ಲೇಖಕ ಬರೆದಂತ ಪ್ರಬಂಧವನ್ನು ನಾವು ಗಮನಿಸಿದಾಗ ಅದರಲ್ಲಿ ಎಷ್ಟು ನಾವು ವ್ಯತ್ಯಾಸ ಕಾಣಬಹುದು. ಆಮೇಲೆ ಅವರಲ್ಲಿ ಅವರ ಮನೋಧರ್ಮದಲ್ಲಿ ಉಂಟಾದಂತಹ ಬದಲಾವಣೆ, ಅವರ ಭೌತಿಕ ಮಟ್ಟದಲ್ಲಿ ಉಂಟಾದಂತ ಬೆಳವಣಿಗೆ, ಇವೆಲ್ಲವನ್ನ ನಾವು ಗಮನಿಸಬಹುದು. ಯಾವ ಬರಹಗಾರ ಪ್ರಯೋಗಶೀಲನಾಗಿರ್ತಾನೋ, ಯಾವ ಬರಹಗಾರ ನಿರಂತರವಾಗಿ ಹೊಸದನ್ನ ಕೊಡ್ತಕ್ಕಂಥ ತುಡಿತವನ್ನು ಹೊಂದಿರ್ತಾನೋ ಮತ್ತು ಆ ನಿಟ್ಟಿನಲ್ಲಿ ಪ್ರಯತ್ನಶೀಲನಾಗಿರ್ತಾನೋ, ಆ ಬರಹಗಾರ ಮಾತ್ರ ಯಶಸ್ವಿ ಪ್ರಬಂಧಕಾರನಾಗಬಲ್ಲ. ಅಂತಹ ಯಶಸ್ವಿ ಪ್ರಬಂಧಕಾರರು ಕನ್ನಡದಲ್ಲಿ ಕೆಲವೇ ಜನರಿದ್ರು. ಅದರಲ್ಲಿ ನಮ್ಮ ವಾಡಪ್ಪಿ ಸರ್ ಒಬ್ರು. ನಾನು ಬಿಡಿ ಬಿಡಿ ಪ್ರಬಂಧಗಳನ್ನ ಒಂದೊಂದಾಗಿ ಹೇಳ್ತಾ ಹೋದ್ರೆ ಸುಮ್ಮನೆ ಸಮಯ ಹೋಗ್ತದೆ. ಆಮೇಲೆ ಅದ್ರ ವಿಷಯಗಳನ್ನ ಹೇಳ್ಕೊಂಡು ಒಂಥರ ಇದಾಗ್ತದೆ, ಅಂದ್ರೆ ಪುಸ್ತಕ ವಿಮರ್ಶಕರಾಗ್ತದೆ. ಒಟ್ಟಾರೆಯಾಗಿ ನನಗನ್ಸುತ್ತೇನಪ್ಪಾ ಅಂತಂದ್ರೆ, ವಾಡಪ್ಪಿ ಸರ್ ಪ್ರಬಂಧಗಳು ಇವತ್ತಿಗೆ ಪ್ರಸ್ತುತವಾಗಿದ್ದವು. ಯಾಕೆ ಪ್ರಸ್ತುತ ಆಗಿದ್ದಾವ ಅಂದ್ರೆ ನಾನು ಅನೇಕ ಕಾರಣಗಳನ್ನು ಕೊಟ್ಟೆ. ಬಹುಶಃ ಇದನ್ನ ಓದಿ ನಂತರ ಚರ್ಚಿಸಿದ್ರೆ ಒಳಿತು. ಅನೇಕರು ಓದದೇ ಇದ್ರೆ ಅದೇನಾಗ್ತದೆ ಅಂತಂದ್ರೆ ನಾವ್ ಹೇಳಿದ್ದರ ಬಗ್ಗೆ ಪ್ರಶ್ನೆ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಈ 50 ಪ್ರಬಂಧಗಳ ಜೊತೆಗೆ ಅವರಿನ್ನ ಕೆಲವು ಅಪ್ರಕಟಿತ ಪ್ರಬಂಧಗಳಿದ್ದು ಅವೆಲ್ಲ ಸರಿ. ಇದು BR ವಾಡಪ್ಪಿ ಲಲಿತ ಪ್ರಬಂಧಗಳ ಸಂಗ್ರಹ ಅಂತ ಹಾಕಿದ್ದಾರೆ. ಇದು ಬಹಳ ಒಳ್ಳೆ ಬೆಳವಣಿಗೆ. ಯಾಕಂದ್ರೆ ಸಮಗ್ರ ಪ್ರಬಂಧ ಅಂತ ಇಲ್ಲಿ ಹಾಕಿಲ್ಲ ಅವರು. ಯಾಕಂದ್ರೆ ನನಗೆ ಶ್ರೀನಿವಾಸ್ ವಾಡಪ್ಪಿ ಸರ್ ಜೊತೆ ಮಾತಾಡ್ಬೇಕು ಹೇಳಿದ್ರು, ಕೆಲವು ಪ್ರಬಂಧಗಳು ಬಿಟ್ಟಿದ್ದಾವ ಅಂತಂದು. ಆ ಎಲ್ಲಾ ಪ್ರಬಂಧಗಳು ಕೂಡ ಇಲ್ಲಿ ಒಟ್ಟಾಗಿ ಬರಬೇಕು. ಇವೆಲ್ಲ ಕೆಲಸಗಳು ಆಕ್ಚುಲಿ ಕನ್ನಡ ಸಂಸ್ಕೃತಿ ಇಲಾಖೆ, ಕನ್ನಡ ಪುಸ್ತಕ ಪ್ರಾಧಿಕಾರರು, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಇಂಥದ್ರಿಂದ ಬರ್ಬೇಕು. ಅವ್ರು ಬರೀ ನಮ್ಮ ವಾಡಪ್ಪಿ ಸರ್ ಅಂತ ಹೇಳಿಲ್ಲ, ಯಾರು ನಮ್ಮ ನವೋದಯ ಪ್ರಗತಿಶೀಲ ನವ್ಯದಲ್ಲಿ ಇರ್ತಕ್ಕಂಥ ಹಿರಿಯರು, ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದವರು ಅಕ್ಷರಶಃ. ಯಾಕಂದ್ರೆ ಕನ್ನಡ ಸಾಹಿತ್ಯ ಶ್ರೀಮಂತರಾದವ್ರ ವರ್ಗ ಇಲ್ಲಿ ಬಾಳ ಅದ. ಕನ್ನಡ ಸಾಹಿತ್ಯ ಶ್ರೀಮಂತಗೋಸ್ಕರ ಇವರಲ್ಲ, ಭದ್ರಪನಾಗಿ ಹೇಳ್ತಂತವ್ರು. ಇವರ ಪುಸ್ತಕಗಳು ಇವತ್ತು ಮಾರ್ಕೆಟ್ ನಲ್ಲಿ ಅಂದ್ರೆ ಬಹಳ ದುಡ್ಡು ಏನಿದೆ. ನೀವು ಲೇಖಕರದು ಏನಪ್ಪಾ ಅಂದ್ರೆ, ಯಾವುದೇ ಲೇಖಕ ಯಾವಾಗ ಸಾಯ್ತಾನ ಅಂತಂದ್ರೆ ಅವ್ರ ಪುಸ್ತಕಗಳು ಓದೋಕೆ ಹೋದಾಗ ನಾವು ನಿಜವಾಗ್ಲೂ ಸತ್ತಾಗ. ಈಗ ನಮ್ಗೆ ಅದು ಸಿಕ್ತು, ಇದು ಸಿಕ್ತು, ಜ್ಞಾನಪೀಠ ಸಿಕ್ತು, ಬುಕ್ಕರ್ ಸಿಕ್ತು, ಆಮೇಲೆ ದೂರ ಹೋಗೋ ಕಷ್ಟ ಉಂಟು ಇದ್ರೊಳಗೆ ರ್ಯಾಕ್ನಾಗು ಶೋಕೇಸ್ನಾಗ. ಈ ಪುಸ್ತಕಗಳು ಯಾವತ್ತ ಓದುಗರು ಮರೀತಾರಂದ್ರೆ ಆ ಪುಸ್ತಕಗಳು ಸಿಗದೆ ಹೋದಾಗ, ಓದಿದ್ದಾಗ ನಿಜವಾಗ್ಲೂ ಲೇಖಕ ಸಾಯ್ತಾನ. ಅದಾಗಬಾರ್ದು ಅಂತಂದ್ರೆ ಈ ನಮ್ಮ ವಾಡಪ್ಪಿ ಸರ್ ಪ್ರಬಂಧಗಳ ಜೊತೆಗೆ ಇವರ ಸಮಕಾಲೀನರು ನಮ್ಮ ಕನ್ನಡ ಪ್ರಬಂಧ ಸಾಹಿತ್ಯಕ್ಕೆ ಏನೊಂದು ಅದ್ಭುತ ಕೊಡುಗೆ ಕೊಟ್ಟಿದ್ದಾರ. ಅವ್ರಿಗೆಲ್ಲವೂ ಪ್ರಬಂಧ ಸಂಕಲನಗಳು, 5 ಪ್ರಬಂಧ ಸಂಕಲನ ಆದ್ರೂ ಸರಿ, ಸಮಗ್ರ ತರಲಿಕ್ಕೆ ಕಷ್ಟ. 5 ಪ್ರಬಂಧ ಸಂಕಲನಗಳ ನಮ್ಮ ಸರ್ಕಾರಿ ಇಲಾಖೆಗಳಾಗ್ಲಿ ಅಥವಾ ಸಂಬಂಧಪಟ್ಟವರಾಗ್ಲಿ, ಜೊತೆಗೆ ಖಾಸಗಿ ಪ್ರಕಾಶಕರು ಇಂಟ್ರೆಸ್ಟ್ ತಗೊಂಡಾಗ್ಬೇಕು. ಇದ್ರ ಜೊತೆಗೆ ಬಹಳ ಮುಖ್ಯವಾಗಿ ನಮ್ಮಲ್ಲಿ ಅನೇಕ ವಿಮರ್ಶಕರಿದ್ದಾರೆ. ಈಗ ಲಲಿತ ಪ್ರಬಂಧದ ಸಾಹಿತ್ಯದ ಬಗ್ಗೆ ಒಂದು ಚರಿತ್ರಾತ್ಮಕ ರೂಪದಂತ ಒಂದು ಬರವಣಿಗೆ ಬರಲಿಲ್ಲ. ಬಹುಶಃ ಇವ್ರು ಮಾಡಿದ್ರು, ನಮ್ಮ ಕೀರ್ತನ್ ಕುರ್ತಕೋಟಿ ಒಂದು ಟೈಮಲ್ಲಿ ನಡೆದು ಬಂದ ದಾರಿ ಸಂಪುಟದಾಗ ಎಲ್ಲಾ ಪ್ರಕಾರಗಳ ಬಗ್ಗೆ ಬರೆಯತಕ್ಕಂಥ ಸಾಹಸಕ್ಕ ಕೈ ಹಾಕಿದ್ರು. ಅದ್ರಿಗೆ ಪ್ರತಿ ಮಟ್ಟಿಗೆ ಯಶಸ್ವಿ ಆದ್ರೆ ಅದ್ರಾಗ ಕೆಲವು ಅನೇಕ ಮಿತಿಗಳಿದ್ವಿ. ಅದನ್ನದು ಬಹುಶಃ 1950 ಅನ್ಕೋತೀನಿ. ಆದ್ರೆ ಈಗಿನ ಅಗತ್ಯ ಏನಂತಂದ್ರೆ, ಈ ಮುಖ್ಯ ಲೇಖಕರೇನಿದ್ದಾರೆ ನಮ್ಮ ವಾಡಪ್ಪಿ ಒಳಗೊಂಡು ಅವರ ಕೃತಿಗಳು ಮರುಓದಿನ ಮೂಲಕ ಚರ್ಚೆಗೊಳಗಾಗಬೇಕು. ಮರುಓದಿನ ಮೂಲಕ ಚರ್ಚೆಗೊಳಗಾಗಿ ಅವರ ಸ್ಥಾನಮಾನ ಏನು ಇನ್ನಿರ್ತಕ್ಕಂಥಷ್ಟು ಹೋಗ್ತಕ್ಕಂಥ. ಯಾಕಂದ್ರೆ ನಮ್ಮ ಸಮಕಾಲೀನ ವಿಮರ್ಶೆ ಅಂತ ಹೇಳ್ತಿದ್ರು ತರಾಸು. ಆ ಕೃತಿಗಳು ತಲೆಮಾರಂತರವನ್ನ ದಾಟ್ಕೊಂಡು ಹೊಸ ತಲೆಮಾರಿನವರೆಗೂ ಕೂಡ ಪ್ರಿಯವಾಗ್ತಾವು, ಅಥವಾ ಆಗೂ ಕೂಡ ಸರಳವಾಗಬಲ್ಲವು ಅಂತಂದ್ರೆ ನಿಜವಾಗ್ಲೂ ಆ ಕೃತಿಗಳು ಗಟ್ಟಿದ್ದ. ಯುವ ತಲೆಮಾರಿನವರು ಓದಿದಾಗ ಈ ಪ್ರಬಂಧಗಳ ಮಹತ್ವವನ್ನು ಅವರು ಮನಗಾಣದ ಉಲ್ಲೇಖಿಲ್ಲ. ಅಂತಹ ಒಂದು ಸಂದರ್ಭ ಈಗ ಅದ. ಯಾಕಂದ್ರೆ ಈಗ ಅನೇಕ ಕೃತಿಗಳ ಮರುವುದಿನ ಮೂಲಕ ಮತ್ತೆ ಚರ್ಚೆಗೊಳಗಾಗ್ಬರುತ್ತೆ. ಯಾಕಂದ್ರೆ ಎಷ್ಟೋ ನಮ್ಮ ಸಾಹಿತ್ಯ ವಿಮರ್ಶಾ ಚರಿತ್ರೆ ಒಳಗ
ಎಷ್ಟೋ ಕೃತಿಗಳಿಗೆ ಅನ್ಯಾಯ ಆಗಿದೆ. ಇಲ್ಲ ಪ್ರಗತಿಶೀಲ ಲೇಖಕರು ಎಷ್ಟೇ ಚೆನ್ನಾಗಿ ಬರೆದ್ರು, ಒಂದು ಓದುಗ ವರ್ಗವನ್ನು ಬೆಳೆಸಿದ್ರು ಕೂಡ ನಮ್ಮ ವಿಮರ್ಶಕರು ಸಾರಾಸಗಟಾಗಿ ನಮ್ಮಲ್ಲಿ ಬಹಳ ಸಾರಾಸಗಟಾಗಿ ನಿರಾಕರಿಸಿದರೆ ಅಥವಾ ಅವುಗಳ ಬಗ್ಗೆ ಒಂದು ದಿವ್ಯ ನಿರ್ಲಕ್ಷ್ಯ ಅದ. ಅದಕ್ಕೆ ಸಂಬಂಧಪಟ್ಟಂಗೆ ಈ ಸಾಹಿತ್ಯ ಅಂತ ಏನ್ ಹೇಳ್ತೀವಿ ನಾವು, ಈ ಲಲಿತ ಸಾಹಿತ್ಯದಲ್ಲಿ ಪ್ರಬಂಧ, ಪ್ರವಾಸ ಕಥನ, ಆತ್ಮಕಥನ ಇವುಗಳ ಬಗ್ಗೆ ನಮ್ಮನ್ನಷ್ಟು ಚರ್ಚೆ ನಡೆದಿಲ್ಲ. ಬಹುತೇಕ ದೊಡ್ಡ ಇವತ್ತು ನೀವು ಬಹುತೇಕ ನಮ್ಮ ಮೆಂಟಿನ ವಿಮರ್ಶಕರು, ಮುಖ್ಯವಾದ ವಿಮರ್ಶಕರು ಬಹಳ ಒಂದು ಗಂಭೀರವಾದಂತ ಪ್ರಬಂಧಗಳನ್ನ ಈ ಲಲಿತ ಸಾಹಿತ್ಯ ಅಂತ ಅದ್ರ ಪುಟ ಬರೆದದ್ದಂತ ನಾ ಕಾಣೆ. ಒಂದು ಲೈಕ್ ಆದ್ರೆ ಒಂದು ಹೊಗಳಿಕೆ ಇರ್ತದೆ, ಅಥವಾ ಡಿಸ್ಲೈಕ್ ಅಂತಂದ್ರೆ ಅವ್ರು ಕೆಲವ್ರು ಬರ್ಲಿಕ್ಕೆ ಹೋಗುದಿಲ್ಲ, ಯಾಕೆ ನಾವು ಅಪ್ಪೇ ಸತ್ಯವನ್ನು ಹೇಳಬೇಕು ಅಂತಂದ್ರೆ. ಅದನ್ನ ಮೀರಿ ಈ ಲೇಖಕರು ಮರು ವಿಮರ್ಶೆಗೊಳಗಾಗ್ಬೇಕು. ಮರು ವಿಮರ್ಶೆಗೊಳಗಾಗ್ತಕ್ಕಂಥ ಅಗತ್ಯ ಬಹಳ ಇರೋದ್ರಿಂದ ಈ ಪುಸ್ತಕಗಳು ಹೊಸ ಓದುಗರ ಕೈಗೆ ಸಿಗ್ಬೇಕು, ಅದು ಬಹಳ ಮುಖ್ಯ. ಇದ್ರ ಬಗ್ಗೆ ನಾನು ಪ್ರಕಾಶಕರು ನಮ್ಮ ಮನೋಹರ್ ಗ್ರಂಥಮಾಲೆ ಮತ್ತು ಶ್ರೀನಿವಾಸ್ ವಾಡಪ್ಪಿಯವರು ಕೇಳ್ಕೊತೀನಿ. ಈ ಪುಸ್ತಕ ಹೆಚ್ಚು ಜನರಿಗೆ ಮುಟ್ಟಬೇಕು, ಇದು ಮರು ಓದಿಗೆ ಒಳಗಾಗ್ಬೇಕು. ಮರು ಓದಿಗೆ ಒಳಗಾದ ನಂತರ ಒಂದು ವಿಮರ್ಶೆಗೊಳಗಾಗ್ಬೇಕು. ಹೊಸ ತಲೆಮಾರಿನ ವಿಮರ್ಶಕರು ಮತ್ತು ಹೊಸ ತಲೆಮಾರಿನ ಓದುಗರು ಇರ್ತಾರಲ್ಲ, ಅವ್ರ ಮೂಲಕ ವಿಮರ್ಶೆಗೊಳಗಾದಾಗ ಈ ಕೃತಿಯ ಗುಣಮಟ್ಟ ಅವರಿಗೆ ಅರಿತುಕೊಳ್ಳಿಕ್ಕೆ ಸಾಧ್ಯ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇನ್ನು ವಾಡಪ್ಪಿಯವರ ಕಥೆಗಳು, ಕವನಗಳು ಇದ್ದಾವೆ. ಅವರ ಕಥೆಗಳ ಬಗ್ಗೆ ಹಿಂದೆ ಮಾತಾಡಿದ್ರೆ ತುಂಬಾ ಒಳ್ಳೆ ಕಥೆಗಳನ್ನು ಬರೆದಿದ್ದಾರೆ. ಆದ್ರೆ ಹೆಚ್ಚು ಕಥೆಗಳು ಸಿಕ್ಕಿಲ್ಲ, ಓದಿಕೆ ಆಗಿರೋದ್ರಿಂದ ಇವತ್ತು ಪ್ರಬಂಧದ ಬಗ್ಗೆ ಮಾತ್ರ ಮಾಡೋದ್ರಿಂದ ನಾನು ಪ್ರಬಂಧಗಳ ಬಗ್ಗೆ ಮಾತನಾಡ್ತಿದ್ದೇನೆ. ಆಮೇಲೆ ನಾನು ಒಟ್ಟಾರೆಯಾಗಿ ಅಲ್ಲಿ ಒಂದು ಅಂತರ ಸಂಬಂಧ ಇದೆ. ಯಾಕಂದ್ರೆ ನಾನು ಒಟ್ಟಾರೆ ಪ್ರಕಾರದ ಬಗ್ಗೆ ಸದ್ಯದ ನಮ್ಮ ತೀರ್ಪುಗಳು, ಆಮೇಲೆ ನಮ್ಮ ಸದ್ಯದ ಸಾಹಿತ್ಯ ಲೋಕದಲ್ಲಿ ಕೆಲವು ಸನ್ನಿವೇಶಗಳ ಬಗ್ಗೆ ಕೂಡ ನಾನು ಪ್ರಸ್ತಾಪಿಸಿದೆ. ಕೆಲವು ನೆನೆಸ್ಬೋದು ಇದು ಸ್ವಲ್ಪ ವಿಷಯ ಬೇರೆ ಬರುತ್ತೆ. ಆದ್ರೆ ಒಟ್ಟಾರೆ ನೀವು ಸಂಯೋಜಿಸಿ ನೋಡಿದಾಗ ನಾನು ಒಟ್ಟಾರೆ ಒಂದು ಸ್ಟಿಕ್ ಆಗಿದೆ ಈ ಲಲಿತ ಪ್ರಬಂಧ ಸಾಹಿತ್ಯ ಪ್ರಕಾರ. ಅದರಲ್ಲಿ ನಮ್ಮ ವಾಡಪ್ಪಿಯವರದ್ದು ಸ್ಥಾನಮಾನದ ಬಗ್ಗೆ. ಹೀಗಾಗಿ ವಾಡಪ್ಪಿಯವರ ಪ್ರಬಂಧಗಳು ಇದೇನಿದೆ ಮರು ಓದಿನ ಮೂಲಕ ವಿಮರ್ಶೆಗೊಳಗಾಗಬೇಕಂತ ನಾನು ಬಯಸ್ತೇನೆ. ಯಾಕಂದ್ರೆ ನನಗೆ ಮಟ್ಟಿಗೆ ವಾಡಪ್ಪಿಯವರ ಬಗ್ಗೆ ನಾನು ಹುಡುಕಿದೆ, ವಿಮರ್ಶೆಗಳು ಯಾವ್ದಾದ್ರು ಬಂದಿದ್ದಾವೆ ಕೆಲಸ ಮಾಡಿದ್ದಾರೆ, ಬಹಳ ಒಂದು ವಿಮರ್ಶಾತ್ಮಕವಾಗಿ ನೋಡಿದ್ದಾರೆ, ಗುರುತಿಸಿದ್ದಾರೆ. ನಮ್ಮ ವಾಡಪ್ಪಿಯವರ ಪ್ರಬಂಧಗಳ ಗುಣವನ್ನು ಗುರುತಿಸಿದ್ದಾರೆ ಅವರು. ಅದು ಬಿಟ್ರೆ ಕೆಲವು ಮುನ್ನುಡಿಗಳ ರೂಪದಂತ ಅವು ಮುನ್ನುಡಿಗಳು ಬಹಳ ಚಿಕ್ಕವು, ಅಂದ್ರ ಅಲ್ಲಿ ಬಹಳ ದೀರ್ಘವಾಗಿ ಅಥವಾ ವಿಸ್ತಾರವಾಗಿ ಅವ್ರು ವಿಮರ್ಶೆ ಮಾಡಿದ್ದಾರೆ. ವಿ ಸಿ ಅವ್ರಿಗಾಗ್ಲಿ, ಗೆಂಡ್ರೆ ಅವ್ರಿಗಾಗ್ಲಿ ಸ್ವಲ್ಪ ಸಾಮಾನ್ಯಕರನ್ನು ಸ್ವಲ್ಪ ದೀರ್ಘವಾಗಿರೋದು, ಉಳಿದದ್ವೆಲ್ಲ ಬಹುಶಃ 2 ಪುಟದ ಮುನ್ನುಡಿಗಳು. ಹಿಂಗಾಗಿ ನನಗೆ ತಿಳಿದ ಮಟ್ಟಿಗೆ ಬಹುಶಃ ಇವರ ಪ್ರಬಂಧಗಳ ಬಗ್ಗೆ PhD ಸಂಶೋಧನಾ ಗ್ರಂಥಗಳಾಗಿದೆಯೋ ಗೊತ್ತಿಲ್ಲ, MPhil ಏನಾದ್ರು ಆಗಿದೆಯೋ ನಂಗೆ ಗೊತ್ತಿಲ್ಲ. ಅವೆಲ್ಲ ಆಗ್ಬೇಕು, ಯಾಕಂದ್ರೆ ಅಷ್ಟು ದೊಡ್ಡ ಲೇಖಕರು ಇವರು. ಆಮೇಲೆ ಆ ಸಂಶೋಧನೆಗೆ ಅರ್ಹವಾದಂತ ಅನೇಕ ವಿಚಾರಗಳು ಈ BR ವಾಡಪ್ಪ ಲಲಿತ ಪ್ರಬಂಧಗಳ ಸಂಗ್ರಹದಲ್ಲಿ ಇದೆ. ಇದರ ಜೊತೆ ಮುಖ್ಯವಾಗಿ ತಿಳ್ಕೊಳ್ಳಬೇಕು 70 ದಶಕದ ಕಾಲಘಟ್ಟದ ಒಂದು ಸಾಂಸ್ಕೃತಿಕ ಪರಿಸರ, ನಮ್ಮ ಸಾಮಾನ್ಯ ಜನಜೀವನದ ಸಾಮಾಜಿಕ ಸ್ಥಿತಿಗತಿ, ಆಗಿನ ಜನರ ಒಲವು ನಿಲುವುಗಳು, ಅದರ ಜೊತೆಗೆ ಅದನ್ನ ಈ ನಮ್ಮ ಪ್ರಬಂಧಕಾರರು ಅಂದ್ರೆ ವಾಡಪ್ಪಿಯವರು ಯಾವ ರೀತಿ ಗ್ರಹಿಸಿದ್ರು, ಆಮೇಲೆ ಅದನ್ನ ಯಾವ ರೀತಿ ತಮ್ಮ ಬರಹದಲ್ಲಿ ತರಲಿಕ್ಕೆ ಪ್ರಯತ್ನ ಪಟ್ಟರು, ಮತ್ತು ಅದರಲ್ಲಿ ಎಷ್ಟು ಯಶಸ್ವಿಯಾದ ನೋಡಿದಾಗ ಅವರು ಯಶಸ್ವಿ ಆಗಿದ್ದಾರೆ ಅಂತ ಅನ್ಬೋದು. ಯಾಕಂದ್ರೆ ಇಲ್ಲಿ ಕೆಲವು ಪ್ರಬಂಧಗಳಲ್ಲಿ ಮಿತಿಗಳಿವೆ, ಅದನ್ನ ಈಗ ನಾನು ಮಿತಿಗಳನ್ನೇ ನಾನು ಹೇಳ್ತಾ ಹೋಗ್ತೀನಿ. ಅನೇಕ ಪ್ರಬಂಧಗಳಲ್ಲಿ ಹಲವು ಮಿತಿಗಳಿರಬಹುದು, ಆ ಮಿತಿಗಳನ್ನ ಮೀರಿ ಆ ಪ್ರಬಂಧಗಳು ಯಶಸ್ವಿ ಅಥವಾ 75% ನಾವು ಇದನ್ನ 2/3 ಅಂತ ಕರಿಬಹುದು ಇದನ್ನ. ಆತರ ಯಶಸ್ವಿ ಪ್ರಬಂಧಗಳಿವೆ. ಹಿಂಗಾಗಿ ಈ ಪ್ರಬಂಧಗಳು ಈಗಿನ ಕಾಲದ ಓದುಗರಿಗೂ ಕೂಡ ಮೆಚ್ಚುಗೆ ಆಗಲ್ತಕ್ಕಂಥ ಗುಣ ಪಡೆದಿವೆ. ಬಹುಶಃ ಓದಿದಾಗ ಇದು ಗೊತ್ತಾಗ್ಬೋದು ಅಂತ ನಾನು ಹೇಳ್ತೀನಿ. ಈ ವಾಡಪ್ಪಿ ಸರ್ ಪ್ರಬಂಧಗಳ ಬಗ್ಗೆ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಪ್ರೊಫೆಸರ್ ಬಸವರಾಜ ಗುಣೂರ್, ಡಾಕ್ಟರ್ ವಿಜಯಲಕ್ಷ್ಮೀ ರೆಡ್ಡಿ ಮತ್ತೆ ಈ ಪ್ರಬಂಧ ಸಂಕಲನ ನನಗೆ ಒದಗಿಸಿಕೊಟ್ಟು ಅವರ ಬಗ್ಗೆ ಕೆಲವು ಆತ್ಮೀಯ ವಿಚಾರ ಹಂಚಿಕೊಂಡಂತ ಧನ್ಯವಾದಗಳನ್ನು ಹೇಳ್ತೇನೆ. ಥ್ಯಾಂಕ್ ಯು. ತುಂಬ ಹೃದಯದ ಧನ್ಯವಾದಗಳು ಸರ್. ಅತ್ಯಂತ ಅರ್ಥಗರ್ಭಿತವಾಗಿ ನಮಗೆ ವಾಡಪ್ಪಿಯವರ ಪ್ರಬಂಧಗಳ ಒಳನೋಟಗಳನ್ನ ತಿಳಿಸಿಕೊಟ್ರಿ. ಆಧುನಿಕ ಸಾಹಿತ್ಯಕ್ಕೂ ಮತ್ತು ಅವರ ಸಾಹಿತ್ಯಕ್ಕೂ ಇರುವ ವ್ಯತ್ಯಾಸ ಮತ್ತು ಹೀಗೆ ಅವರನ್ನ ಹೇಗೆ ನಾವು ಓದಬೇಕು ಅನ್ನೋದನ್ನ ತಿಳಿಸಿಕೊಟ್ಟಿದ್ದಕ್ಕಾಗಿ ತಮಗೆ ಧಾರವಾಡ ಕಟ್ಟೆಯ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಈಗ
ಬಿ ಆರ್ ವಾಡಪ್ಪಿಯವರ ಪುತ್ರರಾದ ಶ್ರೀ ಶ್ರೀನಿವಾಸ್ ವಾಡಪ್ಪಿಯವರು ಕೆಲವೊಂದು ಮಾತುಗಳಾಡಬೇಕೆಂದು ಅವರಲ್ಲಿ ಕೇಳ್ಕೊಳ್ತೇನೆ. ನಮಸ್ಕಾರ. ಸ್ವಲ್ಪ ಕ್ಯಾಮ್ರಾ ಮೇಲ್ ಮಾಡಿ ಸರ್. ಕೇಳ್ತದ? ಸ್ವಲ್ಪ ಕ್ಯಾಮ್ರಾ ಮೇಲ್ ಮಾಡಿ ಸರ್. ಫೇಸ್ ಕರೆಕ್ಟ್ ಕಾಣ್ತಾ ಇಲ್ಲ. ಎಸ್ ಸರ್. ಎಸ್ ಸರ್. ಎಸ್ ಸರ್. ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ವಿಕಾಸ್ ಹೊಸಮನಿಯವರು ಬಹಳ ಅದ್ಭುತವಾಗಿ ನಮ್ಮ ತಂದೆಯವರ ಬಿ ಆರ್ ವಾಡಪ್ಪಿಯವರ ಕುರಿತು ಲಲಿತ ಪ್ರಬಂಧಗಳು ಮಾತನಾಡಿದರು. ಮತ್ತೆ ಅನೇಕ ರೀತಿಯಿಂದ ಆ ಎಲ್ಲ ಮಗ್ಗಲುಗಳಿಂದ ಬಿ ಆರ್ ವಾಡಪ್ಪಿಯವರ ಪ್ರಬಂಧಗಳ ಕುರಿತು ಬಹಳ ಅಸಾಧಾರಣವಾಗಿ ಮಾತನಾಡಿದ್ರು. ಬಹಳ ಅವರಿಗೆ ಮೊಟ್ಟ ಮೊದಲು ನನ್ನ 100 ಥ್ಯಾಂಕ್ಸ್ಗಳು. ಅಂತ ಒಬ್ಬ ಹೊಸ ಹುಡುಗ ಈ ರೀತಿ ಅದ್ಭುತವಾಗಿ ಮಾತನಾಡಬಲ್ಲ ಅಂತ ಹೇಳಿ ನನ್ಗೆ ಗೊತ್ತಾದದ್ದು ಇರುತ್ತೆ. ಯಾಕಂದ್ರೆ ಹುಡುಗ ಅಂತ ಯಾಕಂತೇವೆ ಅಂದ್ರೆ ನನ್ಕಿಂತ ಬಹಳ ಚಿಕ್ಕವರು ಅನ್ನೋ ದೃಷ್ಟಿಯಿಂದ ಆ ಪ್ರೀತಿಯಿಂದ ಹೇಳ್ತಾ ಇದ್ದೇನೆ ಹೊತ್ತಾಗಿ. ಆದ್ರೆ ಬಹಳ ಚೆನ್ನಾಗಿ ಹೊಸಮನಿಯವರು ನಮ್ಮ ತಂದೆಯವರ ಪ್ರಬಂಧಗಳ ಒಂದು ಸಾಹಿತ್ಯ ಮೌಲ್ಯ ಮಾಪನವನ್ನ ಮಾಡುವಂತ ಒಂದು ಉತ್ತಮವಾದ ಕೆಲಸ ಮಾಡಿದ್ರು. ಇದಕ್ಕೆ ಮೂಲ ಕಾರಣ ಹೇಳ್ಬೇಕಂದ್ರೆ ಬಸವರಾಜ್ ಡೋಣೂರವರು ಮತ್ತು ವಿಜಯಲಕ್ಷ್ಮಿ ದಾನರೆಡ್ಡಿ ಅವರು. ಈಗಾಗಲೇ ನಾವು ಒಂದ್ಸರಿ ಮಾತಾಡಿದ್ವಿ. ನಾವೊಂದು ಬಿ ಆರ್ ವಾಡಪ್ಪಿಯವರ ಕುರಿತು ಒಂದು ಪ್ರಬಂಧಗಳ ಕುರಿತು ಒಂದು ಚರ್ಚೆ ಆಗ್ಬೇಕು ಅಂತ ಹೇಳಿ ಬಹಳ ದಿವಸದ ಕನಸಿತ್ತು. ಬಸವರಾಜ್ ಡೋಣೂರವರು ಬಹಳ ಪ್ರೀತಿಯಿಂದ ನಮ್ಮ ತಂದೆಯವರ ಈ ಸಮಗ್ರ ಸಂಕಲನವನ್ನು ತಗೊಂಡು ಹೋಗಿ ಅದು ಓದಿ ಇದ್ರ ಕುರಿತು ಒಂದು ಚರ್ಚೆ ಆಗ್ಬೇಕು ಅಂತ. ಅಂದ್ರೆ ಅವರು ಮಾರ್ಚ್ 10, 1914 ಹುಟ್ಟಿದ್ರು. ಆಗಸ್ಟ್ 24, 2006 ಅಂದ್ರೆ 92 ವರ್ಷಗಳ ಕಾಲ ಅವರು ಬದುಕಿದ್ರು. ಅವರ ಹುಟ್ಟಿದ ಬದುಕಿನ ವಾತಾವರಣ ಅದ್ ಹೇಗಿದೆ ಅಂದ್ರೆ, ಪರಿಸರ ಹೇಗಿದೆ ಅಂದ್ರೆ, ನಮ್ಮ ವಿಕಾಸ್ ಹೊಸಮನಿ ಅವ್ರು ಹೇಳಿದಾಗೆ ಆ ಪರಿಸರ, ಆಗಿನ ಕಾಲದ ಪರಿಸರ ಎಷ್ಟು ಸರಿಯಾಗಿತ್ತು ಎಸ್ಸೆಗಳನ್ನು ಬರೆಯೋದಕ್ಕೆ. ಅಂದ್ರೆ ನಮ್ಮ ತಂದೆಯವರು ಏನು ಬಾಲ್ಯದ ಜೀವನವನ್ನ ಹಳ್ಳಿಗೇರಿಯಲ್ಲಿ ಕಳ್ತಾರಲ್ಲ, ಹಳ್ಳಿಗೇರಿಯಲ್ಲಿ ಕಳೆದೋದ್ರಿಂದ ದಟ್ಟವಾದ ಒಂದು ರೀತಿಯಿಂದ ಆ ಗ್ರಾಮೀಣ ಪರಿಸರದ ಒಂದು ಪರಿಚಯ ಆಗಿತ್ತು ಅವರಿಗೆ. ಮುಂದೆ ಅವರು ನಮ್ಮ ದೊಡ್ಡಪ್ಪ ಅಂದ್ರೆ ನಮ್ಮ ತಂದೆಯವರ ಅಣ್ಣ ಜಿ ಆರ್ ವಾಡಪ್ಪಿ ಅಂತ ಇದ್ರು. ಚಿಕ್ಕೋಡಿ ಹೈಸ್ಕೂಲ್ ನಲ್ಲಿ ಅವರು ಪ್ರಿನ್ಸಿಪಾಲ್ ಆಗಿದ್ರು. ಅವರು ಅಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮಾಡಿ ಮುಂದೆ ಅವರು ಕರ್ನಾಟಕ ಕಾಲೇಜಿಗೆ ಬಂದು BA ಮಾಡಿ ಅಂದ್ರೆ ಮೈಸೂರು ವಿಶ್ವವಿದ್ಯಾಲಯ, ಮುಂಬೈ ವಿಶ್ವವಿದ್ಯಾಲಯದಿಂದ MA ಸ್ನಾತಕೋತ್ತರ ಪದವಿಯನ್ನು ಪಡೆದರು. ಅದಾದ್ಮೇಲೆ ಕರ್ನಾಟಕ ಹೈಸ್ಕೂಲ್ ನಲ್ಲಿ ಅವರು 41ರಲ್ಲಿ ಸಾಲಿ ರಾಮಚಂದ್ರಾಯರ ಹೇಳಿಕೆಯ ಮೇರೆಗೆ ಅವರು ತಮ್ಮ ವೃತ್ತಿ ಜೀವನವನ್ನ ಶಿಕ್ಷಕರಂತೇಳಿ ಪ್ರಾರಂಭ ಮಾಡಿದರು. ಅದು ತಮ್ಮ ಜೀವನದ ಉದ್ದಕ್ಕೂ ಆ 40ರ ಕಾಲಘಟ್ಟದಲ್ಲಿಯೇ ಅವರು ತಮ್ಮ ಸಾಹಿತ್ಯದ ಕೃಷಿಯನ್ನ ಪ್ರಾರಂಭ ಮಾಡಿದರು. ಈಗಾಗಲೇ ಹೊಸಮನಿಯವರು ಬಹಳ ಚೆನ್ನಾಗಿ ಹೇಳಿದ್ರು. ಅವರ ಮೊಟ್ಟ ಮೊದಲೇದು ಅವರ ಪ್ರಬಂಧದ ಗುಣಗಳ ಒಳಗೆ ಒಂದು ರೀತಿಯಿಂದ ಕಥೆಯ ಗುಣಗಳು ಕುಡ್ಕೋತಾರೆ ಅಂತ ಹೇಳಿದ್ರಲ್ಲ, ಅದೊಂದು ಆ ಪರಂಪರೆ ಆಗಿನ ಕಾಲಕ್ಕೆ ಇತ್ತು ಕಾಣುತ್ತದೆ. ಮತ್ತೆ ಅದೇ ರೀತಿ ಬರೆದ್ರು, ಮತ್ತೆ ಬಹಳ ಚೆನ್ನಾಗಿ ಬರೆದ್ರು. ಓದೋದಕ್ಕೆ ಒಂದು ಲಾಲಿತ್ಯ ಇರ್ತಿತ್ತು. ಅದರ ಬಗ್ಗೆ ಹೇಳಿದ್ದಾರೆ. ಅದು ಮೊಟ್ಟ ಮೊದಲೇದು ಈ ಗಾಳಿಗುದರೆ ಅಂತ ಏನ್ ಬಂತಲ್ಲ ಪ್ರಬಂಧ ಸಂಕಲನ, ಅದಕ್ಕೆ ವಿಕಳ ಗೋಕಾಕರು ನೀಡಿದ್ದಾರೆ. ಅದಕ್ಕೆ ಗಾಳಿಗುದರೆ ಅಂತ ಹೆಸರು ಅವರಿಗೆ ಬಹಳ ಒಂದು ರೀತಿಯಿಂದ ವಿಚಿತ್ರವಾಗಿ ಕಂಡಿದೆ. ನಾನು ಮೊಟ್ಟ ಮೊದಲು ವಾಡಪ್ಪಿಯವರ ಪ್ರಬಂಧಗಳನ್ನು ಓದ್ಬೇಕಾದ್ರೆ ಇದು ಅರೇಬಿಯಾದ ಕುದುರೆ ಇರಬೇಕು ಅಂತ ತಿಳ್ಕೊಂಡಿದ್ದೆ. ಆದ್ರೆ ಅವರ ಎಸ್ಸೆಗಳನ್ನು ಓದ್ತಾ ಇದ್ದಾಗ ಇದು ನಿಜವಾದ ಗಾಳಿಗುದರೆ ಅಂತ ನನಗೆ ಖಾತ್ರಿ ಆಯಿತು ಅನ್ನೋ ರೀತಿಯಿಂದ ಬಹಳ ತುಂಬಾ ಒಳ್ಳೆಯ ವಿಮರ್ಶೆಯನ್ನ ಗೋಕಾಕರು ಮಾಡಿದ್ದಾರೆ. ಆದ್ರೆ ಅವರು ತಮ್ಮ ಪ್ರಾರಂಭಿಕ ಜೀವನ ಅಂತಂದ್ರೆ ಪ್ರಗತಿಪರ ಈ ಪ್ರಗತಿಶೀಲ ಪರಂಪರೆಯಲ್ಲಿ ಅದರ ದಟ್ಟ ಪ್ರಭಾವ, ನವೋದಯದ ದಟ್ಟ ಪ್ರಭಾವದಿಂದಾಗಿ ಅವರ ಮೊದಲು ಮೊಟ್ಟ ಮೊದಲು ಅವರು ಒಂದು ಸಣ್ಣ ಕಥೆಗಳ ಸಂಕಲಿಸಿದ್ರು. ಅದಕ್ಕೆ ಹೆಸರು ಯಾರು ಹೊಣೆ ಅಂತ. ಆ ಯಾರು ಹೊಣೆಯಲ್ಲಿ ಇದು ಕಥೆಗಳು ಬಹಳ ಮಹತ್ವದ ಕಥೆಗಳಿವೆ. ಆ ಕಥೆಗಳಲ್ಲಿ ಇಡೀ ಗ್ರಾಮೀಣ ಪರಿಸರದ ಎಲ್ಲ ಚಿತ್ರಣಗಳನ್ನ ಅಲ್ಲಿ ಕೊಡುವಂತ ಕೆಲಸ ಮಾಡಿದ್ದಾರೆ. ಅವರದರ ಸಹಬಾಳ್ವೆ ಹೇಗಿರ್ತದೆ ಅಂತ ಹೇಳೋದಕ್ಕೆ ಬಹಳ ಮಹತ್ವದ ಕೆಲವೊಂದು ಕಥೆಗಳನ್ನ ಬರೆದಾರೆ. ಅವರು ಬರೆದಂತ ಕೆಲವೊಂದು ಕಥೆಗಳ ಬಗ್ಗೆ ಹೆಸರು ಹೇಳ್ಬೇಕಂದ್ರೆ ಬಹಳ ಮಹತ್ವದ ಕಥೆಗಳು. ಹೂಬುನ ಬಾಳುವಂತ ಒಬ್ಬ ಮುಸ್ಲಿಂ ಹೆಣ್ಮಗಳ ಒಂದು ಜೀವನ ಕುರಿತು ಅವರು ಯಾಕೆ ತನ್ನ ತಾಯಿಯ ರೀತಿಯಿಂದ ನೋಡಿಕೊಂಡ್ರು ಅನ್ನೋದಂತ ಒಂದು ಕಥೆಯನ್ನ ಕಟ್ಟಿಕೊಂಡಿದ್ದಾರೆ. ಆಮೇಲೆ ಮೋಟರ್ ಮೊಹಮ್ಮದ್ ಅಂತೇಳಿ ಅವರ ಮಿತ್ರ. ಆ ನಂತರ ಚಪರಾಸಿ ಅಂತ ಹೇಳೋರು ಕಾಸಿಂ ಸಾಬ್ ಅನ್ನೋ ಒಬ್ಬ ಚಪರಾಸಿಯ ಕುರಿತು ಬರೆದಂತ ಕತೆ. ಇದು 14 ಭಾಷೆಗಳಲ್ಲಿ ಒಂದು ಕಾಲಕ್ಕೆ ಟ್ರಾನ್ಸ್ಲೇಷನ್ ಆಯ್ತು.
ಇದಕ್ಕೆ ಬಹಳ ಮಹತ್ವ ಬಂತು ಚಪರಾಸಿ. ಅದಕ್ಕೆ ಎಲ್ಲ ಒಂದು ರೀತಿಯಿಂದ ಆ ಚಪರಾಸಿ ಕಥೆ ಬಹಳ ರೋಚಕವಾಗಿ ಮುಗಿಯುವಂತಹ ಒಂದು ಕಥೆ. ಆ ನಂತರ ಮಲ್ಲಿ ಅಂತ ಬರ್ತಾರೆ, ಭಟ್ಟರ ಹುಚ್ಚಿ, ಪ್ರಥಮ ಪಾಠ ಇಂತ ಈ ಕಥೆಗೆ. ಆಮೇಲೆ ಎಲ್ಲದಕ್ಕಿಂತ ಇನ್ನೊಂದು ಬಹಳ ಮಹತ್ವ ಅಂದ್ರೆ ಒಂದು ಹಳೆಯ ಕಥೆಯನ್ನು ತಗೊಂಡು ಗಂಗೆ ಅಳೆದ ಗಂಗಮ್ಮ, ಒಬ್ಬ ದಲಿತ ಮಹಿಳೆ ಒಂದು ರೀತಿಯಿಂದ ಇಡೀ ಒಂದು ಊರನ್ನ ಹೇಗೆ ಉಳಿಸಿದ್ಲು ಅನ್ನೋದನ್ನ ಒಂದು ಚಿತ್ರಣವನ್ನ ಬಹಳ ಸುಂದರವಾಗಿ ಕಟ್ಟಿಕೊಟ್ಟಂತ ಒಂದು ಕತೆ ಗಂಗೆ ಅಳೆದ ಗಂಗಮ್ಮ ಅಂತಿದೆ. ಅಂದ್ರೆ ಎಷ್ಟು ಒಂದು ರೀತಿಯಿಂದ ಆಗಿನ ಪಾಲದ ಎಲ್ಲ ಪರಿಸರದಲ್ಲಿರ್ತಕ್ಕಂಥ ಎಲ್ಲ ಜನರ ಬಗ್ಗೆ ಅವ್ರಿಗೆ ಎಷ್ಟು ಪ್ರೀತಿ ಇತ್ತು, ಎಷ್ಟು ಕಾಳಜಿ ಇತ್ತು, ಸಹಾನುಭೂತಿ ಇತ್ತು, ಅವರ ಜೊತೆಗೆ ಒಡನಾಟ ಹೇಗಿತ್ತು ಅಂಬೋದನ್ನ ಈಗ ಎಲ್ಲ ಕಥೆಗಳಲ್ಲಿ ಅವರು ಕಟ್ಟಿಕೊಟ್ಟಂತ ಇವೆ. ಆದ್ರೆ ಅವರು ಮೊಟ್ಟ ಮೊದಲು ಅದಕ್ಕೆ ಎರಡನೇ ಕಥಾ ಸಂಕಲನೂ ಕೂಡ ಅದು ಜೀವನ ರಂಗ ಅಂತ. ಆದ್ರೆ ಮೂರನೇದು ಅದಕ್ಕೆ ಜೀವನ ರಂಗಕ್ಕೆ 1957ರಲ್ಲಿ ಮೈಸೂರು ಸರ್ಕಾರ ಅದಕ್ಕೆ ಮೊದಲ ಬಹುಮಾನವನ್ನು ಕೊಡ್ತಿ ಆ ಕಥಾ ಸಂಕಲನಕ್ಕೆ. ಅಂದ್ರೆ ಅವಾಗ ಇನ್ನೂ ಸಾಹಿತ್ಯ ಅಕಾಡೆಮಿ ಪ್ರಾರಂಭ ಆಗಿರಲಿಲ್ಲ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ 60ರಷ್ಟೊತ್ತಿಗೆ 59, 60 ನಂತರ ಪ್ರಾರಂಭ ಆಯ್ತು. ಅದಕ್ಕಾಗಿ ಮೊಟ್ಟ ಮೊದಲು ಸರ್ಕಾರವೇ ಅವರಿಗೆ ಇವಕ್ಕೆ ಸಾಹಿತ್ಯಗೆ ಇಂಥ ಪುಸ್ತಕಗಳನ್ನು ತರಿಸಿ ಅವರ ಮೌಲ್ಯಮಾಪನ ಮಾಡಿ ಅವರಿಗೆ ಪ್ರೈಸಸ್ ಕೊಡ್ತಾ ಇದ್ರು. ಅದಕ್ಕೆ ಮೊದಲೇ ಪ್ರೈಸು ಅದಕ್ಕೆ 1957ರಲ್ಲಿ ಜೀವನ ರಂಗಕ್ಕೆ ಬಂದಿದೆ, ಅದು ಕಥಾ ಸಂಕಲನ. ಅದಾದ್ಮೇಲೆ ತಾರಕಂಬಗಳಿಗೆ ಜೀವನ ರಂಗಕ್ಕೆ ಬೆಟಗೇರಿ ಕೃಷ್ಣ ಶರ್ಮ ಅವರು ಮುನ್ನುಡಿ ಬರ್ತಾರೆ. ಆನಂತರ ಬಂದಂತಹ ತಾರಕಂಬಗಳಿಗೆ ಈಗಾಗಲೇ ವಿಕಾಸ್ ಹೊಸಮನಿ ಅವರು ಹೇಳಿದಾಗೆ ಬೇಂದ್ರೆ ಅವರ ಎಸ್ಸೆಗಳಲ್ಲಿ ಇರ್ತಕ್ಕಂಥ ವೈಶಿಷ್ಟ್ಯ ಮತ್ತು ಅದರಲ್ಲಿ ಇರ್ತಕ್ಕಂಥ ಹಲ ಕೆಲವು ದೋಷಗಳನ್ನು ಕೂಡ ಅವ್ರು ಬಹಳ ಸಮರ್ಪಕವಾಗಿ ಹೇಳಿದರು. ಅಂದ್ರೆ ಒಬ್ಬ ಸಾಹಿತಿ ಬೆಳಿಬೇಕಾದ್ರೆ ಯಾವ ರೀತಿ ಬೆಳಿಬೇಕು ಅನ್ನೋದರ ಸೂಚನೆಗಳನ್ನ ಬೇಂದ್ರೆ ಅವರು ಮಾಡಿ. ಆಮೇಲೆ ನಡೆದು ಬಂದ ದಾರಿಯಲ್ಲಿ ಕೂಡ ರಾಕು ಅವರ ಕುರಿತು ಕೆಲವೊಂದು ಸರಿ ಬರಿಬೇಕಾದ್ರೆ ಒಂದ್ ಸ್ವಲ್ಪ ಮಾತು ಸ್ಪಷ್ಟ ಹೇಳ್ತಾರೆ. ರಾಕು ಕೂಡ ಒಂದು ಎಸೆಯಿಷ್ಟ ಅಂತ ನನಗೆ ಈಗ ಅನಿಸ್ತಾ ಇದೆ. ನಾನೊಂದ ಎಸೆಯಿಸ್ಟ್ ಅಂದ್ರೆ ಪ್ರಬಂಧಕಾರರಂತಂದ್ರೆ ವಾಡಪ್ಪಿಯವರು, ಗದಕ್ಕರು ಹೀಗೆ ಅಂತ ತಿಳ್ಕೊಂಡಿದ್ದೆ. ಆದ್ರೆ ರಾಕುನು ಸುರಿತ ಬರೀತಾ ಇದ್ದಾರೆ ಅಂತ ಹೇಳಿ ಅಲ್ಲಿ ಕೂಡ ಸಹಿತ ನಮ್ಮ ತಂದೆಯವರ ಕುರಿತು ಕೆಲವೊಂದು ಮಾತುಗಳನ್ನ ಹೇಳ್ತಾರೆ. ಅಂದ್ರೆ ಅದು ಲಲಿತ ಪ್ರಬಂಧಕ್ಕೆ 1957-58ಕ್ಕೆ ಎರಡನೇ ಸಾರಿ ಅದಕ್ಕೆ ಒಂದು ಬಹುಮಾನ ಬಂತು ಮೈಸೂರು ಸರ್ಕಾರದಿಂದ. ಅದಕ್ಕೆ ಮತ್ತೆ ಇನ್ನೊಂದೇನಂದ್ರೆ ನಮ್ಮೆಲ್ಲ ಟೆಕ್ಸ್ಟ್ ಬುಕ್ಗಳಲ್ಲಿ ಅವಾಗ 9th 10th ಟೆಕ್ಸ್ಟ್ ನಲ್ಲಿ ತಾರಕಂಬಗಳು ಎಂಬ ಒಂದು ಎಸ್ಸೆ ಅದು ಇತ್ತು. ಅನಂತರ BA ಫೈನಲ್ಕ್ಕೆ ಅದು ಟೆಕ್ಸ್ಟ್ ಆಗಿತ್ತು. ಹೀಗಾಗಿ ವಾಡಪ್ಪಿಯವರು ಅಂದ್ರೆ ತಾರಕಂಬಗಳ ವಾಡಪ್ಪಿಯವರು ಅಂತ ಹೇಳಿ ಅದು ಪ್ರಸಿದ್ಧರಾಗ್ಬಿಟ್ರು. ಅಂದ್ರೆ ವಾಡಪ್ಪಿಯವರಂದ್ರೆ ತಾರಕಂಬಗಳು ಅಂತ ಆ ತಾರಕಂಬಗಳಿಗೂ ಮತ್ತು ವಾಡಪ್ಪಿಯವರನ್ನ ಅದು ಮಾಡಿದ್ರು. ಬಹಳ ಚೆನ್ನಾಗಿರುವಂತ ಒಂದು ಪ್ರಬಂಧವನ್ನ, ಲಲಿತ ಪ್ರಬಂಧವನ್ನ ಅವ್ರು ಬರೆದ್ರು. ಅಂದ್ರೆ ಅದು ಮುಂದೆ ಬರೆದ್ಮೇಲೆ ಮುಂದೊಂದು ಬರ್ದಾರೆ ಯಾವುದು ಸುಳಿಗಾಳಿ ಅಂತೇಳಿ, ಅದಕ್ಕೆ ವಿ ಸೀತಾರಾಮಯ್ಯ ಬಹಳ ಅದ್ಭುತವಾದ ಮುನ್ನುಡಿಯನ್ನ ವಿ ಸೀತಾರಾಮಯ್ಯ ಅವ್ರು ಬರ್ತಾರೆ. ಆನಂತರ ಅವ್ರು ಬಂದಂತ ಗುಬ್ಬಿಗೂಡು ಒಂದು ಅಂಗಳದಲ್ಲಿ ಮಂಗಗಳು ಅಂತ ಹೇಳಿ ಇನ್ನೊಂದು ಪುಸ್ತಕ ಇದೆ. ಅವು ಬೇರೆ ಬೇರೆ ಪ್ರಬಂಧಗಳ ಸಂಕಲನ ಅದು ಬಂದದ್ರಲ್ಲಿ ಕೆಲವೊಂದು ಆಯ್ದುಗಳು ಒಂದು ಅಂಗಳದಲ್ಲಿ ಮಂಗಗಳು ಅಂತದ್ದು ಒಂದು ಹೊಸ ಲೇಖನ ಕೂಡ ಅದ್ರ ಬರೆದಿದೆ. ಆದ್ರೆ ಇದು ಈಗಾಗಲೇ ನಮ್ಮ ಹೊಸಮನಿಯವರು ತೋರಿಸಿದ್ರಲ್ಲ ಈ ಪುಸ್ತಕ, ಈ BR ವಾಡಪ್ಪಿಯವರ ಲಲಿತ ಪ್ರಬಂಧಗಳ ಸಂಗ್ರಹ ನಮ್ಮ ಅಣ್ಣ ನಾನು ಇದನ್ನ ಸಂಪಾದನೆ ಮಾಡಿ ಇದನ್ನ ಮನೋಹರ್ ಗ್ರಂಥಮಾಲೆಯವರು ಇದನ್ನ ಪ್ರಕಾಶನ ಮಾಡಿದ್ದಾರೆ. ಈ ಪುಸ್ತಕ ಇದು ಬರ್ಬೇಕಾದ ಕಾರಣ ಇದೆ ಇದಕ್ಕೆ. ಯಾಕಂದ್ರೆ ಇದರ ಇರತಕ್ಕಂಥ ಎಸ್ಸೆ ಎಲ್ಲವೂ ಎಸ್ಸೆ ಇದರಲ್ಲಿ ಕೂಡಿಲ್ಲ. ನಮ್ಮ ತಂದೆಯವರ ಸಮಗ್ರ ಎಲ್ಲ ಪ್ರಬಂಧಗಳು ಇದರಲ್ಲಿ ಕೂಡಿಲ್ಲ. ಯಾಕಂತಂದ್ರೆ ಅದರಲ್ಲಿ ಏನಾಗಿದೆ ಅಂದ್ರೆ ಕೆಲವೊಂದು ಈಗಾಗಲೇ ಹೊಸಮನಿಯವರು ಹೇಳಿದ್ರು ದಶವಾರ್ಷಿಕ ಪ್ರಬಂಧಗಳು ಮತ್ತೆ ಬೇರೆ ಬೇರೆ ಪ್ರಬಂಧಗಳಿದ್ವಲ್ಲ, ಆ ಪ್ರಬಂಧಗಳು ಅದರಲ್ಲಿ ಬಂದಿಲ್ಲ. ಇದಕ್ಕೆ ಮೂಲ ಕಾರಣ ಯಾಕಂದ್ರೆ ಈ ಪ್ರಬಂಧಗಳನ್ನ ಒಟ್ಟಾರೆಯಾಗಿ ತರಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಬಂದದ್ದು 2013-14 ಸಾಲಿನಲ್ಲಿ. ಅದು ನಮ್ಮಲ್ಲಿ ಧಾರವಾಡ ಸಾಂಸ್ಕೃತಿಕ ಸಂಭ್ರಮ ಅಂತ ಏನ್ ಮಾಡ್ತಿದ್ವಲ್ಲ, ಅವಾಗ ಒಂದ್ಸರಿ ನಾನು ಬೇಂದ್ರೆ ಅವರ ಕವನಗಳನ್ನ ಒಂದು ಕವಿತೆಯನ್ನ ಓದುವಂತ ಒಂದು ಅವಕಾಶ ಬಂತು. ಆ ಓದೋ ಅವಕಾಶದೊಳಗೆ ನನ್ನ ಹೆಸರನ್ನು ಹೇಳಿದ್ರು, ಇವರು ಶ್ರೀನಿವಾಸ್ ವಾಡಪ್ಪಿಯವರು ಬೇಂದ್ರೆ ಅವರ ಕವನವನ್ನು ಓದ್ತಾರೆ ಅಂತ ಹೇಳಿದ್ರಲ್ಲ. ಆವಾಗ ಅದು ಎದುರುಗಡೆ ಇದ್ದ ಅನೇಕ ಜನರಿಗೆ ನಾನು ವಾಡಪ್ಪಿಯವ್ರ ಮಗ ಅಂತ ಗೊತ್ತಾದ್ಮೇಲೆ ಅದು ಊಟದ ಸಮಯದಲ್ಲಿ TV ವೆಂಕಟಾಚಲ ಶಾಸ್ತ್ರಿಗಳು ಮತ್ತು ಪ್ರಧಾನ ಗುರುದತ್ ಅವರು ಮತ್ತೆ ಅವರೆಲ್ಲರೂ ಬಂದ್ರು. ಅವರು ಬಂದು ನನ್ನನ್ನ ಮಾತಾಡಿಸಿ ಕೇಳಿದ್ರು, ನೀನು ವಾಡಪ್ಪಿಯವ್ರ ಮಗನೋ ಅಂತ ಕೇಳಿದ್ರು. ಹೌದು ಅಂತ. ಇಲ್ಲ, ನಾವು ಬಹಳ ಚಿಕ್ಕವರಿದ್ದಾಗ ನಿಮ್ಮ ತಂದೆಯವರ
ಎಸ್ಸೆಗಳನ್ನು ಓದಿ ಬಹಳ ಪ್ರಭಾವಿತರಾದರು. ಪ್ರಬುದ್ಧ ಕರ್ನಾಟಕ ಬೇರೆ ಬೇರೆ ಕಡೆ ಬರ್ತಾ ಇದ್ವು, ಬಹಳ ಚೆನ್ನಾಗಿದ್ದು. ಆದ್ರೆ ಈಗ ಯಾವ ಪುಸ್ತಕ ಒಂದು ಒಟ್ಟೆ ಯಾವುದೇ ಅವರ ಪ್ರಬಂಧಗಳು ನಮ್ಗೆ ದೊರಕ್ತಾ ಇಲ್ಲ, ಬಹಳ ಹಳೆವಾಗಿ ಹೋಗ್ಬಿಟ್ಟಿವೆ. ಅದ್ರ ಸಲುವಾಗಿ ಅದು ಸಮಗ್ರ ತಂದ್ರೆ ಬಹಳ ಚೆನ್ನಾಗಿರ್ತದೆ ಅಂತ ಅವಾಗ ಅವ್ರು ನನಗೆ ಒಂದು ಸೂಚನೆ ಕೊಟ್ಟರು. ಆವಾಗ ಅಲ್ಲೇ ಪಕ್ಕದಲ್ಲಿದ್ದಂತಹ ದಿವಾಕರ್ ಅವರು ಅವ್ರೇನಂದ್ರು, ಅಕಸ್ಮಾತ್ ಆಗಿ ವಾಡಪ್ಪಿಯವರ ನೀವೇನಾದ್ರೂ ಇವರು ಸಮಗ್ರವಾದ ಅವರ ಎಸ್ಸೆಗಳನ್ನ ಕಲೆಕ್ಟ್ ಮಾಡಿ ನೀವು ಕೊಟ್ರೆ ನಾನು ಅದಕ್ಕೆ ಮುನ್ನುಡಿ ಬರ್ತೇನೆ, ಖಂಡಿತ ಬರೀತೇನೆ ಅಂತ ಹಾಗೆ ಒಂದು ಹೇಳಿದ್ರು. ನಾನು ಆ ಮಾತನ್ನು ಬಹಳ ಒಂದ್ ರೀತಿಯಿಂದ, ಹೌದು ಇದು ವಾಡಪ್ಪಿಯವರ ಎಸ್ಸೆಗಳು ಈಗ ಎಲ್ಲೂ ಲಭ್ಯ ಆಗ್ತಾ ಇಲ್ಲ, ಓದ್ಬೇಕಂದ್ರೂ ಸಹಿತ ಎಲ್ಲೋ ಒಂದ್ ಕಡೆ ಪುಸ್ತಕದ ಅಲ್ಲೇ ಇಲ್ಲೇ ರೆಫರೆನ್ಸ್ ಹೊರತಾಗಿ ಅವರ ಎಸ್ಸೆಗಳ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ ಜನಕ್ಕೆ ಅನ್ನೋ ದೃಷ್ಟಿಯಿಂದ ಮನೋಗ್ರಂಥಮಾಲೆ ತಂದೆ. ಆದ್ರೆ ಮೊಟ್ಟ ಮೊದಲು ಇವನ್ನೆಲ್ಲ ಕೂಡಿಸಿ ಎಲ್ಲ ಕಳ್ಬೇಕು ಅಂತಿರ್ತಲ್ಲ, ಆದ್ರೆ ಗಿರಿಟಿ ಗೋವಿಂದರಾಜ್ ಅವರು ಒಂದು ಸಲಹೆ ಕೊಟ್ರು. ಈಗ ವಾಡಪ್ಪಿ ಒಂದ್ ಕೆಲಸ ಮಾಡೋಪ್ಪ, ಈಗ ಇದ್ದಂತ ಏನು ಕಲೆಕ್ಷನ್ಸ್ ಬಂದಿವೆ ಅಲ್ಲ, ಆ ಕಲೆಕ್ಷನ್ಸ್ ತಗೊಂಡ್ ಬಂದು ಒಟ್ಟಾರೆ ಆ ಕಲೆಕ್ಷನ್ಸ್ ಮತ್ ಮೊದ್ಲು ಹೊರ ತಂದ್ಬಿಡು. ಮುಂದೆ ಇನ್ನೊಂದ್ಸಾರಿ ಬೇಕಾದ್ರೆ ನೀವು ಮಾಡಿದ್ರೆ ಇನ್ನೊಂದು ರಿವೈಸ್ ಮಾಡಿ ಎಡಿಷನ್ ತರೋದಾದ್ರೆ ಆ ಉಳಿದ ಎಲ್ಲ ಎಸ್ಸೆಗಳನ್ನ ಆಮೇಲೆ ಕೂಡಿಸ್ಕೊಂಡು ತಗೊಂಡ್ ಬಂದ್ರು. ಆ ಕಾರಣಕ್ಕಾಗಿ ನಮ್ಮ ಅಣ್ಣ ರಂಗನಾಥ್ ವಾಡಪ್ಪಿ ಅದ್ರ ಜೊತೆಗೆ ನನ್ನ ಜೊತೆಗೆ ಕೂಡಿ ನಾವು ಎಲ್ಲರೂ ಕೂಡಿ ಅದು ಸಂಪಾದಿಸಿ ಅದನ್ನ ಮನೋಗ್ರಂಥ ಬಾಲೆಯಿಂದ ಅದು ಹೊರತಂದ್ವಿ. ಅದಕ್ಕೆ ದಿವಾಕರ್ ಅವರು ತಮ್ಮ ಪ್ರಾಮಿಸ್ ಅನ್ನ ಹಿ ಕೆಪ್ಟ್ ಅಪ್ ಹಿಸ್ ಪ್ರಾಮಿಸ್, ಅವರು ತಮ್ಮ ಒಂದು ಬಹಳ ಮೌಲಿಕವಾದ ಎಸ್ಸೆಯನ್ನು ಬರ್ತಾರೆ. ಯಾಕಂದ್ರೆ ಇದು ಈ ಎಲ್ಲ ಇವರ ಒಂದು ವಿಕಾಸ್ ಹೊಸಮನಿಯವರು ಒಂದು ಮಾತು ಹೇಳಿದ್ರು, ನನಗೆ ಬಹಳ ಸಂತೋಷ ಯಾಕಂದ್ರೆ ನಿರಂತರವಾಗಿ ತಮ್ಮ ಜೀವನದುದ್ದಕ್ಕೂ 65-70 ವರ್ಷಗಳ ಕಾಲ ನಿರಂತರವಾಗಿ ಆ ಒಂದು ರೀತಿಯಿಂದ ಪ್ರಬಂಧಗಳನ್ನು ಬರೆಯೋ ಒಂದು ಪರಿಪಾಠ ಇಟ್ಕೊಂಡ್ರಲ್ಲ. ಅವರು 92 ವರ್ಷಗಳ ಕಾಲ ಸುದೀರ್ಘವಾದ ಜೀವನ ಕಳೆಯೋದಕ್ಕೆ ಕಾರಣ ಏನಂತಂದ್ರೆ ಅವರೊಳಗಿರ್ತಕ್ಕಂಥ ಸೃಜನಶೀಲ ಗುಣ ಆ ಇಳಿ ವಯಸ್ಸಿನಲ್ಲಿ ಇರ್ತವರಿಗೆ. ಎಂದೂ ಅವರು ತಾವು ವಯಸ್ಸಾಗಿದೆ ಅನ್ನೋದನ್ನ ಅವರು ಎಂದೂ ಕಂಡುಕೊಳ್ಳಿಲ್ಲ. ಅಷ್ಟು ಒಂದು ರೀತಿಯಿಂದ ಉತ್ಸಾಹದಿಂದ ಅವರ ಜೀವನ ತುಡಿತಾ ಇತ್ತು. ಅದಕ್ಕೆ ಮೂಲ ಕಾರಣ ಅಂದ್ರೆ ಓದು. ವಿಚಿತ್ರವಾದ ಅವರ ಇಂಗ್ಲಿಷದ ಸಾಹಿತ್ಯವನ್ನ ಏನು ಕರತಲಾಮಲಕವಾಗಿ ಅದು ಬರೆದಿದ್ರು. ಚಾರ್ಲಸ್ ಲ್ಯಾಂಬ್, ಗಾರ್ಡಿನರ್, ಇಂಥ ಎಲ್ಲ ಎಸೆಯಿಸ್, ಚೆಸ್ಟರ್ಸನ್ನು ಇವರೆಲ್ಲರೂ ಬಹಳ ಪ್ರಭಾವಿತ, ಅವ್ರನ್ನ ಆ ಎಸೆಗಳಿಂದ ಬಹಳ ಪ್ರಭಾವಿತರಾಗಿದ್ರು. ಅಂದ್ರೆ ಇಂಗ್ಲಿಷ್ ಸಾಹಿತ್ಯದ ಪ್ರಭಾವ ಮತ್ತು ಸಂಸ್ಕೃತದ ಮೇಲಿನ ಅವರಿಗೆ ಪಾಂಡಿತ್ಯ ಮತ್ತು ಇಂಗ್ಲಿಷ್ ಸಾಹಿತ್ಯದ ಮೇಲಿನ ಪಾಂಡಿತ್ಯ, ಇದ್ರ ಜೊತೆಗೆ ಹೊಸ ಪರಂಪರೆಯನ್ನು ಕಟ್ಟಿಕೊಡ್ಬೇಕು, ಪ್ರಬಂಧಗಳ ಮೂಲಕ ಕಟ್ಟಿಕೊಡ್ಬೇಕು ಅಂತ ಏನು ಒಂದು ಚಿಂತೆ ಇದು ಬಂತಲ್ಲ, ಅದರ ಮೂಲಕ ಅವರು ಬೆಳೆದ್ರು. ನಿರಂತರವಾಗಿ ಓದುವಂತ ಒಂದು ಪರಿಪಾಠ ಇತ್ತು. ಅವ್ರು ಮತ್ತೆ ಅನೇಕ ಹೊಸ ಪ್ರಬಂಧಕಾರರಿಗೆ, ಇವರಿಗೆ ಲೇಖಕರಿಗೆ ಅನೇಕ ವಿಚಾರಗಳನ್ನು ಹೇಳಿ ಇಂತಿಂತ ಹೀಗೆ ಬರೆದ್ರೆ ಚೆನ್ನಾಗಿರುತ್ತಪ್ಪ ಸಾಹಿತ್ಯ, ಅದು ಏನೋ ಒಂಥರ ಬರಿತೀನಿ ಅಂತಲ್ಲ, ಕವಿತೆಗೂ ಕೂಡ ಒಂದು ರೀತಿಯಿಂದ ಅರ್ಥ ಇರಬೇಕು, ಈ ರೀತಿ ಅವರು ಮಾಡ್ತಾ ಇದ್ರು. ಅದಕ್ಕಾಗಿ ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಈಗ ನಾವು ತಂದೆ ಬದುಕಿದ್ರೆ 110-111 ವರ್ಷ ಇರ್ಬೋದು. ಇದು ಫಿಸಿಕಲಿ ಒಬ್ಬ ವರ್ಷ ಇರುವಂತ ವಯಸ್ಸು ಅಷ್ಟು ಅಲ್ಲ. ಆದ್ರೆ 92 ವರ್ಷಗಳ ಕಾಲ ಆದ್ರೆ ತಮ್ಮ ಜೀವನವನ್ನು ಕಳೆದ್ರಲ್ಲ, ಅದಕ್ಕಾಗಿ ನಮಗೆ ಬಹಳಷ್ಟು ಸಂತೋಷ ಅನ್ಸೋದು ಅಂತಂದ್ರೆ, ಅವರು ಒಂದು ಅದ್ಭುತವಾದ, ಸುಂದರವಾದ, ಉತ್ಸಾಹಭರಿತವಾದಂತ ಜೀವನವನ್ನ ಇಡೀ ಜೀವನದುದ್ದಕ್ಕೂ ಕಳೆಯೋದಕ್ಕೆ ಸಾಧ್ಯ ಆದದ್ದು ಅವರ ನಿರಂತರವಾದ ಓದು ಮತ್ತೆ ಅವರ ಸೃಜನಶೀಲವಾದ ಗುಣ. ಒಂದು ಸಣ್ಣ ವಿಷಯವನ್ನು ಕೂಡ, ಬಿಚ್ಚಣಿಕೆ ಅಂತ ಒಂದು ಸಣ್ಣ ವಿಷಯ ಕೂಡ ಒಂದು ಅದ್ಭುತವಾದ ವಿಚಾರಗಳನ್ನ ತೆರೆದಿರ್ತಾರೆ. ಒಂದು ಕಡೆ ಅವರು ಹೇಳ್ತಾರೆ ನೋಡಿ, ಒಂದೇ ಹೇಳ್ತೇನೆ ನಿಮಗೆ. ಈಗ ಒಂದು ಎಸ್ಸೆಯಲ್ಲಿ ಈಗ ಪ್ರಜಾಸತ್ತೆಯ ದಿನಗಳಾದ್ದರಿಂದ ಯಾರಾದರೂ ಬೆಳಕೊಡೆ ಹಿಡಿದುಕೊಳ್ಳಬಹುದು. ಜನರು ನೋಡಿ ನಕ್ಕರೆ ದಕ್ಕಿಸಿಕೊಳ್ಳುವ ಎದೆಗಾರಿಕೆ ಹೊಂದಿದ್ದರೆ ಸಾಕು ಅಂತಾರೆ. ಆಮೇಲೆ ತಲೆ ಇಲ್ಲದಿದ್ದರೂ ಎದೆಗಾರಿಕೆ ಇರುವುದರಿಂದ ಯಾವುದೂ ನಡೆದು ಹೋದಿತ್ತು ಅಂತ ಒಂದು ಕಡೆ ಬರೀತಾರೆ. ಅಂದ್ರೆ ಯಾವಾಗೋ ಹೇಳಿದ ಮಾತು, 60-70 ವರ್ಷದ ಹಿಂದೆ ಹೇಳಿದ ಮಾತು ಈಗೂ ಕೂಡ ಎಷ್ಟು ಪ್ರಸ್ತುತ ಇದೆ ಅನ್ನೋದಕ್ಕೆ ಇದೊಂದು ಒಂದು ಉದಾಹರಣೆ ಅಂತ ನಾ ಹೇಳಿದೆ. ಅದು ಅವರು ಈಗಾಗಲೇ ನಮ್ಮ ವಿಕಾಸ್ ಅವರು ಹೇಳಿದ್ದು ಗಡಿಯಾರ ಅಂತ ಒಂದು ಎಸೆ ಇದೆ. ಅದರಲ್ಲಿ ಏನು ಗಡಿಯಾರ ಅಂತದ್ದು ಏನು ಬರಿಬಹುದಪ್ಪ ಎಸೆ ಅಂತಂದ್ರೆ, ಇಡೀ ಒಂದು ಜೀವನದ ಆದರ್ಶವನ್ನೇ, ಒಂದು ಬದುಕಿನ ತತ್ವಜ್ಞಾನವನ್ನೇ ಹೇಳ್ಬಿಡೋದು. ನನ್ನ ಗಡಿಯಾರದ ಆಕಾರ ಚೌಕು ನೋಡಿ, ಬಹಳ ಸಿಂಪಲ್ ಆಗಿ ಹೇಳೋದು. ನನ್ನ ಗಡಿಯಾರದ ಆಕಾರ ಚೌಕು, ಆದರೆ ಅದರ ಮುಳ್ಳುಗಳು ತಿರುಗುವುದು ದುಂಡಗೆ ನೋಡಿ. ಜಗತ್ತಿನ ರೀತಿಯ ಕಂಡ ವಸ್ತು ಅಥವಾ ಸಂಗತಿಯು ಕಂಡಂತೆ ಅಥವಾ ಕೇಳಿದಂತೆ ಇರಲಾರದು. ಒಂದು ಮಾತನ್ನು ಹೇಳೋದ್ರ ಮೂಲಕ ಏನನ್ನಾದ್ರೂ ಬರಿಬಹುದು ಅಂತ ಹೇಳಿ ಅವರು
ಅದರದ್ದು ತೋರಿಸಿಕೊಡ್ತಾರೆ ಅಲ್ಲಿ. ಬೀದಿಯ ನಳ ಅವರು ಇವರು ಅದ್ರ ಹೇಳಿದ್ರು ಗುರುರಾಮಸ್ವಾಮಿ ಅಯ್ಯಂಗಾರ್ ಅವರು ಕೇಂದ್ರ ಸಾಹಿತ್ಯ ಅಕಾಡೆಮಿಯವರು ಒಂದು ಎಸೆ ಕಲೆಕ್ಷನ್ ತಂದ್ರು. ಆವಾಗಿನ ಮಹತ್ವದ ಎಲ್ಲ ಎಸೆಯಿಸ್ ಒಂದು ಕಲೆಕ್ಷನ್ ತಂದ್ರು. ಆ ಟೈಮ್ನಲ್ಲಿ ಅವರ ಬೀದಿಯ ನಳ ಅಂತ ಒಂದಿದೆ, ಅದು ಕೂಡ ಅದರಲ್ಲಿ ಬಂದಿತ್ತು. ಆಮೇಲೆ ಅದೇ ಅವರು ಮುಂದೆ ಗಡಿಯಾರದ ಬಗ್ಗೆ ಒಂದ್ ಮಾತು ಹೇಳ್ತಾರೆ. ಅನಂತವಾದ ಕಾಲವನ್ನು ಅಳೆಯುವುದು ಮಾನವನಿಗೆ ಸಾಧ್ಯವಿಲ್ಲದಿದ್ದರೂ ತನ್ನ ಬುದ್ಧಿಶಕ್ತಿಯಿಂದ ಕಾಲವನ್ನು ಚಿಕ್ಕದಾದ ಕರಂಡಕದಲ್ಲಿ ಹಿಡಿದು ಬಿಟ್ಟಿದ್ದಾನೆ ಅಂತ ಇಂಥ ಮಾತುಗಳನ್ನ ಹೇಳ್ತಾರೆ. ಬಹಳಷ್ಟು ವಿಷಯಗಳು ಇದರಿಂದ. ಇಲ್ಲೂ ಒಂದು ಮಾತು ಹೇಳ್ತಾರೆ, ಅಧಿಕಾರದ ಬಗ್ಗೆ ಒಂದು ಮಾತು ಹೇಳ್ತಾರೆ. ಅಧಿಕಾರದ ದಾಹದ ಬಗ್ಗೆ ಹೇಗಿರ್ತದೆ, ಯಶ ಅಪಯಶ ಅಂತ ಒಂದು ಅವರದ್ದು ಎಸೆ ಇದೆ, ನಮ್ಮ ವಿಕಾಸ್ ಅವರು ಹೇಳಿದ್ರು. ಅಧಿಕಾರ ಮನುಷ್ಯನ ಕಣ್ಣನ್ನು ಕುರುಡು ಮಾಡುವುದಿಲ್ಲ, ಅಧಿಕಾರ ಮನುಷ್ಯನ ಕಣ್ಣನ್ನು ಕುರುಡು ಮಾಡುವುದಿಲ್ಲ, ಆದರೆ ಅವನ ವಿವೇಕವನ್ನು ಕುರುಡು ಮಾಡುತ್ತದೆ. ಈ ರೀತಿ ಹೇಳೋದು. ಆನಂತರ ಬೀದಿಯ ನಾಳದಲ್ಲಿ ನೋಡಿ ಹೇಳ್ತಾರೆ, ಎಷ್ಟು ಚೆನ್ನಾಗಿದೆ ಮಾತು ಅಂದ್ರೆ, ಬೀದಿಯ ನಾಳ ಬಹಳ ಮಹತ್ವದ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಜಾತೀಯತೆಯು ತಲೆ ಎತ್ತಿ ತಾಂಡವವಾಡುವುದು ಜನರ ವೈಮನಸ್ಸಿನಿಂದಲ್ಲ. ಜಾತೀಯತೆಯು ತಲೆ ಎತ್ತಿ ತಾಂಡವವಾಡುವುದು ಜನರ ವೈಮನಸ್ಸಿನಿಂದಲ್ಲ, ಅಧಿಕಾರ ಸ್ವಾರ್ಥ ಬಯಸುವ ವಂಚಕರಿಂದ ಎಂಬುದನ್ನು ಬೀದಿಯ ನಳ ಸಾರಿ ಸಾರಿ ಹೇಳುವಂತೆ ನಿಂತುಕೊಂಡಿದೆಯಲ್ಲ ಅಂತ ಬರೀತಾರೆ. ಅಂದ್ರೆ ಈ ಮಾತು ಯಾವ ಮಾತನ್ನ 75 ವರ್ಷದ ಹಿಂದೆ ಹೇಳಿದ್ರು ನಮ್ಮ ತಂದೆ, ಆ ಮಾತು ಈಗೂ ಸಹಿತ ಎಷ್ಟು ಅದು ಈಗೂ ಕೂಡ ರೆಲೆವೆಂಟ್ ಆಗಿದೆ, ಈಗೂ ಕೂಡ ಪ್ರಸ್ತುತವಾಗಿದೆ ಅಂತ ಇಂಥ ಕೆಲವು ಉದಾಹರಣೆಗಳನ್ನ ಹೇಳ್ಬೋದು. ಅವರಿಗೆ ರಾಜ್ಯೋತ್ಸವದ ಪ್ರಶಸ್ತಿ ಬಂತು, ಕನ್ನಡ ಸಾಹಿತ್ಯ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ ಬಂತು, ಎಲ್ಲವೂ ಬಂತು. ಆದ್ರೆ ಎಲ್ಲವೂ ಬಂದ್ರು ಕೂಡ ಅವ್ರು ಎಂದೂ ಯಾವುದೇ ಆದ್ರೂ ಇಂಥ ಒಂದು ನನಗೆ ಪ್ರಶಸ್ತಿ ಬರಬೇಕಾಗಿತ್ತು ಅನ್ನೋ ಒಂದು ಮನಸ್ಸಿನಲ್ಲಿ ಯಾವ ತರದ ಚಿಂತೆನೂ ಮಾಡ್ತಿರ್ಲಿಲ್ಲ. ಬಂತು, ಎಲ್ಲವನ್ನೂ ಯಥಾ ರೀತಿಯಿಂದ ಸ್ವೀಕರಿಸುವಂತ ಒಂದು ಗುಣ ಅವರೊಳಗಿತ್ತು. ಹೀಗಾಗಿ ನಾವು, ನಮ್ಮ ಅಣ್ಣ ಎಲ್ಲರೂ ಒಂದು ರೀತಿಯಿಂದ ಆ ಜೀವನವನ್ನು ನೋಡಿದ್ವಿ. ಒಂದು ಸಾರ್ಥಕವಾದ ಜೀವನ ಹೇಗೆ ಕಳಿಬೇಕು ಅನ್ನೋದಕ್ಕೆ ನಮ್ಮ ತಂದೆ ತಾಯಿ ಆದರ್ಶವಾಗಿದ್ರು. ಮತ್ತು ನಮ್ಮ ಮನೆಯಲ್ಲಿದ್ದಂಥ ನಮ್ಮ ತಂದೆಯ ಅಕ್ಕ ಅಥವಾ ನಮ್ಮ ತಾಯಿಯ ತಾಯಿ ಅವರು ಕೂಡ ನಮಗೆ ಒಂದು ರೀತಿಯಿಂದ ಆದರ್ಶ. ಈ ಎಲ್ಲ ಒಂದು ಬದುಕನ್ನ ಕಟ್ಟಿಕೊಳ್ಳಲಿಕ್ಕೆ, ಒಂದು ಸುಸಂಸ್ಕೃತ ಸಮಾಜದಲ್ಲಿ ಮನುಷ್ಯ ಬದುಕಬೇಕಾದ್ರೆ ಹೇಗೆ ಬದುಕಬೇಕು, ಹೇಗಿದ್ರೆ ಒಂದು ಸಮಾಜ ಚೆನ್ನಾಗಿರ್ತದೆ ಎಂಬುದರ ಕನಸನ್ನು ಅವ್ರು ಕಂಡಿದ್ರು. ಅದರಂತೆ ಅವ್ರು ಬದುಕಿದ್ರು, ಬಾಳಿದ್ರು. ಇಷ್ಟು ಮಾತುಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಬಸವರಾಜ್ ಡೋಣೂರವರಿಗೆ, ದಾನರೆಡ್ಡಿ ಅವರಿಗೆ, ಮತ್ತೆ ನಿಮಗೆಲ್ಲರಿಗೂ, ತಾವು ಕೇಳಿದಂತ ನಿಮಗೆ, ಮತ್ತೆ ಎಲ್ಲದಕ್ಕಿಂತ ಹೆಚ್ಚು ಬಹಳ ಅರ್ಥಪೂರ್ಣವಾಗಿ ಮಾತಾಡಿದಂತ ವಿಕಾಸ್ ಹೊಸಮನಿ ಅವರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸಿ ನಾನು ಮಾತುಗಳಿಗೆ ವಿರಾಮ ಹೇಳ್ತೇನೆ. ನಮಸ್ಕಾರ. ತುಂಬ ಹೃದಯದ ಧನ್ಯವಾದಗಳು ಸರ್. ಈಗ ಅಧ್ಯಕ್ಷರ ಪೂರಕ ಮಾತುಗಳು ಸರ್. ಡಾಕ್ಟರ್ ಬಸವರಾಜ್ ಡೋಣೂರ್ ಸರ್ ಅವರು ಸರ್ ವಾಡಪ್ಪಿ ಅವರ ಕುರಿತು 2 ಮಾತುಗಳನ್ನು ಆಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಕೇಳ್ತಾ ಇಲ್ಲ ಸರ್. ಸರ್ ಕರೆಕ್ಟ್ ಸರಿಯಾಗಿ ಕೇಳ್ತಾ ಇಲ್ಲ ಸರ್. ಒಂದೇ ನಿಮಿಷ, ಇದು ಸಿಗ್ನಲ್ ಸ್ವಲ್ಪ ವೀಕ್ ಇದೆ. ನಾನು ಮೊಬೈಲ್ ಇಂದ ಜಾಯ್ನ್ ಆಗಿ ಮಾತಾಡ್ತೀನಿ. 1 ನಿಮಿಷ ಇರಿ. ಎಸ್ ಸರ್. ಈಗ 1 ನಿಮಿಷ. ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಮ್ಯೂಟ್ ಇದೆ ಸರ್. ಒಂದೇ ನಿಮಿಷ. ಎಸ್ ಸರ್, ಎಸ್ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಧ್ವನಿ ಕೇಳಿಸ್ತದಲ್ಲ? ಎಸ್ ಸರ್, ಕೇಳಿಸ್ತಾ ಇದೆ ಸರ್, ಕ್ಲಿಯರ್ ಇದೆ. ನಾನು ಮಾತನಾಡುವ ಮೊದಲು GS ತಲ್ಲೂರ್ ಸರ್ ಅವರು ಏನಾದ್ರು 1-2 ಮಾತುಗಳನ್ನ ಆಡಬಹುದೇ ಅಂತ.
JS ತಲ್ಲೂರ್ ಸರ್, ಪ್ಲೀಸ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ನಾನು ಕೇಳ್ತದ ಮಾತು ಕೇಳ್ತದ. ಏನು ಅಂದ್ರೆ, ಧಾರವಾಡ ಕಟ್ಟೆಯಿಂದ ಅವ್ಯಾಹತವಾಗಿ ಇಲ್ಲಿಯವರೆಗೆ ಏನು ಸಾಹಿತ್ಯ ಸೇವೆಯನ್ನ ಮಾಡ್ತಾ ಬಂದಿದ್ದೇವೆ. ಸಾಹಿತ್ಯವನ್ನು ಜನರಿಗೆ ಅವರ ಮನೆಗಳಿಗೆ ಮುಟ್ಟಿಸಿದ್ದೀವಿ. ಇದು ಬಹಳ ಸ್ತುತ್ಯಾರವಾದಂತಹ ಕಾರ್ಯ. ಮಾಡರ್ನ್ ಟೆಕ್ನಾಲಜಿಯನ್ನ ನಾವು ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಬಹಳ ಚೆನ್ನಾಗಿ ಮಾತನಾಡಿದ್ದಾರೆ. ವಾಡಪಿಯವರು ನಮಗೆ ಬರ್ತೀನಪ್ಪ, ಬಹಳ ಆದರಣೀಯರವರು. ಅವರ ಪ್ರಬಂಧಗಳನ್ನು ಓದ್ದವರು. ನಾವು ಚಿಕ್ಕವರಿದ್ದಾಗ ಶಾಲೆಯಲ್ಲಿದ್ದಾಗ ಅವಾಗ ಪ್ರಬಂಧಗಳನ್ನ ಓದುವುದು, ಪ್ರಬಂಧಗಳು ಶಾಲೆಯ ಪುಸ್ತಕಗಳಲ್ಲಿ ಇರುವುದು ಸಾಮಾನ್ಯವಾಗಿತ್ತು. ಪ್ರಬಂಧಗಳು ಒಂದು ವಿಷಯದ ಮೇಲೆ ಕೇಂದ್ರೀಕೃತವಾಗಿ 2, 3, 4 ಪೇಜುಗಳಲ್ಲಿ ವಿಷಯವನ್ನ ವಿಸ್ತರಿಸಿ ಆಳಕ್ಕೆ ಇಳಿದು ಹೇಳುವಂತ ಸಾಮರ್ಥ್ಯ ಎಲ್ಲರಿಗೂ ಇರಲಾರದು. ಮತ್ತು ಪ್ರಬಂಧಗಳನ್ನ ಬರೆಯಬೇಕು ಅನ್ನೋದಕ್ಕೂ ಒಂದು ವಿಶೇಷವಾದ ಮನಸ್ಸು. ವಾಡಪಿಯವರು ತಮ್ಮ ಹಿಂದೆ ಒಳ್ಳೆಯ ಸಾಹಿತ್ಯವನ್ನು ಪ್ರಬಂಧ ಬಿಟ್ಟು ಹೋಗಿದ್ದಾರೆ. ಈಗಲೂ ಕೂಡ ಈಗಿನ ಸಾಹಿತಿಗಳು, ಈಗಿನ ಯಂಗ್ಸ್ಟರ್ಸ್, ದಿ ಶುಡ್ ಕ್ಯಾರಿ ಫಾರ್ವರ್ಡ್. ನಾನು ಅವರಿಗೆ ಇಷ್ಟು ಆಸ್ತಿ ವಹಿಸಿ ಮುಂದುವರಿಸ್ತಾ ಇದ್ದಾನೆ. ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನಿಮ್ಗೆಲ್ಲರಿಗೂ ನಮಸ್ಕಾರ. ತುಂಬ ಹೃದಯದ ಧನ್ಯವಾದಗಳು ಸರ್. ಈಗ ಬಸವರಾಜ್ ಡೋನೂರ್ ಸರ್ ಅವರು ಒಡಪಿಯವರ ಬಗ್ಗೆ ಒಂದೆರಡು ಮಾತುಗಳು. ಎಲ್ಲರಿಗೂ ನಮಸ್ಕಾರ. ಧಾರವಾಡ ಕಟ್ಟಿಯ ಎಲ್ಲ ಸಂಗಾತಿಗಳೇ, ಸ್ನೇಹಿತರೆ, ಹಿರಿಯರೇ, ಸಾಹಿತ್ಯಾಸಕ್ತರೇ, ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ಲೇಖಕ ವಿಕಾಸ್ ಹೊಸಮನಿಯವರ ಮಾತುಗಳನ್ನ ಕೇಳಿದ್ದೇವೆ. BR ವಾಡಪ್ಪಿಯವರ ಲಲಿತ ಪ್ರಬಂಧಗಳು ಒಂದು ಅವಲೋಕನ ಎಂಬ ವಿಷಯದ ಕುರಿತು ಸುಮಾರು 60 ನಿಮಿಷಗಳ ಕಾಲ ವಿಕಾಸ್ ಮಾತನಾಡಿದ್ದಾರೆ. ಶ್ರೀನಿವಾಸ್ ವಾಡಪ್ಪಿಯವರು ವಿಕಾಸ್ ಅವರ ಉಪನ್ಯಾಸದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಇದು ಬಹಳ ಒಳ್ಳೆಯ ಉಪನ್ಯಾಸ ಆಗಿತ್ತು. BR ವಾಡಪ್ಪಿಯವರ ಪ್ರಬಂಧಗಳನ್ನ ನಮಗೆ ಓದುವಂತೆ ಪ್ರೇರೇಪಿಸುವ ಶಕ್ತಿ ಇವತ್ತಿನ ಉಪನ್ಯಾಸಕ್ಕೆ ಇತ್ತು. ಅನೇಕ ಕಾರಣಗಳಿಗಾಗಿ ನನಗೆ ವಿಕಾಸ್ ಅವರ ಮಾತುಗಳು ಮತ್ತು ವಾಡಪ್ಪಿಯವರ ಲಲಿತ ಪ್ರಬಂಧಗಳ ಬಗ್ಗೆ ಅವರು ನಮಗೆ ತಿಳಿಸಿದ ಎಲ್ಲ ಅನೇಕ ಸಂಗತಿಗಳು ಇಷ್ಟ ಆದವು. ವಾಡಪ್ಪಿಯವರ ಪ್ರಬಂಧಗಳನ್ನ ನಾನು ಓದಿದ್ದೆ, ಆದ್ರೆ ಅವರ ಕಥೆಗಳನ್ನ ನಾನು ಓದಿರ್ಲಿಲ್ಲ. ಅವರು 2 ಕಥಾ ಸಂಕಲನಗಳು ಬಂದಿವೆ. ನವೋದಯದ ಬಹಳ ಮಹತ್ವದ ಲಲಿತ ಪ್ರಬಂಧಕಾರರಲ್ಲಿ ಅವರು ಕೂಡ ಒಬ್ರು. ಹೊಸಮನಿಯವರು ಹೇಳಿದ್ರು, ಮತ್ತೆ ವಾಡಪ್ಪಿಯವರು ಕೂಡ ಹೇಳಿದ್ರು, ನಾವು ನಮ್ಮ ಹಿರಿಯ ಲೇಖಕರ ಬಗ್ಗೆ ಆಗಾಗ ನೆನಪು ಮಾಡಿಕೊಳ್ತಾ ಇರ್ಬೇಕು, ಅವರ ಪುಸ್ತಕಗಳನ್ನ ಓದ್ತಾ ಇರ್ಬೇಕು, ಅವರ ಪುಸ್ತಕಗಳ ಬಗ್ಗೆ ಚರ್ಚೆ, ಸಂವಾದ
ಮಾಡ್ತಾ ಇರ್ಬೇಕು, ಒಂದು ರೀತಿಯ ಅನುಸಂಧಾನ ಮಾಡ್ತಾ ಇರ್ಬೇಕು. ಕರ್ನಾಟಕದಲ್ಲಿ ಅಥವಾ ಕನ್ನಡ ಸಾಹಿತ್ಯದಲ್ಲಿ ಅಂತ ಒಂದು ಪರಂಪರೆ ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದ್ರೆ ಅನೇಕ ಸಂದರ್ಭದಲ್ಲಿ ನಾವು ನಮ್ಮ ಪರಂಪರೆಯನ್ನ, ನಮ್ಮ ಹಿರಿಯರನ್ನ, ನಮ್ಮ ಪುರಾತನರನ್ನ ನಾವು ಸ್ಮರಿಸಿಕೊಳ್ಳೋದಿಲ್ಲ. ನಮ್ಮ ಬೇರುಗಳು ನಮ್ಮ ಪರಂಪರೆಯಲ್ಲಿರ್ತವೆ, ನಮ್ಮ ಮೂಲ ನಮ್ಮ ಪರಂಪರೆಯಲ್ಲಿರ್ತದೆ. ಹೀಗಾಗಿ ನಾವು ನಮ್ಮ ಮೂಲ ಪರಂಪರೆಯನ್ನ ನಾವು ಮರಿಬಾರ್ದು ಅಂತ ಈ ಕಾರಣಕ್ಕಾಗಿ ನಾವು ನಾಡಕಟ್ಟೆ ಈ ಒಂದು ಉಪನ್ಯಾಸವನ್ನ ಏರ್ಪಡಿಸಿತ್ತು. ಒಡಪ್ಪಿಯವರ ಪ್ರಬಂಧಗಳು ನಿಜಕ್ಕೂ ಬಹಳ ನನಗೆ ಇಷ್ಟ ಆಗ್ತವೆ. ಅದ್ರ ಬಗ್ಗೆ ಆಗ್ಲೇ ಸಮಯ ಹೆಚ್ಚಾಗಿದೆ. ಆಗ್ಲೇ 3 ಜನ ಹಿರಿಯರು, 2 ಹಿರಿಯರು ಮಾತನಾಡಿದ್ದಾರೆ, ಒಬ್ಬ ಯುವ ವಿದ್ವಾಂಸ ಮಾತನಾಡಿದ್ದಾರೆ. ನಾನು ಒಂದು 3-4 ನಿಮಿಷಗಳಲ್ಲಿ ಕೆಲವು ಮಾತುಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳು ಶ್ರೀನಿವಾಸ ಸೈದಾಪುರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇದೀಗ ಅವರು ಹೊರಗಡೆ ಹೋದ್ರು. ಹೊಸಮನಿಯವರ ಎಲ್ಲಾ ಮಾತುಗಳನ್ನ ಒಡಪಿಯವರ ಮತ್ತು ತಲ್ಲೂರ್ ಸರ್ ಮಾತುಗಳನ್ನ ಅವರು ಕೇಳಿಸಿಕೊಂಡೋಗಿದ್ದಾರೆ. ವಿಜಯಕುಮಾರ್ ಕಟಿವೆ ಮಠರಿದ್ದಾರೆ ಮತ್ತು ಅನೇಕ ಜನ ಹಿರಿಯರು, ಸಾಹಿತ್ಯಾಸಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ವಿಕಾಸರ 2 ಮಾತುಗಳು ನನಗೆ ಇಷ್ಟ ಆದವು. ಪುನರಾವರ್ತನೆ ಬಗೆಗೆ ಹೇಳಿದ ಮಾತು. ಒಬ್ಬ ಸೃಜನಶೀಲ ಲೇಖಕನ ಶ್ರೇಷ್ಠತೆ ಎಲ್ಲಿರ್ತದೆ ಅಂದ್ರೆ ಅದು ಪುನರಾವರ್ತನೆ ಮಾಡದಿರುವುದರಲ್ಲಿ ಇರ್ತದೆ. ಹಿ ಶುಡ್ ನಾಟ್ ರಿಪೀಟ್ ಹಿಮ್ಸೆಲ್ಫ್. ಯಾವುದೇ ಒಬ್ಬ ದೊಡ್ಡ ಲೇಖಕ ರಿಪೀಟ್ ಮಾಡೋದಿಲ್ಲ. ಅವರು ಬೇಂದ್ರೆ ಅಂತ ಒಬ್ಬ ಕವಿ ಆಗಿರ್ಬೋದು, ಶೇಕ್ಸ್ಪಿಯರ್ ಅಂತ ನಾಟಕಕಾರ, ಅಥವಾ ಒಡಪಿಯವರಂತ ಒಬ್ಬ ಒಳ್ಳೆಯ ಪ್ರಥಮ ದರ್ಜೆಯ ಪ್ರಬಂಧಕಾರ. ಸಂಖ್ಯೆ ಮುಖ್ಯ ಅಲ್ಲ. ಅವರು 4-5 ಪ್ರಬಂಧ ಸಂಕಲನಗಳನ್ನ ತಂದಿರಬಹುದು, ಸುಮಾರು 40 ಪ್ರಬಂಧಗಳನ್ನ ಬರೆದಿರಬಹುದು. 40 ಕಡಿಮೆ ಸಂಖ್ಯೆ ಏನಲ್ಲ. ಜಗತ್ತಿನಲ್ಲಿ ಕೆಲವು ಲೇಖಕರು ಕೇವಲ ಒಂದು ಕೋನದ ಮೂಲಕ, ಒಂದು ಕಥೆಯ ಮೂಲಕ ಜಗತ್ ಪ್ರಸಿದ್ಧವನ್ನ ಹೊಂದಿದ್ದಾರೆ, ಜನಪ್ರಿಯತೆಯನ್ನ ಪಡೆದುಕೊಂಡಿದ್ದಾರೆ. ಇದು ಸಣ್ಣ ಸಂಖ್ಯೆ ಏನಲ್ಲ. ಈ ರಿಪಿಟೇಷನ್, ಪುನರಾವರ್ತನೆ ಅವರಲ್ಲಿ ಆಗುದಿಲ್ಲ ಅನ್ನೋದು ಬಹಳ ಒಳ್ಳೆಯ ವಿಚಾರ. ಟ್ರೆಡಿಷನ್ ಅಂಡ್ ಇಂಡಿವಿಜುವಲ್ ಟ್ಯಾಲೆಂಟ್ ಪ್ರಬಂಧ ನಾವೆಲ್ಟಿ ಈಸ್ ಬೆಟರ್ ದೆನ್ ರಿಪಿಟೇಷನ್ ಅಂತ. ಸೊ ಪ್ರತಿ ಒಂದು ಪ್ರಬಂಧದಲ್ಲೂ ಕೂಡ ಒಂದು ಹೊಸತನವನ್ನ ಅವರು ಹೋಗ್ತಾರೆ. ಇನ್ನೊಂದು, ಈ ಆತ್ಮಚರಿತ್ರೆಗಳ ಬಗ್ಗೆ ಮಾತನಾಡ್ತಾ ಕೆಲವು ಆತ್ಮಚರಿತ್ರೆಗಳನ್ನ ಪ್ರಸ್ತಾಪಿಸಿ ಇದರಲ್ಲಿ ನನಗೆ ಸ್ವಲ್ಪ ಕಡಿಮೆ ಇದೆ ಅಂತಕ್ಕಂಥ ಮಾತನ್ನ ವಿಕಾಸ್ ಹೇಳಿದ್ರು. ನಾನು ಅದನ್ನ ಸಂಪೂರ್ಣ ಒಪ್ಪನೆ. ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ, ಈ ಸಂದರ್ಭ ಅಲ್ಲ. ಆದ್ರೆ ಅಂತ ಇರಬೇಕು. ಯಾಕೆ ನಮಗೆ ಕೆಲವು ಆತ್ಮಚರಿತ್ರೆ ಇಷ್ಟ ಆಗೋದಿಲ್ಲ ಅಂತಂದ್ರೆ ಈಗ ಬಂಧಕ ನಮಗೆ ಕಾಣ್ತಾ ಇರ್ತದೆ. ಒಡಪಿ ಅವರು ಸುಮಾರು 92 ವರ್ಷ ಕಾಲ ಬದುಕಿದ್ರು. ಒಬ್ಬ ಸೃಜನಶೀಲ ಲೇಖಕ, ಒಬ್ಬ ಒಳ್ಳೆಯ ಮನುಷ್ಯ, ದೀರ್ಘಕಾಲ ಬದುಕಬೇಕು. ತಲ್ಲೂರ್ ಅವ್ರನ್ನ ನೋಡಿದ್ರೆ ಸಾಕು ನಮಗೆ ನಮ್ಮ ಮನಸ್ಸಲ್ಲಿ ಒಂದು ಗೌರವದ ಭಾವನೆ ಮೂಡ್ತಾ ಇದೆ. ಅವರನ್ನ ನೋಡುವುದೇ ಭಾಗ್ಯ. ಅವರ ಮಾತುಗಳನ್ನ ಕೇಳುವುದು ಅದು ಇನ್ನೂ ಹೆಚ್ಚಿನ ಭಾಗ್ಯ. ಹೀಗಾಗಿ ಹಿರಿಯರನ್ನ ನಾವು ಗೌರವಿಸಬೇಕು. ಹಿರಿಯರ ಮಾತನ್ನ, ಕೃತಿಗಳನ್ನ ನಾವು ಆಗಾಗ ಚರ್ಚೆಗೆ ಒಳಪಡಿಸಬೇಕು ಅನ್ನೋದು. ಅವರು ಕರ್ನಾಟಕ ಕಾಲೇಜಿನಲ್ಲಿ ಕಲ್ತರು. ಈಗಿನ ಯಾವ ಕರ್ನಾಟಕ ಕಾಲೇಜಿನ ವಿದ್ಯಾರ್ಥಿಗೂ, ಅನೇಕ ಜನ ಶಿಕ್ಷಕರಿಗೂ ಸ್ಟೂಡೆಂಟ್ ಆಫ್ ಕರ್ನಾಟಕ ಕಾಲೇಜ್. ಆಮೇಲೆ ಅವರು ಕರ್ನಾಟಕ ಹೈಸ್ಕೂಲ್ನಲ್ಲಿ ಅಧ್ಯಾಪಕರಾಗಿ ಕೆಲಸ ಮಾಡಿ ನಿವೃತ್ತಿಯನ್ನ ಹೊಂದಿದ್ರು. ಅವರ ಪ್ರಬಂಧಗಳ ವೈಶಿಷ್ಟ್ಯಗಳ ಬಗ್ಗೆ ನಾನು 2 ಮಾತುಗಳನ್ನ ಹೇಳುತ್ತೇನೆ. ಅವರ ಜೀವನಾನುಭವ, ಅವರ ಜೀವನಾನುಭವ ದಟ್ಸ್ ವೆರಿ ಇಂಪಾರ್ಟೆಂಟ್. ಒಬ್ಬ ಲೇಖಕ ತನ್ನ ಕೃತಿಯಲ್ಲಿ ಯಾವ ರೀತಿಯ ಜೀವನಾನುಭವವನ್ನ ತರ್ತಾನೆ ಅನ್ನೋದು ಬಹಳ ಮುಖ್ಯ. ಮತ್ತು ಜೀವನದ ಸಣ್ಣ ಪುಟ್ಟ ಘಟನೆಗಳನ್ನ ಅವರು ನೋಡುವ, ಗ್ರಹಿಸುವ ಕ್ರಮ ನನಗೆ ಬಹಳ ಇಷ್ಟ ಆಗ್ತದೆ. ಅದಕ್ಕೆ ಹೆಚ್ಚು ವಿಶ್ಲೇಷಣೆ ನಾನು ಮಾಡಲಿಕ್ಕೆ ಹೋಗೋದಿಲ್ಲ. ಒಬ್ಬ ಲೇಖಕನಿಗೆ ಕೇವಲ ದೊಡ್ಡ ಸಂಗತಿಗಳು ಮಹತ್ವದ್ದಾಗಿ ಕಾಣಬಾರ್ದು, ಸಣ್ಣ ಸಣ್ಣ ಸಂಗತಿಗಳು ಕೂಡ ಅಷ್ಟೇ ಮಹತ್ವದ್ದಾಗಿ ಕಾಣಬೇಕು. ಲಾರೆನ್ಸ್ ಅನ್ನು ಓದಿದ್ರೆ, ಹಾರ್ಡಿನ ಓದಿದ್ರೆ, ಟಾಲ್ಸ್ಟಾಯ್ನ ಓದಿದ್ರೆ ನಮಗೆ ಅದು ಅರ್ಥ ಆಗ್ತದೆ. ಅಥವಾ ಬೇಂದ್ರೆ ಅವರ ಕಾವ್ಯವನ್ನ, ಕುವೆಂಪು ಅವರ ಕಾದಂಬರಿಗಳನ್ನ ಓದಿದ್ರೆ ನಮಗೆ ಒಂದು ಸಣ್ಣ ಮರ ಅಥವಾ ಒಂದು ಸಣ್ಣ ನಾಯಿ, ಮಲೆಗಳಲ್ಲಿ ಮದುಮಗಳು ಕಾದಂಬರಿಯಲ್ಲಿ ಬರ್ತಕ್ಕ ನಾಯಿ, ಇಟ್ಸ್ ಒನ್ ಆಫ್ ದಿ ಫೈನೆಸ್ಟ್ ಕ್ಯಾರೆಕ್ಟರ್ಸ್. ಕುವೆಂಪು ಸೃಷ್ಟಿಸಿದ ಅದ್ಭುತ ಪಾತ್ರಗಳಲ್ಲಿ ಆ ನಾಯಿ ಕೂಡ ಒಂದು. ಸೊ ಈ ಪ್ರಬಂಧಗಳಲ್ಲಿ ಇಂಥ ಅನೇಕ ಸಂಗತಿಗಳು ನಮ್ಮ ಅನುಭವಕ್ಕೆ ಬರ್ತವೆ.
ಮತ್ತೆ ಅವರ ನಿರೂಪಣಾ ಶೈಲಿ ಏನಿದೆಯಲ್ಲ ಬಹಳ ಚತುರವಾಗಿದೆ ಮತ್ತು ಓದಿಸ್ಕೊಂಡು ಹೋಗ್ತದೆ. ಮತ್ತು ಅವರ ಜೀವನ ಪ್ರೀತಿ ಮತ್ತು ಅವರ ಲೋಕದರ್ಶನ, ಜೀವನ ಪ್ರೀತಿ ಮತ್ತು ಲೋಕದರ್ಶನ ನನಗೆ ಬಹಳ ಇಷ್ಟ ಆಯ್ತು. ಅವರ ಭಾಷೆ, ಬರಹದ ಶೈಲಿ ಇದೆಲ್ಲ ಇಷ್ಟ ಆಗ್ತದೆ. ಆಮೇಲೆ ಅವ್ರ ಹತ್ರ ವಿಕಾಸ್ ಹೇಳ್ತಾ ಇದ್ರಲ್ಲ, ಲೇಖಕರಲ್ಲಿ ನಾನು ಇರಬಾರ್ದು ಅಂತೇಳಿ. ಬಟ್ ಲೇಖಕರ ಸಮಸ್ಯೆ ಅಂದ್ರೆ ನಾನು ಇದರಿಂದ ಬಿಡುಗಡೆಯನ್ನ ಹೊಂದಬೇಕು ನಾವು. ಬಟ್ ಅನೇಕ ವಿದ್ಯಾರ್ಥಿಗಳು ಆಗೋದಿಲ್ಲ. ಮತ್ತೆ ಅದರಲ್ಲೇ ನಾವು ಸಿಕ್ಕಿ ಹಾಕೊಡ್ತೇವೆ. ಈ ನಾನು ಅನ್ನೋದು ಒಂದೊಂದ್ಸಲ ಸಿನಿಕತನಕ್ಕೆ ಅದು ಹಾಗೆ ಮಾಡ್ಬಿಡ್ತದೆ. ಅದು ಮನುಷ್ಯ ದ್ವೇಷಿ ಆಗುವ ಸಾಧ್ಯತೆ ಕೂಡ ಇರ್ತದೆ. ಸೊ ನಮ್ಮ ಬರಹ ನಮಗೆ ಅನೇಕ ರೀತಿಯ ಬಿಡುಗಡೆಯನ್ನು ತಂದು ಕೊಡಬೇಕು. ನಮ್ಮ ಬರಹ ನಮ್ಮ ವಿವೇಕದ ಕಣ್ಣನ್ನ ತೆರೆಸಬೇಕು. ನಮ್ಮ ಬರಹ ನಮ್ಮಲ್ಲಿ ಒಂದು ಜಾಗೃತಿಯನ್ನ, ಒಂದು ಎಚ್ಚರವನ್ನ ಮೂಡಿಸ್ಬೇಕು. ಸೊ ಒಡಪಿಯವರ ಪ್ರಬಂಧಗಳು ನಮ್ಮ ಅನೇಕ ಕಾರಣಗಳಿಗಾಗಿ ನಮ್ಮ ಕಣ್ಣನ್ನ ತೆರೆಸ್ತವೆ ಅಂತ ಅನಿಸ್ತದೆ. ನಮ್ಮಲ್ಲಿ ಒಂದು ಜಾಗೃತಿಯನ್ನ, ಎಚ್ಚರವನ್ನ ಮೂಡಿಸ್ತದೆ ಅನಿಸ್ತದೆ. ಮತ್ತು ಹಾಗೆ ಜೀವನದ ಅದ್ಭುತ ಅನನ್ಯ ಅನುಭವಗಳ ದರ್ಶನವನ್ನ ನಮಗೆ ಮಾಡಿಸ್ತಾ ಇದೆ. ಅವ್ರ ಭಾಷೆಯ ಶೈಲಿ ನಮಗೆ ಹಿತವನ್ನ ಮತ್ತು ಸುಖವನ್ನ ನೀಡ್ತದೆ. ಇಂಥ ಒಬ್ಬ ಮಹತ್ವದ ಲಲಿತ ಪ್ರಬಂಧಕಾರರ ಕುರಿತು ವಿಕಾಸ್ ಮಾತಾಡಿದ್ರು. ಮತ್ತು ಕೂಡ ಅನೇಕ ವಿವರಗಳನ್ನ ನಮಗೆ ತಮ್ಮ ತಂದೆಯ ಬಗ್ಗೆ ಹೇಳಿದ್ರು. ಇದು ಒಂದು ಕಾರಣ. ಒಡಪಿಯವರಿಗೆ, ಶ್ರೀನಿವಾಸ್ ಒಡಪಿಯವರಿಗೆ ತಮ್ಮ ತಂದೆಯ ಬಗ್ಗೆ ಅಪಾರವಾದ ಗೌರವ ಇದೆ, ಪ್ರೀತಿ ಇದೆ. ಅದು ಎಲ್ಲರೂ ಮಾದರಿ ಆಗ್ಬೇಕು. ನನಗೆ ನನ್ನ ತಂದೆಯೇ ಒಬ್ಬ ದೊಡ್ಡ ಹೀರೋ ಆಗ್ಬೇಕು. ದ ಬೆಸ್ಟ್ ಹೀರೋ ಯಾರು ಅಂತಂದ್ರೆ ನನಗೆ ನನ್ನ ತಂದೆ ಆಗ್ಬೇಕು ಅಥವಾ ನನ್ನ ಅಣ್ಣ ಆಗ್ಬೇಕು. ಈಗ ಅಣ್ಣ ತಮ್ಮ ಇಬ್ಬರು ಕೂತ್ಕೊಂಡು ಅವರು ಇವತ್ತು ವಿಕಾಸನ ಮಾತುಗಳನ್ನ ಕೇಳ್ತಾರೆ. ಒಟ್ಟಾರೆ ಬಹಳ ಒಂದು ಆತ್ಮೀಯವಾದಂತ ಕಾರ್ಯಕ್ರಮ. ಡಿ.ಎಂ. ಹಿರೇಮಠರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುತ್ತಾರೆ. ಇಷ್ಟು ಮಾತುಗಳು ಈ ಸಂದರ್ಭದಲ್ಲಿ ಸಾಕು ಇರ್ತದೆ. ನೀವು 5 ನಿಮಿಷ ಚರ್ಚೆಯನ್ನ, ಸಂವಾದವನ್ನ ನಡೆಸಬಹುದು. ನಮಸ್ಕಾರ. ಮತ್ತೆ ಶನಿವಾರ ನಾವು 6 ಭೇಟಿ ಆಗೋಣ, ಮತ್ತೊಂದು ಉಪನ್ಯಾಸವನ್ನ ಆಲಿಸೋಣ. ಎಲ್ಲರಿಗೂ ನಮಸ್ಕಾರ. ಎಸ್, ತುಂಬ ಹೃದಯದ ಧನ್ಯವಾದಗಳು ಸರ್. ಧಾರವಾಡ ಕಟ್ಟೆ, ಧಾರವಾಡ, ಶ್ರೀ ವಾಲ್ಮೀಕಿ ಮಹರ್ಷಿ ವಿಶ್ವವಿದ್ಯಾಲಯ ರಾಯಚೂರು ಮತ್ತು ಸಿವಿಜಿ ಪಬ್ಲಿಕೇಶನ್ ಬೆಂಗಳೂರು ಪ್ರಾಯೋಜಿತವಾಗಿ ಶೇಕ್ಸ್ಪಿಯರ್ ನಾಟಕಗಳ ಉಪನ್ಯಾಸ ಮಾಲಿಕೆಯನ್ನ ಧಾರವಾಡ ಕಟ್ಟೆ ಆಯೋಜಿಸುತ್ತಿದೆ. ಇದೇ 6ನೇ ತಾರೀಕು ಶನಿವಾರ ಸಂಜೆ 6 ಗಂಟೆಗೆ ಧಾರವಾಡ ಕಟ್ಟೆಯಲ್ಲಿ ವಿ.ಟಿ. ನಾಯಕ್ ಲೇಖಕರು ಧಾರವಾಡ ಇವರು ಶೇಕ್ಸ್ಪಿಯರ್ನ ಹೆನ್ರಿ IV ಭಾಗ 2 ನಾಟಕದ ಕುರಿತು ಮಾತನಾಡಲಿದ್ದಾರೆ. ಇದೇ ಲಿಂಕ್ ಅನ್ನ ಬಳಸಿ ಆ ಕಾರ್ಯಕ್ರಮ ಕೂಡ ತಾವು ಬಂದು ಜಾಯಿನ್ ಆಗಬಹುದು. ಇಷ್ಟು ಹೇಳಿ ಈಗ ವೇದಿಕೆ ಚರ್ಚೆಗೆ ತೆರೆದುಕೊಳ್ಳುತ್ತದೆ. ಯಾರಾದ್ರೂ ಏನಾದ್ರೂ ಪ್ರಶ್ನೆಗಳಿದ್ದರೆ ನೀವು ವಿಕಾಸ್ ಅವರಿಗೆ ಮತ್ತು ಶ್ರೀನಿವಾಸ್ ಅವರಿಗೆ ಕೇಳಬಹುದು ಅಂತ ಹೇಳಿ ಹೇಳ್ತೀವಿ. ತಮ್ಮ ಆಡಿಯೋನ ಅನ್ಮ್ಯೂಟ್ ಮಾಡಿಕೊಂಡು ಕ್ವಶನ್ ಕೇಳಬಹುದು ಸರ್. ಹಿರೇಮಠ ಸರ್ ಹೇಳಿ, ಮಾತಾಡಿ ಸರ್. ನಮಸ್ಕಾರ. ವಿಕಾಸ್ ಹೊಸಮನಿ ಅವರು ಬಹಳ ಅದ್ಭುತವಾಗಿ ತಮ್ಮ ಮಾತುಗಳ ಮುಖಾಂತರವಾಗಿ ಒಡಪ್ಪಿ ಅವರ ಪ್ರಬಂಧಗಳ ಬಗೆಗೆ ವಿಶಿಷ್ಟವಾದ ರೀತಿಯಲ್ಲಿ ಮಾತನಾಡಿದ್ರು. ಪ್ರಥಮವಾಗಿ ಅವರಿಗೆ ಅಭಿನಂದನೆಗಳನ್ನು ಹೇಳ್ತೇನೆ. ಹಾಗೇನೆ ಶ್ರೀನಿವಾಸ ಒಡಪ್ಪಿ ಅವರು ಕೂಡ ಇದರಲ್ಲಿ ಪಾಲ್ಗೊಂಡು ಅವರ ತಂದೆಯವರ ಬಗೆಗೆ ಅಭಿಮಾನ ಪೂರ್ವಕ ಮತ್ತು ಅವರ ನಡೆದು ಬಂದ ದಾರಿ, ಇಡೀ ಮನೆತನದ ಒಂದು ಇತಿಹಾಸವನ್ನ ಕಟ್ಟಿಕೊಟ್ರಲ್ಲ, ಹೇಳಿದ್ರಲ್ಲ, ಅದು ನಮಗೆ ಬಹಳ ಸಂತೋಷವನ್ನು ಉಂಟು ಮಾಡಿತು. ಈ ದಿನ ಏನಿದೆ ಧಾರವಾಡ ಕಟ್ಟೆ ಇಂತಹ ಶ್ರೇಷ್ಠವಾದ ಕಾರ್ಯಕ್ರಮಗಳನ್ನ ಮಾಡ್ತಾ ಬರೋದ್ರಿಂದ ಸನ್ಮಾನ್ಯ ಶ್ರೀ ಹಿರಿಯರಾಗಿರ್ತಕ್ಕಂಥ ಸಲೂತ್ ಮಾತುಗಳನ್ನು ಕೇಳಿದ್ವಿ. ಇಲ್ಲಿ ಎಲ್ಲರೂ ಸೇರಿರೋದೇನೆಂದ್ರೆ ಖುಷಿ. ವಿಕಾಸ್ ಹೊಸಮನಿ ಅವರ ಎಷ್ಟು ಅಧ್ಯಯನಶೀಲರಿದ್ದಾರೆ ಅಂದ್ರೆ ಆ ಮಾತುಗಳು ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ, ಸ್ವಲ್ಪ ಎಡರು ತೊಡರು ಏನು ಇಲ್ಲದ ರೀತಿಯಲ್ಲಿ ನಿರರ್ಗಳವಾಗಿರ್ತಕ್ಕಂಥ ರೀತಿಯಲ್ಲಿ ಮಾತನಾಡಿದ್ರಲ್ಲ, ಅನ್ನೋದು ಬಹಳ ಖುಷಿ ಕೊಡ್ತಕ್ಕಂಥ ವಿಚಾರ. ಅನ್ನೊಂದು ಮಾತುಗಳನ್ನು ಹೇಳಿ ನಾನು ಮಾತು ವಿರಾಮ ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಮತ್ತೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದೆ? ಇಲ್ಲ ಅಂದ್ರೆ ಎಸ್ ಸರ್.
ಎಸ್ ಸರ್, ಎಸ್ ಸರ್, ಎಸ್ ಸರ್. ಥ್ಯಾಂಕ್ ಯು ಸರ್. ಯಾರು ಮಾತಾಡಿದ್ರು? ಸೊ ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ. ಮೊದಲಿಗೆ ನಮ್ಮ ಕರೆಯನ್ನ ಮನ್ನಿಸಿ ಆಗಮಿಸಿ ಉಪನ್ಯಾಸ ಮಂಡಿಸಿದಂತಹ ಇವತ್ತಿನ ಉಪನ್ಯಾಸಕರಾದ ವಿಕಾಸ್ ಹೊಸ್ಮನಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಓಕೆ. ಹಾಗೇನೆ ಪೂರಕ ಮಾತನಾಡಿರ್ತಕ್ಕಂತಹ ವಾಡಪಿ ಅವರ ಮಗರಾಗಿರ್ತಕ್ಕಂತಹ ಶ್ರೀನಿವಾಸ್ ವಾಡಪಿ ಸರ್ ಅವರಿಗೆ, ತಲ್ಲೂರ್ ಸರ್ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಸರ್. ಇದೇ ರೀತಿ ಈ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂತಹ ಪ್ರೊಫೆಸರ್ ಬಸವರಾಜ್ ಡೋನೂರ್ ಸರ್ಗೂ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ ಸರ್. ಹೀಗೆ ನೆರೆದ ಎಲ್ಲ ಹಿರಿಯರಿಗೆ, ಸಾಹಿತ್ಯಾಸಕ್ತರಿಗೆ ಗೌರವಪೂರ್ವ ನಮನಗಳನ್ನ ಸಲ್ಲಿಸುತ್ತೇನೆ. ಕಾರ್ಯಕ್ರಮ ಇಷ್ಟು ಸರಾಗವಾಗಿ ನೆರವೇರಲು ಕಾರಣೀಕರ್ತರಾದಂತಹ ಕಟ್ಟೆಯ ಎಲ್ಲ ಪದಾಧಿಕಾರಿಗಳಿಗೆ ವಂದನೆಗಳನ್ನ ಸಲ್ಲಿಸಿ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಕೊನೆಗಾಣಿಸುತ್ತಿದ್ದೇನೆ. ಬರುವ ಶನಿವಾರ ಸಂಜೆ 6 ಗಂಟೆಗೆ ಇದೇ ಲಿಂಕ್ ಅನ್ನ ಬಳಸಿ ನಮ್ಮೊಂದಿಗೆ ಜೊತೆಯಾಗಿ ಎಂದು ಕೇಳಿಕೊಳ್ಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ವಂದಿಸಿ ಈ ಕಾರ್ಯಕ್ರಮನ ಮುಗಿಸುತ್ತೇನೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್.